ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಸದ್ಯ ಬಹಳ ಕುತೂಹಲ ಕೆರಳಿಸಿರುವಂತಹ ಸಭೆ ಇದು. ಯಾಕಂತಂದ್ರೆ ಲಾಕ್ಡೌನ್ 3.0 ಅನ್ನ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಬಹುತೇಕ ಸ್ಪಷ್ಟವಾಯಿತು ಲಾಕ್ಡೌನ್ ಮುಂದುವರಿಯುತ್ತೆ ಅಂತ. ಬಟ್ ಈ ಬಾರಿ ಲಾಕ್ಡೌನ್ ಅನ್ನ ಮುಂದುವರಿಸ್ತಾರಾ ಅಥವಾ ರಿಲೀಫ್ ಕೊಟ್ಟರು ಕೂಡ ಯಾವ ತರಣ ಅಂತ ರಿಲೀಫ್ ಸಿಗಬಹುದು ಅನ್ನುವಂತ ಕುತೂಹಲ ಇರುವಂತಹ ಸಂದರ್ಭ. ಇಂತಹ ಹಲವಾರು ಕುತೂಹಲಗಳ ಜೊತೆಗೆ ಇವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಈಗ ಮೀಟಿಂಗ್ ಅನ್ನ ಆರಂಭ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳು ಅದಕ್ಕೆ ಬಾಕಿ. ಪ್ರಮುಖವಾಗಿ ನಾವು ರಾಜ್ಯದ ಮಟ್ಟಿಗೆ ಅದರಲ್ಲೂ ಬೆಂಗಳೂರಿನ ಮಟ್ಟಿಗೆ ಗಮನಿಸೋದಾದ್ರೆ ಬಸ್, ಮೆಟ್ರೋ, ಕ್ಯಾಬ್, ಆಟೋ ಓಡಾಟಕ್ಕೆ ಅವಕಾಶ ಸಿಗಬಹುದಾ? ಬೆಂಗಳೂರಿನಲ್ಲಿ ಹೋಟೆಲ್, ರೆಸ್ಟೋರೆಂಟ್ ಆರಂಭ ಆಗುತ್ವಾ? ಈ ತರದ ಕುತೂಹಲ ನಮ್ಮಲ್ಲಿದೆ. ಆಮೇಲೆ ಜಿಮ್, ಧಾರ್ಮಿಕ ಕೇಂದ್ರಗಳ ಆರಂಭಕ್ಕೆ ಏನಾದ್ರೂ ಗ್ರೀನ್ ಸಿಗ್ನಲ್ ಸಿಗಬಹುದಾ ಅಂತ ಚಾನ್ಸಸ್ ಇದೆಯಾ? ಇದೆಲ್ಲದಕ್ಕೂ ಕೂಡ ಇವತ್ತು ಉತ್ತರ ಸಿಗುತ್ತೆ. ಪಾರ್ಕ್, ಸ್ವಿಮ್ಮಿಂಗ್ ಪೂಲ್, ಸಲೂನ್ಗಳು ಕೂಡ ಓಪನ್ ಆಗಬಹುದಾದಂತ ಚಾನ್ಸಸ್ ಎಷ್ಟಿದೆ? ಆಮೇಲೆ ಬೆಂಗಳೂರಿನಲ್ಲಿ ಮಾಲ್ ಜೊತೆಗೆ ಥಿಯೇಟರ್ಗಳು ಓಪನ್ ಆಗಬಹುದಂತ ಚಾನ್ಸಸ್ ಎಷ್ಟಿದೆ? ಸಿಎಂಗಳ ಜೊತೆಗೆ ಪ್ರಧಾನಿ ಮೋದಿ ವಿಡಿಯೋ ಕಾನ್ಫರೆನ್ಸ್ ಆರಂಭ ಆಗಿದೆ. ಮೋದಿ ಸಭೆಯಲ್ಲಿ ಕೇಂದ್ರ ಸಚಿವರು ಕೂಡ ಭಾಗಿಯಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸರಿಯಾಗಿ 4 ಗಂಟೆಗೆ ಆರಂಭ ಆಗೋದು ಇದು ಈ ಸಭೆ. ಬಹುತೇಕ ಈಗ ಆರಂಭ ಆಗಿದೆ ಅಂತಾನೂ ಕೂಡ ತಿಳಿದು ಬರ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಆರೋಗ್ಯ ಸಚಿವ ಹರ್ಷವರ್ಧನ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಯಾಕಂತಂದ್ರೆ ಈ ಸಭೆ ಇದೆಯಲ್ಲ, ಇದು ಪ್ರಧಾನಿಯವರು ಒಬ್ಬರೇ ನೇರವಾಗಿ ತೆಗೆದುಕೊಳ್ಳೋದಕ್ಕೆ ಆಗದೆ ಇರುವಂತ ನಿರ್ಧಾರ ಆಗಿರುತ್ತೆ. ಅವರು ಇತರ ಇಲಾಖೆಗಳಿಗೆ ಸಂಬಂಧಪಟ್ಟಂತೆನೂ ಕೂಡ ಸಮನ್ವಯತೆಯನ್ನ ಪಡೆದುಕೊಳ್ಬೇಕಾಗುತ್ತೆ, ಸಮನ್ವಯತೆಯನ್ನ ಸಾಧಿಸಬೇಕಾಗುತ್ತೆ, ಅವರ ಅಭಿಪ್ರಾಯವನ್ನ ಪಡೆದುಕೊಳ್ಬೇಕಾಗುತ್ತೆ, ಅವರಿಗೂ ಮಾಹಿತಿ ಕೊಡಬೇಕಾಗುತ್ತೆ, ಅವರಿಂದಲೂ ಮಾಹಿತಿಯನ್ನ ತಿಳಿದುಕೊಳ್ಬೇಕಾಗುತ್ತೆ. ಆ ನಂತರದಲ್ಲಿ ಅವರು ನಿರ್ಧಾರ ತೆಗೆದುಕೊಳ್ಳೋಕಾಗುವುದು. ಈ ಕಾರಣಕ್ಕಾಗಿನೇ ಇನ್ನು ಕೆಲವೇ ಕ್ಷಣ, ಇನ್ನು ಒಂದೂವರೆ ನಿಮಿಷ ಅಷ್ಟೇ ಬಾಕಿ ಇರುವಂತದ್ದು. ಈಗೆಲ್ಲ ಸಂಪೂರ್ಣವಂತ ಸಭೆಗೆ ತಯಾರಿ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದೂವರೆ ನಿಮಿಷದಲ್ಲಿ ಸಭೆ ಆರಂಭ ಆಗುತ್ತೆ. ಆದ್ರೆ ಈ ಸಭೆಯ ಅತಿ ಮುಖ್ಯ ಅಜೆಂಡಾ ಅಂತ ಅಂದ್ರೆ ಅದು ಆರ್ಥಿಕ ಬಿಕ್ಕಟ್ಟು ಕುರಿತು ಚರ್ಚೆ ಆಗುವುದು. ಆರ್ಥಿಕ ಬಿಕ್ಕಟ್ಟನ್ನ ಸರಿದಾರಿಗೆ ತರುವಂತ ನಿಟ್ಟಿನಲ್ಲಿನೇ ಪ್ರಮುಖ ಅಜೆಂಡಾ ಆಗಿರುತ್ತೆ ಇವತ್ತಿನ ಸಭೆಯದು. ಮೋದಿ ಸಭೆಯ ಮುಖ್ಯ ಅಜೆಂಡಾ ಅಂತ ಅಂದ್ರೆ ಅದು ಆರ್ಥಿಕ ಬಿಕ್ಕಟ್ಟು ಕುರಿತಾದಂತ ಚರ್ಚೆ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಇಲ್ಲಿ ಇಡೀ ದೇಶದ ಜನರ ಆರೋಗ್ಯವನ್ನ ಒಂದು ಕಡೆ ಅವರು ದೃಷ್ಟಿಯಲ್ಲಿ ಇಟ್ಕೊಳ್ಬೇಕು. ಹಾಗೆ ಈಗ ಆಲ್ರೆಡಿ ಕುಸಿದು ಹೋಗಿರುವಂತ ಆರ್ಥಿಕತೆಗೆ ಹೊಸ ಚೈತನ್ಯ ತುಂಬುವಂತದನ್ನ ಎರಡನೇ ರೀತಿಯಾಗಿ ಅವರು ನೋಡ್ಬೇಕಾಗುತ್ತೆ. ಅಥವಾ ಈ ಎರಡು ವಿಚಾರಗಳನ್ನ ದೃಷ್ಟಿಯಲ್ಲಿಟ್ಕೊಂಡು ಅವರು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ. ಒಂದು ದೇಶದ ಜನರ ಆರೋಗ್ಯ, ಮತ್ತೊಂದು ದೇಶದ ಆರ್ಥಿಕತೆ. ಇಲ್ಲಿ ಆರೋಗ್ಯವೂ ಅತಿ ಮುಖ್ಯ, ಆರ್ಥಿಕತೆಯೂ ಅಷ್ಟೇ ಮುಖ್ಯ. ಆರೋಗ್ಯ ಕೆಟ್ರೆ ಅವರೇ ಹೇಳಿದ ಹಾಗೆ ಜೀವವೇ ಇಲ್ಲದೆ ಹೋದ್ರೆ ಜೀವನ ಹೇಗೆ ಅನ್ನುವಂತ ಪರಿಸ್ಥಿತಿ ಬರುತ್ತೆ. ಅಕಸ್ಮಾತ್ ಆರ್ಥಿಕತೆ ಬಹಳ ಕೆಟ್ಟ ಪರಿಸ್ಥಿತಿಗೆ ಹೋದ್ರೆ ಆಗ್ಲೂ ಕೂಡ ಜನರ ಮೇಲೆ ಅದು ಬೇರೆ ಬೇರೆ ತೆರನಾದಂತ ಸಮಸ್ಯೆಗಳನ್ನ ತಂದೊಡ್ಡುತ್ತೆ. ದೇಶಕ್ಕೂ ಕೂಡ ಅದು ದೊಡ್ಡ ಸಮಸ್ಯೆ, ಜನರ ಜೀವನದ ಮೇಲೂ ಕೂಡ ದೊಡ್ಡ ಸಮಸ್ಯೆಯನ್ನ ತಂದೊಡ್ಡುತ್ತೆ. ಹೀಗಾಗಿನೇ ಈ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾದಂತ ಅನಿವಾರ್ಯತೆ ಈಗ ಕೇಂದ್ರದ ಮುಂದೆ ಇದೆ. ಜನರ ಆರೋಗ್ಯ, ದೇಶದ ಆರ್ಥಿಕತೆ. ದೇಶದ ಆರ್ಥಿಕತೆ ಅಂತ ಅಂದ್ರೆ ಅದು ಮತ್ತೆ ನಾವು ಇಂಡೈರೆಕ್ಟ್ ಆಗಿ ನೋಡ್ತಾ ಬಂದಂತ ಸಂದರ್ಭದಲ್ಲಿ ಜನರ ಪ್ರತಿನಿತ್ಯದ ಜನಜೀವನದ ಮೇಲೆನೆ ಅದು ಪರಿಣಾಮ ಬೀರುವಂತ ಚಾನ್ಸಸ್ ಇರುತ್ತೆ. ಈ ಎರಡನ್ನೂ ದೃಷ್ಟಿಯಲ್ಲಿ ಇಟ್ಕೊಂಡು ಅವರೀಗ ಸಮಸ್ಯೆಯನ್ನ, ಈ ಪರಿಸ್ಥಿತಿಯನ್ನ ನಿಭಾಯಿಸಬೇಕಾದಂತ ಅನಿವಾರ್ಯತೆ ಇದೆ. ಅಂತಹ ಒಂದು ನಿಭಾಯಿಸುವಂತ ನಿಟ್ಟಿನಲ್ಲಿನ ಅತಿ ಮುಖ್ಯವಾದಂತಹ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗ್ತಾ ಇದೆ. ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳು ಕೊಡಬಹುದಾದಂತ ಸಲಹೆಗಳು, ಸೂಚನೆಗಳು, ಅವರ ಮನವಿಗಳನ್ನ ಇಲ್ಲಿ ಪರಿಗಣಿಸಬೇಕಾಗುತ್ತೆ. ಇಂಥದ್ದನ್ನೆಲ್ಲ ಪರಿಗಣನೆ ಮಾಡುವಂತ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತಮ್ಮ ಸಂಪುಟದ ಕೆಲ ಆಯ್ದ ಸಚಿವರೊಂದಿಗೆ ಸಿದ್ಧರಾಗಿನೇ ಈ ಸಭೆಯಲ್ಲಿ ಅವರು ಭಾಗಿಯಾಗ್ತಾರೆ. ನಮ್ಮ ರಾಜ್ಯದ ಮಟ್ಟಿಗೆನೆ ನಾವು ಬರೋದಾದ್ರೆ ಇದೆಲ್ಲವೂ ಕೂಡ ಒಂದಕ್ಕೆ ಒಂದು ಇಂಟರ್ಲಿಂಕ್ ರೀತಿಯಾಗೇ ಇರುತ್ತೆ. ಪ್ರತಿಯೊಂದು ನಾವು ಆರ್ಥಿಕತೆ ಅನ್ನುವಂಥ ವಿಚಾರ ತೆಗೆದುಕೊಂಡಂತ ಸಂದರ್ಭದಲ್ಲಿ ಕಡೆದಾಗಿ ಒಂದು ಜಿಮ್ ಅಥವಾ ಒಂದು ಸಲೂನ್ ವಿಚಾರವಾಗಿ ತೆಗೆದುಕೊಂಡಂತ ಸಂದರ್ಭದಲ್ಲೂ ಕೂಡ ಅದರ ಕಾರ್ಯಾರಂಭ ಅತಿ ಮುಖ್ಯನೇ ಆಗಿರುತ್ತೆ. ಯಾಕಂತ ಅಂದ್ರೆ ಅಂತಹ ಕೆಲಸದ ಮೇಲೆ ಅಥವಾ ಅಂತಹ ಒಂದು ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿರುವಂತ ಲಕ್ಷಾಂತರ ಕುಟುಂಬಗಳಿರುತ್ತವೆ. ಆ ಕುಟುಂಬಗಳಿಗೆ ಪ್ರತಿನಿತ್ಯನೂ ಕೂಡ ದುಡಿಮೆ ಆದ್ರೇನೆ ಅವರು
ಖರ್ಚು ವೆಚ್ಚ ಮಾಡೋದಕ್ಕೆ ಸಾಧ್ಯ ಅಥವಾ ಅವರಲ್ಲಿ ಖರೀದಿ ಸಾಮರ್ಥ್ಯ ಹೆಚ್ಚಾಗೋದಕ್ಕೆ ಸಾಧ್ಯ. ಇಂತಹ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿಯಲ್ಲೂ ಕೂಡ ಖರೀದಿ ಸಾಮರ್ಥ್ಯ ಇದ್ದಾಗಲೇ ಆರ್ಥಿಕ ಚಟುವಟಿಕೆಗೆ ವೇಗ ಕೊಡೋದಕ್ಕೆ ಸಾಧ್ಯ. ಇದೆಲ್ಲವೂ ಕೂಡ ಈ ನಾವು ಆರ್ಥಿಕತೆ ಅನ್ನುವಂಥ ವಿಚಾರ ಬಂದಂತಹ ಸಂದರ್ಭದಲ್ಲಿ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುತ್ತೆ. ಪ್ರತಿಯೋರ್ವ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಖರೀದಿ ಸಾಮರ್ಥ್ಯನೂ ಕೂಡ ಅತಿ ಮುಖ್ಯ ಆಗುತ್ತೆ. ಆತನಿಗೆ ಖರೀದಿ ಸಾಮರ್ಥ್ಯ ಬೇಕು ಅಂತ ಅಂದ್ರೆ ಆತನಿಗೆ ಕೆಲಸ ಇರಬೇಕು. ಆತನಿಗೆ ಕೆಲಸ ಇದ್ರೆ ಮಾತ್ರ ದುಡಿಮೆ ಆಗೋದು. ಅಕಸ್ಮಾತ್ ದುಡಿಮೆ ಕೊಡೋದಕ್ಕೆ, ಕೆಲಸ ಕೊಡೋದಕ್ಕೆ ಸದ್ಯದ ಮಟ್ಟಿಗೆ ಸಾಧ್ಯ ಆಗದೆ ಹೋದ್ರೆ ಆತನಿಗೆ ಇಂತಿಷ್ಟು ಹಣ ಅಂತನಾದ್ರೂ ಕೊಡಬೇಕಾದಂತ ಅನಿವಾರ್ಯತೆ ಬಂದು ಬಿಡುತ್ತೆ ಸರ್ಕಾರಕ್ಕೆ. ಬಟ್ ಈಗಿರುವಂತಹ ಪರಿಸ್ಥಿತಿಯಲ್ಲಿ ಬಹಳ ದಿನಗಳ ತನಕ ಜನರನ್ನ ಸಾಕೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತ ಪರಿಸ್ಥಿತಿ. ಹೀಗಾಗಿನೇ ಆರ್ಥಿಕ ಚಟುವಟಿಕೆಗಳನ್ನು ಆರಂಭ ಮಾಡಬೇಕಾಗಿದೆ, ಜನರಿಗೆ ಉದ್ಯೋಗ ನೀಡಬೇಕಾಗಿದೆ. ಇದೆಲ್ಲದರ ನಿಟ್ಟಿನಲ್ಲಿ ಅತಿ ಮುಖ್ಯ ಆಗಿರುವಂತಹ ಈ ಸಭೆ ಇದೀಗ ಆರಂಭ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೋದಿ ವಿಡಿಯೋ ಕಾನ್ಫರೆನ್ಸ್ ಆರಂಭ ಆಗಿದೆ. ಸಿಎಂಗಳ ಜೊತೆಗೆ ಪ್ರಧಾನಿ ಮೋದಿ ಈ ವಿಡಿಯೋ ಕಾನ್ಫರೆನ್ಸ್ ಅನ್ನ ನಡೆಸಲಿದ್ದಾರೆ. ಆಯಾ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಸಭೆಯನ್ನ ನಡೆಸಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ಅತಿ ಮುಖ್ಯವಾದಂತಹ ಸಲಹೆ ಸೂಚನೆಗಳನ್ನ ಕೊಡ್ತಾರೆ. ಅದಕ್ಕಿಂತಲೂ ಮುಖ್ಯವಾಗಿ ಆಯಾ ರಾಜ್ಯಗಳ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಆಯಾ ರಾಜ್ಯಗಳ ಅನಿಸಿಕೆ ಏನಿದೆ ಎತ್ತ ಅನ್ನುವಂಥದ್ದನ್ನ ಪಡೆದುಕೊಳ್ತಾರೆ. ಅವರ ಮನವಿ ಏನಿದೆ ಅನ್ನೋದನ್ನ ತಿಳಿದುಕೊಳ್ಳಲಿದ್ದಾರೆ. ಅವರ ರಾಜ್ಯಕ್ಕೆ ಸದ್ಯದ ಮಟ್ಟಿಗೆ ಈಗ ಏನಾಗಬೇಕಿದೆ, ಅವರ ರಾಜ್ಯದಲ್ಲಿ ಆರ್ಥಿಕ ಚಟುವಟಿಕೆಗೆ ಇಲ್ಲಿ ಉತ್ತೇಜನ ಕೊಡುವಂತ ನಿಟ್ಟಿನಲ್ಲಿ ಏನ್ ಮಾಡಬೇಕಿದೆ, ಈ ಕುರಿತಾಗಿ ನಿರ್ಧರಿಸುವಂತ ನಿಟ್ಟಿನಲ್ಲಿನ ಅತಿ ಮುಖ್ಯವಾದಂತಹ ಸಭೆ, ವಿಡಿಯೋ ಕಾನ್ಫರೆನ್ಸ್ ಮುಖೇನವಾದಂತಹ ಸಭೆ ಇದೀಗ ಆರಂಭ ಆಗಿದೆ. ನಾನು ಈಗ ತಾನೇ ಹೇಳಿದಾಗೆ ಈ ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಕೂಡ ಇರ್ತಾರೆ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಇರ್ತಾರೆ, ಕೇಂದ್ರ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಚಿವರಾಗಿರುವಂತಹ ಹರ್ಷವರ್ಧನ್ ಕೂಡ ಇರ್ತಾರೆ, ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಕೂಡ ಇರ್ತಾರೆ, ಅತಿ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇರ್ತಾರೆ. ಈ ಸಭೆಯ ಮುಖೇನವಾಗಿ ಬಹಳ ಮಹತ್ವದ ನಿರ್ಧಾರವನ್ನ ಇವರೆಲ್ಲರೂ ಸೇರಿ ತೆಗೆದುಕೊಳ್ಳಲಿರ್ತಾರೆ. ಆ ನಿರ್ಧಾರ ಬಹುಶಃ ಇನ್ನೊಂದು 3-4 ದಿನದ ಒಳಗಾಗಿ ಅಥವಾ ಈ 17ನೇ ತಾರೀಕಿನ ಒಳಗಾಗಿ, ಲಾಕ್ಡೌನ್ ನ ಅವಧಿ ಮುಕ್ತಾಯ ಆಗೋದು 17ನೇ ತಾರೀಕು, ಈ 3.0 ಅಥವಾ ಈ 3ನೇ ಅವಧಿಯ ಲಾಕ್ಡೌನ್ ಅವಧಿ ಮುಕ್ತಾಯ ಆಗೋದು 17ನೇ ತಾರೀಕು, ಅದರ ಒಳಗಾಗಿ ಅವರು ಪ್ರಕಟಿಸಲಿರ್ತಾರೆ. ಬಹಳ ಬೇಗನೆ ಪ್ರಕಟಿಸಬಹುದಂತ ಚಾನ್ಸಸ್ ಇರುತ್ತೆ. ಹೊಸ ಸೆಟ್ ಆಫ್ ಗೈಡ್ಲೈನ್ಸ್ ಕೂಡ ಸದ್ಯದಲ್ಲೇ ಬಿಡುಗಡೆ ಆಗಬಹುದಂತ ಚಾನ್ಸಸ್ಗಳು ಕೂಡ ಇರುತ್ತೆ. ಇದನ್ನ ನಮ್ಮ ರಾಜ್ಯದ ಜನರು ಕೂಡ ಕುತೂಹಲದಿಂದ ಇದನ್ನ ನಾವು ಎದುರು ನೋಡೋದಕ್ಕೆ ಅವಕಾಶ ನಮಗೆ ಬಹಳ ಇದೆ, ಅಥವಾ ಕಾರಣಗಳು ಬಹಳ ಇದೆ. ಅದೇನು ಅಂತ ಅಂದ್ರೆ ಇಲ್ಲಿ ಎಲ್ಲರಿಗೂ ಕೂಡ ಅನ್ವಯ ಆಗುವಂತೆ ಓಕೆ ಸಿಎಂಗಳ ಜೊತೆಗೆ 3 ಗಂಟೆಯಿಂದ ಸಂಜೆ 5:30ರವರೆಗೆ ಸಂವಾದ ಇರುತ್ತೆ ಅನ್ನೋದು ತಿಳಿದು ಬರ್ತಾ ಇದೆ. 2.5 ಗಂಟೆ ಮೊದಲ ಸುತ್ತಿನ ಸಂವಾದವನ್ನ ನಡೆಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಆ ನಂತರದಲ್ಲಿ ಅರ್ಧ ಗಂಟೆ ವಿರಾಮ ಇರುತ್ತೆ. ಓಕೆ, 2 ಸುತ್ತಿನ ಸಭೆ. ಹಾಗಾದ್ರೆ ಇದು 6 ಗಂಟೆಯಿಂದ 2ನೇ ಸುತ್ತಿನ ಸಂವಾದವನ್ನ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂಗಳ ಜೊತೆಗೆ 3 ಗಂಟೆಯಿಂದ ಸಂಜೆ 5:30ರವರೆಗೆ ಮೊದಲ ಹಂತದ ಸಂವಾದ, ಆ ನಂತರದಲ್ಲಿ ಅರ್ಧ ಗಂಟೆಯ ವಿರಾಮ, 2.5 ಗಂಟೆಗಳ ಮೊದಲ ಸುತ್ತಿನ ಸಂವಾದದ ನಂತರದಲ್ಲಿ ಅರ್ಧ ಗಂಟೆಗಳ ವಿರಾಮ, ಆ ಅರ್ಧ ಗಂಟೆಯ ವಿರಾಮದ ಬಳಿಕ ಮತ್ತೆ ಸಭೆ ಆರಂಭ ಆಗುತ್ತೆ ಅನ್ನೋದು ತಿಳಿದು ಬರ್ತಾ ಇದೆ. ಬಹುಶಃ ಬಹಳ ಸಮಗ್ರವಾಗಿ ಮಾಹಿತಿಯನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಹೀಗೆ 2 ಸುತ್ತಿನಲ್ಲಿ ಸಭೆ ನಡೆಸಬಹುದಾದಂತ ಸಾಧ್ಯತೆ ಇದೆ. ಅಥವಾ ಒಂದಷ್ಟು ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಮೊದಲ ಹಂತದಲ್ಲಿ ಮಾತುಕತೆಯನ್ನ ಮಾಡಿ ಉಳಿದಂತ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ನಂತರದ ಹಂತದಲ್ಲಿ ಮಾತುಕತೆ ಮಾಡುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ 2 ಹಂತದ ಸಭೆ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಅಥವಾ 2 ವಿಚಾರಗಳ ಬಗ್ಗೆ ಅಥವಾ ಮಾತಾಡಬೇಕಾಗಿರುವಂತಹ ವಿಚಾರಗಳನ್ನ ಪ್ರತ್ಯೇಕ ಮಾಡಿ 2 ಭಾಗಗಳನ್ನಾಗಿ ಮಾಡಿಕೊಂಡು 2 ಹಂತದ ಸಭೆಯನ್ನ ನಡೆಸಬಹುದಂತ ಚಾನ್ಸಸ್ ಇರುತ್ತೆ. ಬಹುಶಃ ಆ 2 ಹಂತ, ಒಂದು ಆರೋಗ್ಯ ಮತ್ತೊಂದು ಆರ್ಥಿಕತೆ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ನೋಡೋಣ ನಂತರದ ಹಂತದಲ್ಲಿ ಏನ್ ನಿರ್ಧಾರಕ್ಕೆ ಬರಬಹುದಾಗಿರುತ್ತೆ ಅಂತೇಳಿ. ಯಾಕಂತ ಅಂದ್ರೆ ಏನ್ ನಿರ್ಧಾರಕ್ಕೆ ಬರಬಹುದು ಅನ್ನುವಂತ ಒಂದಷ್ಟು ಹಿಂಟ್ಸ್ ನಮಗೆ ತಿಳಿದು ಬಿಡುತ್ತೆ ಈಗಿನ ಸಭೆಯ ಸಂದರ್ಭದಲ್ಲೇ. ನೀವು ಗಮನಿಸಿರಬಹುದು, ಮೊದಲ ಲಾಕ್ಡೌನ್ ನ ಅವಧಿ, 2ನೇ ಲಾಕ್ಡೌನ್ ನ ಅವಧಿ, 3ನೇ ಲಾಕ್ಡೌನ್ ನ ಅವಧಿ ಘೋಷಣೆ ಆಗೋದಕ್ಕಿಂತ ಮುನ್ನ ನಡೆದಂತ ವಿಡಿಯೋ ಕಾನ್ಫರೆನ್ಸ್ ಮುಖೇನವಾಗಿನ ಸಭೆಯಲ್ಲಿನೇ ಏನ್ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕೇಂದ್ರ ಹೊರಟಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿದು ಬಿಟ್ಟಿತ್ತು. ಮೋದಿ ಜೊತೆ ಸಂವಾದದಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕೂಡ ಈಗ ಪಾಲ್ಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರು ಕೂಡ ಜಾಯಿನ್ ಆಗಿದ್ದಾರೆ. ಸಿಎಂ ಜೊತೆಗೆ ಸಚಿವರಾದಂತ ಬಸವರಾಜ ಬೊಮ್ಮಾಯಿ ಅವರು, ಡಾಕ್ಟರ್ ಕೆ ಸುಧಾಕರ್, ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ
ಭಾಗಿಯಾಗಿದ್ದಾರೆ ಮುಖ್ಯಮಂತ್ರಿಗಳ ಜೊತೆಗೆ ಅನ್ನೋದು ತಿಳಿದು ಬರ್ತಾ ಇದೆ. ಅಥವಾ ಈ ಮುಖ್ಯಮಂತ್ರಿಗಳು ಕೂತಿರುವಂತಹ ಈ ವಿಡಿಯೋ ಕಾನ್ಫರೆನ್ಸ್ ಮುಖ್ಯವಾದಂತಹ ಸಭೆಗೆ ಈ ಇಬ್ರು ಸಚಿವರು ಕೂಡ ಸಾಥ್ ಕೊಟ್ಟಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಹೇಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೇಂದ್ರದ ಕೆಲ ಆಯ್ದ ಸಚಿವರು ಸಾಥ್ ಕೊಡ್ತಾರೆ, ಅಥವಾ ಇಂತಹ ಸಂದರ್ಭದಲ್ಲಿ ಆಯಾ ಇಲಾಖೆಗಳ ಸಮನ್ವಯತೆ ಬೇಕಾಗುತ್ತೆ. ಹೀಗಾಗಿ ಕೆಲ ಇಲಾಖೆಗೆ ಸಂಬಂಧಪಟ್ಟಂತ ಸಚಿವರನ್ನ ಅವರು ಹೇಗೆ ಒಟ್ಟಾಗಿ ಸೇರಿಸಿಕೊಂಡು ಈ ಸಭೆಯನ್ನ ನಡೆಸ್ತಾ ಇದ್ದಾರೆ. ಅದೇ ತೆರನಾಗಿ BS ಯಡಿಯೂರಪ್ಪನವರು ಕೂಡ, ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿಯೂ ಕೂಡ ಗೃಹ ಸಚಿವರಾದಂತ ಬಸವರಾಜ ಬೊಮ್ಮಾಯಿ ಅವರು, ಅದಾದ ನಂತರ ಅಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರು, ಆಮೇಲೆ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮುಂದಾಳತ್ವವನ್ನು ವಹಿಸಿಕೊಂಡು ಕಾರ್ಯನಿರ್ವಹಿಸಿದಂತವರು ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಕೂಡ ತಮ್ಮ ಸಭೆಯ ಸಂದರ್ಭದಲ್ಲಿ ತಮ್ಮ ಜೊತೆಗೆ ಕೂರಿಸಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಾವು ಅದನ್ನ ಇನ್ಫ್ಯಾಕ್ಟ್ ಗಮನಿಸಿದ್ವಿ ಕೂಡ ಕಳೆದ 3 ಅವಧಿಯ ಲಾಕ್ಡೌನ್ ನ ವಿಸ್ತರಣೆಗೆ ಸಂಬಂಧಪಟ್ಟಂತೆ ನಡೆದಂತಹ ಸಭೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಅಕ್ಕಪಕ್ಕದಲ್ಲಿ ಹಲವು ಸಚಿವರುಗಳು ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದನ್ನ ನೋಡಿದ್ವು. ಇವತ್ತು ಕೂಡ ಆ ತರದ ಪ್ರಕ್ರಿಯೆಯನ್ನ ನಾವು ಗಮನಿಸಿರಬಹುದಾಗುತ್ತೆ. ಆಮೇಲೆ ಇಲ್ಲಿ ರಾಜ್ಯದ ಮುಖ್ಯವಾಗಿ ಹೋಗಬಹುದಾದಂತ ಸೂಚನೆಗಳು, ಸಲಹೆಗಳು ಏನಿದೆ ಅನ್ನುವಂಥದ್ದನ್ನು ಕೂಡ ನಾವು ತಿಳಿದುಕೊಳ್ಬೇಕಾಗುತ್ತೆ. ರಾಜ್ಯದಲ್ಲಿ ಸದ್ಯದ ಮಟ್ಟಿಗೆ, ಆಮೇಲೆ ಇಲ್ಲಿ 3ನೇ ಮಾಹಿತಿಯ ಮುಖ್ಯವಾಗಿ ನಮ್ಗೆ ಏನೇ ಮಾಹಿತಿ ತಿಳಿದು ಬಂದ್ರು ಕೂಡ ನಿಜವಾದ ಗ್ರೌಂಡ್ ರಿಪೋರ್ಟ್ ಏನಿದೆ ಅನ್ನುವಂಥದ್ದು ಮುಖ್ಯಮಂತ್ರಿಗಳಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಹೀಗಾಗಿನೇ ಮುಖ್ಯಮಂತ್ರಿಗಳು ಕೊಡುವಂತ ಸಲಹೆ, ಸೂಚನೆ, ಮಾಹಿತಿ ಇವತ್ತು ಬಹಳ ಅತಿ ಮುಖ್ಯ ಆಗಿರುತ್ತೆ. ಆರ್ಥಿಕ ಚಟುವಟಿಕೆ ಆರಂಭಿಸುವ ಬಗ್ಗೆ ಮಹತ್ವದ ಚರ್ಚೆ ನಡೀತಾ ಇದೆ. ಆರ್ಥಿಕ ಸಂಕಷ್ಟ ನಿವಾರಣೆಯನ್ನೇ ಮುಖ್ಯ ಅಜೆಂಡಾವಾಗಿಟ್ಕೊಂಡು ಈ ಮಾತುಕತೆ ಇವತ್ತು ನಡೆಯೋದು. ನಾನು ಮೊದಲೇ ಹೇಳಿದಾಗೆ ಆರ್ಥಿಕ ಸಂಕಷ್ಟ ನಿವಾರಣೆಯೇ ಸಭೆಯ ಮುಖ್ಯ ಅಜೆಂಡಾ ಅನ್ನುವಂಥದ್ದು ಮತ್ತೆ ಮತ್ತೆ ಗೊತ್ತಾಗ್ತಾ ಇದೆ. ಹೌದು, ಆರೋಗ್ಯ ದೃಷ್ಟಿಯಿಂದನೂ ಕೂಡ ಲಾಕ್ಡೌನ್ ಅವಧಿ ವಿಸ್ತರಣೆನೋ ಮತ್ತೊಂದೋ ಒಂದಾದ್ರೆ, ಆದಾಯ ಕ್ರೋಢೀಕರಣ ಮೂಲಗಳ ಬಗ್ಗೆನೇ ಇವತ್ತಿನ ಚರ್ಚೆ ಸಂದರ್ಭದಲ್ಲಿ ಅತಿ ಮುಖ್ಯವಾಗಿ ವಿಚಾರ ಪ್ರಸ್ತಾಪ ಆಗುತ್ತೆ. ಈಗ ಆಲ್ರೆಡಿ ಆರ್ಥಿಕ ಚಟುವಟಿಕೆಗಳನ್ನ ಹಲವಾರು ರೀತಿಯಲ್ಲಿ ಆರಂಭ ಮಾಡಲಾಗಿದೆ. ಬಟ್ ಸದ್ಯ ಹಳಿತಪ್ಪ ಹೋಗಿರುವಂತಹ ಆರ್ಥಿಕತೆಗೆ ಅಥವಾ ಈ ಪಾತಾಳಕ್ಕೆ ಬಿದ್ದಿರುವಂತಹ ಆರ್ಥಿಕತೆಗೆ ಪುನಶ್ಚೇತನ ಕೊಡುವಂತ ನಿಟ್ಟಿನಲ್ಲಿ ಇದಿಷ್ಟೇ ಖಂಡಿತ ಸಾಕಾಗಲ್ಲ. ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ಗಳು ಇನ್ಯಾವುದು ಕೂಡ ಆರಂಭ ಆಗಿಲ್ಲ, ನಾವು ಗಮನಿಸಬಹುದು. ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಸರ್ಕಾರ ಬಹಳಷ್ಟು ನಿರ್ಧಾರವನ್ನ ತೆಗೆದುಕೊಂಡಿದೆ. ಫ್ಯಾಕ್ಟರಿಗಳನ್ನ ಓಪನ್ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಕೃಷಿಗೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಹೌದು, ಬಟ್ ಸರ್ವಿಸ್ ಓರಿಯೆಂಟೆಡ್ ಯಾವುದು ಕೂಡ ಇನ್ನು ಆರಂಭ ಆಗಿಲ್ಲ. ಬಹುತೇಕ ITBTಯನ್ನ ಹೊರತುಪಡಿಸಿ ನೀವು ಅದನ್ನ ಬಿಟ್ರೆ ಹೋಟೆಲ್ ಉದ್ಯಮ ಆರಂಭ ಆಗಿಲ್ಲ, ರೆಸ್ಟೋರೆಂಟ್ ಉದ್ಯಮ ಆರಂಭ ಆಗಿಲ್ಲ. ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಮಟ್ಟಿಗೆ ನಿರ್ಧಾರ ತೆಗೆದುಕೊಳ್ಳುವಂತಹ ಸನ್ನಿವೇಶದಲ್ಲೇ ಇಲ್ಲ. ಈ ತೆರನಾದಂತ ಆಮೇಲೆ ಏನು ಮಾಲ್ಗಳಾಗಬಹುದು, ಸಿನಿಮಾ ಥಿಯೇಟರ್ಗಳಾಗಬಹುದು, ಈ ತರ ಸಂಪೂರ್ಣವಾದಂತಹ ಚಟುವಟಿಕೆಗಳ ಆರಂಭ ಆದ್ರೆ ಮಾತ್ರ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಆರ್ಥಿಕತೆಗೆ ಪುನಶ್ಚೇತನ ಕೊಡೋದಕ್ಕೆ ಸಾಧ್ಯ. ಜನರ ನಡುವೆ ಹಣ ಓಡಾಡೋದಕ್ಕೂ ಸಾಧ್ಯ. ಸಭೆ ಸಮಾರಂಭಗಳು ಅತಿ ಮುಖ್ಯ ಆಗಿ, ಒಂದು ಸಭೆ ನಾವು ಒಂದು ಜಸ್ಟ್ ಒಂದು ಗೆಸ್ ಮಾಡಬಹುದು. ಒಂದು ಮದುವೆ ನಿಂತಿರುವಂತ ಒಂದೇ ಒಂದು ಕಾರಣದಿಂದಾಗಿ ಹೂ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಅಡಿಗೆಗೆ ಸಂಬಂಧಪಟ್ಟಂತೆ ಕ್ಯಾಟರಿಂಗ್ ಸರ್ವಿಸ್ನವರಿಗೆ ಯಾವುದೇ ರೀತಿಯ ಅಂತ ಬಿಸ್ನೆಸ್ ಇಲ್ಲ. ಚೌಟ್ರಿಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಇಲ್ಲ. ಆಮೇಲೆ ಬೇರೆ ಬೇರೆ ತರಕಾರಿ ಬೆಳೆಯುವಂತವರಿಗೂ ಕೂಡ ಮುಂಚೆ ತರಕಾರಿ ಹೋಗ್ತಾ ಇದ್ದಂತಹ ರೀತಿಯಾಗಿ ಹೋಗ್ತಾ ಇಲ್ಲ. ಸೊ ಒಂದು ಮದುವೆ ಅಂತ ಒಂದು ಚಿಕ್ಕ ಸಮಾರಂಭವನ್ನ ನಾವು ಇಟ್ಕೊಂಡ್ರು ಕೂಡ ಅದರ ಸುತ್ತಮುತ್ತ ಡಿಪೆಂಡ್ ಆದಂತವರು, ನಾನು ಅದಕ್ಕೆ ಹೇಳಿದ್ದು ಇಂಟರ್ಲಿಂಕ್ ಇದು ಕಂಪ್ಲೀಟ್ ಆಗಿ ಒಂದರಿಂದ ಒಂದಕ್ಕೆ ಎಷ್ಟು ಬಿಸ್ನೆಸ್ ಬಿದ್ದಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಜಸ್ಟ್ ಒಂದು ಊಹೆ ಮಾಡ್ಕೊಳ್ಬಹುದು. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಮದುವೆಯಂತ ಸಮಾರಂಭಗಳಿಗೆ ಅವಕಾಶ ಕೊಡೋಕೆ ಸಾಧ್ಯ ಇದೆಯಾ? ಇದನ್ನ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಡಬೇಕಾಗುತ್ತೆ, ಪ್ರಧಾನಿಯವರ ವಿವೇಚನೆಗೆ ಬಿಡಬೇಕಾಗುತ್ತೆ. ಅವರು ತಮ್ಮ ಅಧಿಕಾರಿಗಳ ಮುಖೇನವಾಗಿ, ತಮ್ಮ ಸಚಿವಾಲಯದ ಮುಖೇನವಾಗಿ ಪಡೆದಂತ ಮಾಹಿತಿಯನ್ನು ಆಧರಿಸಿ ಅವರು ತೆಗೆದುಕೊಳ್ಳಬಹುದಾದಂತ ನಿರ್ಧಾರ ಆಗಿರುತ್ತೆ ಇದೆಲ್ಲವೂ ಕೂಡ. ಸೊ ಅಂತಹ ನಿರ್ಧಾರ ಏನಿರಬಹುದು ಅನ್ನುವಂಥದ್ದೇ ಇವತ್ತಿನ ವಿಡಿಯೋ ಕಾನ್ಫರೆನ್ಸ್ ಮುಖೇನವಾಗಿ ನಾವು ಗಮನಿಸಬೇಕಾಗುತ್ತೆ, ಈ ಸಭೆಯ ಮುಖೇನವಾಗಿ ಗಮನಿಸಬೇಕಾಗುತ್ತೆ. ಬಹಳಷ್ಟು ಜನ ಈಗ ಬಹಳಷ್ಟು ಆರ್ಥಿಕತೆಗೆ ಚಾಲನೆ ಸಿಕ್ಕಿದ್ರು ಕೂಡ, ಕಂಪನಿಗಳು ಕೆಲವೊಂದು ಓಪನ್ ಆಗಿದ್ರು ಕೂಡ ಬಸ್ ವ್ಯವಸ್ಥೆ ಇಲ್ಲ, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಬಹುತೇಕ ಕಡೆ ಇನ್ನೂ ಆರಂಭ ಆಗಿಲ್ಲ. ಗ್ರೀನ್ ಝೋನ್ ನಲ್ಲಿ ಆರಂಭ ಮಾಡಬಹುದು ಅನ್ನುವಂತ ವಿನಾಯಿತಿಯನ್ನ ಕೊಟ್ಟಿದ್ರು ಕೂಡ ಅದು ಕಂಪ್ಲೀಟ್ ಆಗಿ ಇನ್ನೂ ಕೂಡ ಅದು ಇಂಪ್ಲಿಮೆಂಟ್ ಆಗದೆ ಇರುವಂತದನ್ನ ನೋಡ್ತಾ ಇದ್ದೀವಿ. ಸೊ ಈಗ ಒಂದು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ಎಷ್ಟೋ ಹಳ್ಳಿಗಳಿಂದ ಜನ ಪೇಟೆ ಕಡೆಗೆ ಹೋಗೋಕ್ಕಾಗ್ತಾ ಇಲ್ಲ. ತಾವು ಬೆಳೆದಂತ ಬೆಳೆನೋ ಅಥವಾ ದಿನನಿತ್ಯದ ವ್ಯವಹಾರವನ್ನೋ ಸಿಟಿಗೆ ಹೋಗಿ ಮಾಡೋದಕ್ಕಾಗ್ತಾ ಇಲ್ಲ.
ಈ ತೆರನಾದಂಥ ಬಹಳಷ್ಟು ಸಮಸ್ಯೆಗಳಿದೆ. ಒಂದೊಂದು ಚಿಕ್ಕ ಪುಟ್ಟ ಸರ್ವಿಸ್ ಮೇಲೂ ಕೂಡ ಡಿಪೆಂಡ್ ಆಗಿರುವಂಥ ಕೋಟ್ಯಾಂತರ ಫ್ಯಾಮಿಲಿಗಳಿವೆ. ಇವೆಲ್ಲವೂ ಕೂಡ ಮತ್ತೆ ಯಥಾಸ್ಥಿತಿಗೆ ಬರಬೇಕು ಅಂತ ಅಂದ್ರೆ ಬಹಳಷ್ಟು ವಿನಾಯಿತಿಗಳನ್ನ ಕೊಡಬೇಕಾಗುತ್ತೆ. ಬಟ್ ಅಂತಹ ವಿನಾಯಿತಿಗಳನ್ನ ನಮ್ಗೀಗ ಕೊಡೋದಕ್ಕೆ ಸಾಧ್ಯನಾ? ಅಗೈನ್ ಅದನ್ನ ನಾನು ಮೊದಲೇ ಹೇಳಿದಾಗೆ ಮುಖ್ಯಮಂತ್ರಿಗಳು ಹಾಗೆ ಪ್ರಧಾನಿಯವರ ವಿವೇಚನೆಗೆ ಬಿಟ್ಟಂತದ್ದು. ಅವರ ವಿವೇಚನೆಯಲ್ಲಿ ಏನಿದೆ, ಅವರಿಗೆ ಸಿಕ್ಕಿರುವಂತಹ ಮಾಹಿತಿಗಳು ಏನು ಅನ್ನುವಂಥದ್ದನ್ನ ಆಧರಿಸುವಂತಹ ಒಂದು ಹಂತದ ಮಾಹಿತಿ ನಮಗೆ ಇವತ್ತು ಲಭ್ಯ ಆಗುತ್ತೆ. ಅದು ಈ ವಿಡಿಯೋ ಕಾನ್ಫರೆನ್ಸ್ ನ ಮುಖೇನವಾಗಿ ನಡೆಯಲಿರುವಂತ ಈ ಸಭೆ ಸಂದರ್ಭದಲ್ಲಿ. ಎಟ್ ದ ಸೇಮ್ ಟೈಮ್ ಆಯಾ ರಾಜ್ಯಗಳು ವಿಶೇಷ ಪ್ಯಾಕೇಜ್ಗೂ ಕೂಡ ಈಗ ಕೇಂದ್ರದಿಂದ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಹಾರಾಷ್ಟ್ರ, ಪಂಜಾಬ್, ಪಶ್ಚಿಮ ಬಂಗಾಳ, ಕೇರಳ 30,000 ಕೋಟಿ 50,000 ಕೋಟಿಯ ವಿಶೇಷ ಪ್ಯಾಕೇಜ್ ಅನ್ನ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಕರ್ನಾಟಕವೂ ಕೂಡ ಕೇಳಬೇಕಾದಂತ ಅನಿವಾರ್ಯತೆ ಇದೆ. ಯಾಕಂತ ಅಂದ್ರೆ ನಮ್ಮ ಖಜಾನೆಯಲ್ಲಿ ಇರುವಂತ ಸ್ವತ್ತೇನು ಅಥವಾ ಸದ್ಯದ ಮಟ್ಟಿಗಿನ ಅನುಕೂಲತೆ ಏನು ಅನ್ನುವಂಥದ್ದು ನಮ್ಗೆ ಈಗ ಆಲ್ರೆಡಿ ಗೊತ್ತಾಗಿರುವಂತ ವಿಚಾರಗಳೇ. ಬಹಳ ಸಮಸ್ಯೆಯಲ್ಲಿದ್ದೀವಿ ನಾವು ಕೂಡ. ಈ ಹಿಂದೆನೆ ಅತಿವೃಷ್ಟಿ ಸಂದರ್ಭದಲ್ಲಿ ನಮಗೆ ಬರಬೇಕಾಗಿದ್ದಂತಹ ವಿಶೇಷ ಪ್ಯಾಕೇಜ್ ಬಂದಿಲ್ಲ. GSTಗೆ ಸಂಬಂಧಪಟ್ಟಂತೆ ನಮಗೆ ಬರಬೇಕಾಗಿದ್ದಂತ ತೆರಿಗೆ ಬಂದಿಲ್ಲ. ಹೀಗೆ ಬಹಳಷ್ಟು ಕೇಂದ್ರದಿಂದ ಪೆಂಡಿಂಗ್ ಇರುವಂತಹ ಸಂದರ್ಭದಲ್ಲೇ ಈ ಕೊರೋನಾ ಸಂದರ್ಭಕ್ಕೆ ಸಂಬಂಧಪಟ್ಟಂತಿನ ಅನಾಹುತ, ಆಮೇಲೆ ಈಗ ಆಗಿರುವಂತಹ ಆರ್ಥಿಕ ಹಿಂಜರಿತ, ಇದೆಲ್ಲವನ್ನು ನಿಭಾಯಿಸುವಂತ ನಿಟ್ಟಿನಲ್ಲಿ ಮತ್ತೆ ವಿಶೇಷ ಪ್ಯಾಕೇಜ್ ಅನ್ನ ಕೇಳೋದಕ್ಕೆ ಇವತ್ತು ಅವಕಾಶ ಇರುತ್ತಾ ಗೊತ್ತಿಲ್ಲ. ಧೈರ್ಯ ಮಾಡಿ ಕೇಳುವಂತ ನಿಟ್ಟಿನಲ್ಲಿ ಸರ್ಕಾರ ಸಿದ್ಧ ಆಗಿದೆಯೋ ಗೊತ್ತಿಲ್ಲ. ಅದೆಲ್ಲದಕ್ಕೂ ಕೂಡ ಇವತ್ತು ಉತ್ತರ ಸಿಗಬೇಕಿದೆ. ಬಹುಶಃ ಮುಖ್ಯಮಂತ್ರಿಗಳು ಬೆಳಗ್ಗೆ ನಾವು ಮಾತನಾಡುವಂತ ಸಂದರ್ಭದಲ್ಲಿ, ಅಂದ್ರೆ ಅವರು ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡುವಂತ ಸಂದರ್ಭದಲ್ಲಿ ವಿಶೇಷ ಪ್ಯಾಕೇಜ್ ವಿಚಾರವಾಗಿ ಕೇಳ್ತಾ ಇದ್ದ ಹಾಗೇನೆ ಅವಕಾಶ ಸಿಕ್ಕಿದ್ರೆ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಬಿಟ್ರೆ ಕೇಳ್ತೀವಿ ಅನ್ನುವಂತ ದಿಟ್ಟತನದ ಉತ್ತರ ನಾವು ನಮ್ಮ ಸರ್ಕಾರದಿಂದ ಇಲ್ಲಿ ತನಕ ಗಮನಿಸಿಲ್ಲ. ಹೀಗಾಗಿ ಇದೆಲ್ಲವನ್ನೂ ಕೂಡ ನಾವೀಗ ಗಮನಿಸಬೇಕಾದಂತ ಅನಿವಾರ್ಯತೆ ಬಂದಿದೆ. ಆಮೇಲೆ ಆ ಥರದೊಂದು ಸಂದರ್ಭ ಬಂದಿದೆ, ಅದು ಈ ಸಭೆಯ ಮುಖೇನವಾಗಿ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ, ಕಳೆದ 3 ಲಾಕ್ಡೌನ್ನ ಅವಧಿಗೆ ಸಂಬಂಧಪಟ್ಟಂತಹ ವಿಡಿಯೋ ಕಾನ್ಫರೆನ್ಸ್ ಈಗಿನ ಅವಧಿಯನ್ನ ವಿಸ್ತರಿಸಬೇಕೋ ಬೇಡವೋ, ಅಥವಾ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ಕೊಡಬೇಕು ಅನ್ನುವಂಥ ಅಜೆಂಡಾದ ಮೇಲೆ ನಡೀತಾ ಇರುವಂತಹ ವಿಡಿಯೋ ಕಾನ್ಫರೆನ್ಸ್ಗೂ ಒಂದು ವ್ಯತ್ಯಾಸವನ್ನ ನಾವು ಗಮನಿಸಬಹುದಾಗಿದೆ. ಇಲ್ಲಿ ಕಳೆದ 3 ಬಾರಿಯ ಲಾಕ್ಡೌನ್ ಅವಧಿ ವಿಸ್ತರಣೆ ಆಗುವಂತಹ ಸಂದರ್ಭದಲ್ಲಿ ಬಹುತೇಕ ಇಡೀ ದೇಶದ ಜನರಿಗೆ ಖಚಿತತೆ ಇತ್ತು, ಲಾಕ್ಡೌನ್ ಅವಧಿ ವಿಸ್ತರಣೆ ಆಗುತ್ತೆ. ಆದ್ರೆ ವಿನಾಯಿತಿಗಳು ಏನ್ ಸಿಗಬಹುದು ಅನ್ನುವಂಥದ್ದು ನಾವೊಂದು ಕುತೂಹಲ ನಮ್ಮಲ್ಲಿತ್ತು. ಸೊ ಲಾಕ್ಡೌನ್ ಅವಧಿ ವಿಸ್ತರಣೆ ಆಗಿದ್ದೂ ಆಯ್ತು, ವಿನಾಯಿತಿಯು ಸಿಕ್ಕಿದ್ದೂ ಆಯ್ತು. ಆದ್ರೆ ಈ ಬಾರಿ ಇದೆಯಲ್ಲ, ಈ ಬಾರಿಯ ವಿಡಿಯೋ ಕಾನ್ಫರೆನ್ಸ್ ಸಂದರ್ಭದಲ್ಲಿ ಲಾಕ್ಡೌನ್ ಅವಧಿ ವಿಸ್ತರಣೆ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಖಚಿತತೆ ಇಲ್ಲ. ಲಾಕ್ಡೌನ್ ಅವಧಿಯನ್ನು ವಿಸ್ತರಣೆ ಮಾಡದೆ ಕಟ್ನಿಟ್ಟಾಗಿ ಏನಾದರೂ ಕ್ರಮವನ್ನ ತೆಗೆದುಕೊಳ್ಳೋ ಮುಖಾಂತರವಾಗಿ ಅಥವಾ ಕೆಲವೊಂದಷ್ಟು ಕಂಟೈನ್ಮೆಂಟ್ ಝೋನ್ಗಳಿಗೆ ಮಾತ್ರ ಸೀಮಿತ ಆಗುವಂತೆ ಏನಾದ್ರು ನಿರ್ಧಾರಕ್ಕೆ ಬಂದು ಉಳಿದಂತೆ ಯಥಾಸ್ಥಿತಿಯಾದಂತ ಜನಜೀವನಕ್ಕೆ ಅವಕಾಶ ಸಿಗುತ್ತಾ ಅನ್ನುವಂಥ ಕುತೂಹಲ ಒಂದಿದೆ ಈ ಬಾರಿ. ಇನ್ನು ಸಾರಿಗೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮೊದಲೇ ಹೇಳಿದಾಗೆ ಸಾರಿಗೆ ಅತಿ ಮುಖ್ಯವಾದಂತ ಒಂದು ಅಂಗ. ಅದು ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಒಂದು ಭಾಗದ ಜನ ಮತ್ತೊಂದು ಭಾಗಕ್ಕೆ ಹೋಗಬೇಕು, ಅದಾದ ನಂತರದಲ್ಲಿ ಆರ್ಥಿಕ ಚಟುವಟಿಕೆಗಳು ನಡಿಬೇಕು, ಅವರೆಲ್ಲರೂ ತಮ್ಮ ವ್ಯವಹಾರದಲ್ಲಿ ತೊಡಗಿಸ್ಕೊಳ್ಬೇಕು, ಅವರೆಲ್ಲರೂ ಕೂಡ ತಮ್ಮ ಕೆಲಸ ಕಾರ್ಯದಲ್ಲಿ ತೊಡಗಬೇಕು ಅಂತಂದ್ರೆ ಸಾರಿಗೆ ಅತಿ ಮುಖ್ಯ. ಒಂದು ಮಾತಿದೆ, ಹಳ್ಳಿಯಲ್ಲಿ ರಸ್ತೆ ಅಭಿವೃದ್ಧಿಯಾದ್ರೆ, ಪೇಟೆ ಜೊತೆಗೆ ಒಂದು ಹಳ್ಳಿ ನಡುವೆ ಒಂದು ಅತ್ಯುತ್ತಮ ಸುಸಜ್ಜಿತವಾದಂಥ ರಸ್ತೆ ನಿರ್ಮಾಣ ಆದ್ರೆ ಆ ಇಡೀ ಹಳ್ಳಿನೇ ಉದ್ಧಾರ ಆದಂಗೆ ಅಂತ. ಕೇಂದ್ರ ಸರ್ಕಾರವು ಕೂಡ ಈ ಹಿಂದೆ ಬಹಳಷ್ಟು ರಸ್ತೆಗಳನ್ನ ನಿರ್ಮಿಸುವಂತ ನಿಟ್ಟಿನಲ್ಲಿ, ಮೂಲಸೌಕರ್ಯ ಒದಗಿಸುವಂತ ನಿಟ್ಟಿನಲ್ಲಿ ಬಹಳ ಗಮನ ಕೊಟ್ಟಿದ್ದು. ಯಾಕೆ ಅಂತ ಅಂದ್ರೆ ಇದೇ ಕಾರಣಕ್ಕಾಗಿ, ರಸ್ತೆಗಳು ಇಂಪ್ರೂವ್ ಆದ್ರೆ ಇಡೀ ದೇಶ ಅಭಿವೃದ್ಧಿ ಆಗುತ್ತೆ ಅಂತ. ಅಂದ್ರೆ ಸಾರಿಗೆ ಮೇಲೆ ಇಡೀ ದೇಶ ಅಷ್ಟು ಡಿಪೆಂಡ್ ಆಗಿರುತ್ತೆ ಅಂತ. ಬಟ್ ಈಗೇನಾಗಿದೆ, ಈಗ ಸಾರಿಗೆ ವ್ಯವಸ್ಥೆ ಬಹುತೇಕ ಸ್ತಬ್ಧ ಆಗಿದ್ದಂಥದ್ದು ಈಗ ನಿಧಾನವಾಗಿ ರಸ್ತೆಗೆ ವೆಹಿಕಲ್ಗಳ ಓಡಾಟ ಆರಂಭ ಆಗಿದೆ. ಬಟ್ ಸಾರ್ವಜನಿಕ ಸಾರಿಗೆಗೆ ಸಂಬಂಧಪಟ್ಟಂತೆ ಅವಕಾಶಗಳು ಸಿಗುತ್ತಾ? ಇದು ಕೇಂದ್ರ ಕೊಡಬಹುದಾದಂತಹ ಹೊಸ ಗೈಡ್ಲೈನ್ಸ್ ನ ಮುಖೇನವಾಗಿ ನಾವು ತಿಳಿದುಕೊಳ್ಬೇಕಾಗುತ್ತೆ. ಗ್ರೀನ್ ಝೋನ್ ನ ಒಳಗೆ ಬಸ್ ಓಡಾಡೋಕೆ ಅವಕಾಶ ಸಿಕ್ಕಿದ್ರೂ ಕೂಡ ಆರ್ಥಿಕತೆಗೆ ಬಹಳ ದೊಡ್ಡ ಉತ್ತೇಜನ ಕೊಡುವಂತ ನಿಟ್ಟಿನಲ್ಲಿ ಅದು ಕಷ್ಟ ಸಾಧ್ಯನೇ. ಯಾಕಂತಾದ್ರೆ ಬಹಳಷ್ಟು ಜನ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಓಡಾಡುವಂತವ್ರು ಇರ್ತಾರೆ. ಅದರಲ್ಲೂ ಕೂಡ ಒಂದು ಜಿಲ್ಲೆಯ ಬಾರ್ಡರ್ನಲ್ಲಿ ಇದ್ದಂಥವರು ತಮ್ಮ ಜಿಲ್ಲೆಯ ಜಿಲ್ಲಾ ಕೇಂದ್ರಕ್ಕೆ ಹೋಗೋದಕ್ಕಿಂತ ಪಕ್ಕದ ಜಿಲ್ಲೆಯ ಜಿಲ್ಲಾ ಕೇಂದ್ರನೇ ಅವರಿಗೆ ಅತಿ ಹತ್ತಿರ ಆಗಿರುತ್ತೆ ಬಾರ್ಡರ್ನಲ್ಲಿದ್ದಂಥವ್ರಿಗೆ. ಹೀಗಾಗಿ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಓಡಾಡಬೇಕಾದಂತ ಅನಿವಾರ್ಯತೆ ಖಂಡಿತ ಬರುತ್ತೆ. ಆದ್ರೆ ಅಂತ ಅವಕಾಶ ಸಿಗುತ್ತಾ? ಮೆಟ್ರೋ ಓಡಾಟಕ್ಕೆ ಅವಕಾಶ ಸಿಗುತ್ತಾ? ಇದನ್ನೆಲ್ಲ ನಾವೀಗ ಗಮನಿಸಬೇಕಿದೆ. ಎಲ್ಲ ಸಿಎಂಗಳ ಜೊತೆಗೆ ಚರ್ಚೆ ನಡೆಸ್ತಾ ಇದ್ದಾರೆ ಅಮಿತ್ ಶಾ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಸಿಎಂಗಳ ಜೊತೆಗೆ ಮೊದಲಿಗೆ ಗೃಹ ಸಚಿವರ ಚರ್ಚೆ ನಡೀತಾ ಇದೆ ಅಂತ ಕಾಣಿಸುತ್ತೆ.
ಎಲ್ಲ ಸಿಎಂಗಳ ಜೊತೆಗೆ ಚರ್ಚೆಯನ್ನ ಅಮಿತ್ ಶಾ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಾನು ಮೊದಲೇ ಹೇಳಿದಾಗೆ ಈ ಸಭೆಯಲ್ಲಿ ಪ್ರಧಾನಿಗಳ ಜೊತೆಗೆ ಅಮಿತ್ ಶಾ ಅವರು ಕೂಡ ಇರ್ತಾರೆ. ಕೇಂದ್ರ ಗೃಹ ಸಚಿವರು ವಿಡಿಯೋ ಕಾನ್ಫರೆನ್ಸ್ ಮುಖೇನವಾಗಿ ಸಿಎಂಗಳ ಜೊತೆಗೆ ಗೃಹ ಸಚಿವರು ಮೊದಲಿಗೆ ಚರ್ಚೆ, ಪ್ರಧಾನಿಗಳಿಗಿಂತ ಮುನ್ನ ಅಮಿತ್ ಶಾ ಈಗ ಸಭೆಯನ್ನ ನಡೆಸ್ತಾ ಇದ್ದಾರೆ, ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ, ಚರ್ಚೆ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹುಶಃ ಈ ಲಾಕ್ಡೌನ್ನ ಸಂದರ್ಭದಲ್ಲಿ ಇಡೀ ದೇಶದ ಕಾನೂನು ಸುವ್ಯವಸ್ಥೆ ಕೂಡ ಅತಿ ಮುಖ್ಯ ಆಗಿರುತ್ತೆ. ಈ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದಂತ ಒಂದಷ್ಟು ಸಂಗತಿಗಳನ್ನು ಕೂಡ ನಾವು ಗಮನಿಸಿದೀವಿ. ಮುಂದೆ ಅಕಸ್ಮಾತ್ ಮತ್ತೆ ಏನಾದರೂ ಲಾಕ್ಡೌನ್ ಅವಧಿಯನ್ನ ನಾವು ವಿಸ್ತರಣೆ ಮಾಡಿದ್ರೆ ಆಗ ಎದುರಿಸಬೇಕಾದಂತ ಸನ್ನಿವೇಶಗಳು ಏನಿರುತ್ತೆ ಅನ್ನುವಂಥದ್ದು ಕೂಡ ಕೇಂದ್ರ ಗೃಹ ಸಚಿವರಿಗೆ ಬಹಳ ಚೆನ್ನಾಗಿ ಅರಿತಿರ್ತಾರೆ. ಈ ಕಾರಣಕ್ಕಾಗಿನೇ ಕೇಂದ್ರ ಗೃಹ ಸಚಿವರು ಮೊದಲಿಗೆ ಒಂದು ಸಭೆಯನ್ನ ನಡೆಸೋ ಮುಖಾಂತರವಾಗಿ ಮಾಹಿತಿ ಕಲೆ ಹಾಕೋ ಪ್ರಯತ್ನವನ್ನ ಮಾಡ್ತಾರೆ. ಆಮೇಲೆ ಮಾಹಿತಿಯನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾರೆ. ಈ ಮುಖೇನವಾಗಿ ಮುಂದಿನ ಹಂತದಲ್ಲಿ ಏನಾದರೂ ಲಾಕ್ಡೌನ್ ಅವಧಿ ವಿಸ್ತರಣೆ ಆಗೋದು ಮತ್ತೆ ಅಥವಾ ಇನ್ನೊಂದು ರೀತಿಯಂತ ನಿರ್ಧಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಅತಿ ಮುಖ್ಯವಾಗಿ ಇಟ್ಕೊಂಡು ಅವರು ಗಮನ ಹರಿಸಬೇಕಾಗುತ್ತೆ. ಸೊ ಅದೇ ವಿಚಾರವನ್ನ ಈಗ ಅವರು ಪ್ರಸ್ತಾಪ ಮಾಡೋಕೆ ಹೊರಟಿರೋದು, ಈಗ ಪ್ರಸ್ತಾಪ ಆಗ್ತಾ ಇರೋದು ಕೂಡ ಇನ್ಫ್ಯಾಕ್ಟ್ ಅದೇ ಆಗಿರುತ್ತೆ. ಅದಾದ ನಂತರದಲ್ಲಿ ಮತ್ತೆ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಆಗಿರಬಹುದು, ಈ ತರದ ಎಲ್ಲ ವಿಚಾರಗಳು ಕೂಡ ಪ್ರಸ್ತಾಪ ಆಗ್ತಾ ಬರುತ್ತೆ. ಆಯಾ ಇಲಾಖೆಯ ಸಚಿವರುಗಳು ಪ್ರಧಾನಿಗಳ ಜೊತೆಗಿರುವಂತಹ ಕಾರಣದಿಂದಾಗಿ ಮುಖ್ಯಮಂತ್ರಿಗಳ ಜೊತೆಗಿನ ಸಭೆ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಪ್ರಸ್ತಾಪಕ್ಕೆ ಬರುತ್ತೆ. ಈಗ ತಾನೇ ನಾನು ಹೇಳ್ತಾ ಇದ್ದಾಗೆ ಸಾರಿಗೆ ವಿಚಾರವಾಗಿಯೂ ಕೂಡ, ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಈಗ ಸಾರ್ವಜನಿಕ ಸಾರಿಗೆಯನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟರು ಕೂಡ ಇನ್ನೊಂದು ವಿಚಾರವನ್ನ ದೇಶದ ಜನ ಅಥವಾ ನಮ್ಮ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕು. ಇನ್ ಯಾವುದೇ ತೆರನಾದಂತಹ ವಿನಾಯಿತಿಗಳು ಸಿಕ್ಕಿದ್ರು ಕೂಡ ಅಲ್ಲಿರುವಂತ ಪ್ರಪ್ರಥಮವಾದಂತ ಕಂಡೀಷನ್ಸ್ ಅಪ್ಲೈ ಅನ್ನುವಂಥದ್ರಲ್ಲಿ ಮೊದಲ ಅಂಶ ಅಂತಂದ್ರೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದೇ ಆಗಿರುತ್ತೆ. ಯಾವುದೇ ತೆರಣ ಅಂತ ಸರ್ವಿಸ್ಗೂ ಕೂಡ ಅಥವಾ ಯಾವುದೇ ತೆರಣ ಅಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಅವಕಾಶವನ್ನ ಕೊಟ್ಟರು ಕೂಡ ಸಾಮಾಜಿಕ ಅಂತರ ಅನ್ನುವಂಥದ್ದು ಮೊದಲಿಗೆ ಪರಿಪಾಲನೆ ಆಗಬೇಕು ಅನ್ನುವಂಥದ್ದೇ ಕೇಂದ್ರದ ಸೂಚನೆ ಇರುತ್ತೆ. ಸಹಜವಾಗಿ ಇದು ಸಾರಿಗೆಗೂ ಕೂಡ ಅನ್ವಯಿಸುತ್ತೆ. ಹೀಗಾಗಿನೇ ಒಂದು ಬಸ್ನಲ್ಲಿ 50 ಜನ ಓಡಾಡ್ತಾ ಇದ್ದಂತ ಬಸ್ನಲ್ಲಿ ಇನ್ನು ಮುಂದೆ 50 ಜನ ಓಡಾಡೋಕೆ ಅವಕಾಶ ಇರಲ್ಲ, ಕೇವಲ 25 ಜನ ಓಡಾಡೋಕೆ ಅವಕಾಶ ಇರುತ್ತೆ ಒಂದು ಅಂದಾಜಿನ ಪ್ರಕಾರವಾಗಿ. ಆ 25 ಜನದ ಓಡಾಟಕ್ಕೆ ಅವಕಾಶ ಕೊಟ್ಟರೆ ಸಾರಿಗೆ ಸಂಸ್ಥೆಗೆ ಬಹಳ ನಷ್ಟ ಆಗಲ್ವಾ? ಅಂತರ್ ಜಿಲ್ಲೆಯೊಳಗೆ ಆಟೋ ಟ್ಯಾಕ್ಸಿ ಸಂಚಾರಕ್ಕೆ ಅವಕಾಶ ಕೊಡಿ, ಕೇರಳ ಸಿಎಂ ಒಂದು ಸಲಹೆಯನ್ನ ಕೊಡ್ತಾ ಇದ್ದಾರಂತೆ. ಪ್ರಧಾನಿ ಜೊತೆಗಿನ ವಿಡಿಯೋ ಕಾನ್ಫರೆನ್ಸ್ ಸಂದರ್ಭದಲ್ಲಿ ಕೇರಳ ಮುಖ್ಯಮಂತ್ರಿಗಳು ಈ ತರದ ಒಂದು ಸಲಹೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಸಭೆಯಲ್ಲಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕೊಡ್ತಾ ಇರುವಂತಹ ಸಲಹೆ ಇದು. ಅಂತಾರಾಜ್ಯ ಸಂಚಾರದ ಬಗ್ಗೆ ಕೇರಳ ಸಿಎಂ ಸಲಹೆ. ಓಕೆ, ಕೇರಳ ಸಿಎಂ ಪಿಣರಾಯಿ ವಿಜಯನ್ ಈ ವಿಚಾರದ ಬಗ್ಗೆ ಬಹಳ ಮುತುವರ್ಜಿ ವಹಿಸಿದಂತವರು ಆರಂಭದಿಂದನೂ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಕೇರಳದಿಂದ ಕರ್ನಾಟಕಕ್ಕೆ ಸಾರಿಗೆ ವ್ಯವಸ್ಥೆಯನ್ನ ಅಥವಾ ರಸ್ತೆ ಸಂಪರ್ಕವನ್ನ ಸಂಪೂರ್ಣವಾಗಿ ಬಂದ್ ಮಾಡಿದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಕೇರಳ. ಅವಕಾಶ ಕೊಡಬೇಕು ಓಡಾಟಕ್ಕೆ. ಆ ನಂತರದಲ್ಲಿ ಕರ್ನಾಟಕ ಸರ್ಕಾರನೂ ಕೂಡ ಓಕೆ ಅವಕಾಶ ಕೊಡ್ತೀವಿ, ಆದ್ರೆ ಇದು ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ, ತುರ್ತು ಸಂದರ್ಭಕ್ಕೆ ಮಾತ್ರ ಬಿಟ್ರೆ ಉಳಿದಂತದಕ್ಕಾಗಲ್ಲ ಅಂತೇಳಿ ಆ ನಂತರದಲ್ಲಿ ತರಕಾರಿ ಸೇರಿದಂತೆ ಇನ್ನಿತರ ನಾವೇನ್ ಕೇರಳದ ಮೇಲೆ ಡಿಪೆಂಡ್ ಆಗಿವೋ ಅಂತದಕ್ಕೆಲ್ಲ ಬರೋದಕ್ಕೆ, ಈ ಕಡೆಯಿಂದ ಹೋಗೋದಕ್ಕೆ ಒಂದಷ್ಟು ಅವಕಾಶ ಸಿಕ್ಕಿತ್ತು. ಈಗಲೂ ಕೂಡ ಹಾಗೆ ಪಿಣರಾಯಿ ವಿಜಯನ್ ಅವರು ಅಂತಾರಾಜ್ಯ ಓಡಾಟಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥ ಸಲಹೆಯನ್ನಿಟ್ಟಿದ್ದಾರಂತೆ. ಯಾಕಂದ್ರೆ ಕೇರಳ ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದ ಜೊತೆಗಿನ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಡಿಪೆಂಡ್ ಆಗಿರುವಂತ ರಾಜ್ಯ. ನಾವು ಕೂಡ ಡಿಪೆಂಡ್ ಆಗಿದ್ವಿ, ಅವರು ಕೂಡ ಡಿಪೆಂಡ್ ಆಗಿದ್ದಾರೆ. ಆ ಕಡೆ ತಮಿಳುನಾಡಿನ ಜೊತೆಗೂ ಕೂಡ ಹೌದು. ಈ ಕಾರಣಕ್ಕಾಗಿನೇ ಕೇರಳ ಇಂತಹದೊಂದು ಡಿಮಾಂಡ್ ಇಟ್ಟಿದೆ, ಇಂತಹದೊಂದು ಸಜೆಷನ್ ಅನ್ನ ಕೊಟ್ಟಿದೆ. ಬಟ್ ನೋಡ್ಬೇಕಿದೆ, ಇಲ್ಲಿ ಪ್ರತಿ ರಾಜ್ಯವು ಕೊಡುವಂತ ಸಲಹೆಯನ್ನ ಕೇಂದ್ರ ಪರಿಗಣಿಸಬೇಕಾಗುತ್ತೆ. ಆಮೇಲೆ ಕೇರಳ ಕೊಡಬಹುದಾದಂತಹ ಸಲಹೆಯನ್ನ ಈ ಸಂದರ್ಭದಲ್ಲಿ ಅವರು ಸಾರಾಸಗಟಾಗಿ ತಳ್ಳಿ ಹಾಕೋದಕ್ಕೂ ಕೂಡ ಆಗೋಲ್ಲ. ಯಾಕಂದ್ರೆ ಕೊರೋನಾ ನಿರ್ವಹಣೆ ವಿಚಾರವಾಗಿ ಕೇರಳ ಸಾಧಿಸಿ ತೋರಿಸಿದೆ. ಬಹುಶಃ ಇತರ ರಾಜ್ಯಗಳು ಯಾರೂ ಕೂಡ ಸಾಧಿಸೋಕಾಗದೇ ಇರುವಂತಹ ಫಲಿತಾಂಶವನ್ನ ಕೇರಳ ಸಾಧಿಸಿದೆ. ನಿಮಗೆ ನೆನಪಿರ್ಲಿ, ಕೇರಳದಲ್ಲಿ ಮೊದಲ ಕೊರೋನಾ ಕೇಸ್, ದೇಶದಲ್ಲಿಯೇ ಮೊದಲ ಕೊರೋನಾ ಕೇಸ್ ಪತ್ತೆಯಾಗಿದ್ದಂಥದ್ದು ಕೇರಳದಲ್ಲಿ. ಪ್ರತಿನಿತ್ಯನೂ ಕೂಡ 70-80 ಅಂತ ಹೇಳಿ 400ರ ಗಡಿ ದಾಟ್ ಹೋಗಿತ್ತು. ಬಟ್ ಅದಾದ ನಂತರದಲ್ಲಿ ಹೇಗೆ ಅದನ್ನ ಅವರು ಆ ನಂತರದಲ್ಲಿ ಅದೆಲ್ಲವನ್ನು ಕೂಡ ನಿರ್ವಹಣೆ ಮಾಡಿದ್ರು ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾದಂತಹ ಸಂಗತಿಯಾಗಿದೆ. ಈಗಿನ ದಿನ ವಿಚಾರಕ್ಕೆ ಬರೋದಾದ್ರೆ ಕಳೆದ ಒಂದು 3-4 ದಿನದಿಂದ ಕೇರಳದಲ್ಲಿ ಒಂದೇ ಒಂದು ಪ್ರಕರಣವೂ ಕೂಡ ಪತ್ತೆಯಾಗ್ತಾ ಇಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಬಹಳ ಜವಾಬ್ದಾರಿಯುತವಾಗಿ ಕೇರಳ ಇದನ್ನ ನಿಭಾಯಿಸಿದೆ. ಹೀಗಾಗಿ ಕೇರಳ ಕೊಡಬಹುದಂತ ಸಲಹೆ ಸೂಚನೆಯನ್ನ ಕೇಂದ್ರ ಬಹಳ ಅಚ್ಚುಕಟ್ಟಾಗಿ ಕೇಳಬೇಕಾಗುತ್ತೆ. ಅದನ್ನೇನಾದ್ರೂ ಇಂಪ್ಲಿಮೆಂಟ್ ಮಾಡೋದಕ್ಕಾದ್ರೆ ಅಂತ
ಕೆಲಸವನ್ನು ಕೂಡ ಕೇಂದ್ರ ಮಾಡಬೇಕಾಗುತ್ತೆ. ಸೊ ಇಂಥ ಟೈಮ್ನಲ್ಲೇ ಕೇರಳ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂತಾರಾಜ್ಯ ಓಡಾಟಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇರಳ ಸಲಹೆ ಕೊಡ್ತಾ ಇದೆ. ಬಟ್ ಇದನ್ನ ನೇರವಾಗಿ ಒಪ್ಕೊಳ್ಳೋಕೆ ಎಷ್ಟರ ಮಟ್ಟಿಗೆ ಸಾಧ್ಯನೋ ಗೊತ್ತಿಲ್ಲ. ಕರ್ನಾಟಕದಂತ ರಾಜ್ಯಕ್ಕೆ ನಾವೀಗ ಅಂತಾರಾಜ್ಯ ಓಡಾಟಕ್ಕೆ ಅವಕಾಶ ಕೊಟ್ಟರು ನಮ್ಮ ಅಕ್ಕಪಕ್ಕ ಇರುವಂತ ರಾಜ್ಯ ಯಾವ್ದು, ಆ ಕಡೆ ಬೆಳಗಾವಿ ಕಡೆ ಹೋದ್ರೆ ಮಹಾರಾಷ್ಟ್ರ, ಈ ಕಡೆ ಬೆಂಗಳೂರು ಅಥವಾ ಈ ಕೋಲಾರದ ಕೆಲ ಭಾಗಕ್ಕೆ ಹೋದ್ರೆ ತಮಿಳುನಾಡು, ಆ ಕಡೆ ಆಂಧ್ರ ಪ್ರದೇಶ, ಗೋವಾ, ಕೇರಳ ಹೊರತುಪಡಿಸಿ ಉಳಿದಂತ ಎಲ್ಲ ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ರಾಜ್ಯಗಳಲ್ಲಿ ಈಗ ಆಲ್ರೆಡಿ ಕೊರೋನಾ ಕೇಸ್ಗಳು ತುಂಬಿ ತುಳುಕ್ತಾ ಇದೆ. ಇಂಥ ಟೈಮ್ನಲ್ಲಿ ನಾವು ಅಂತಾರಾಜ್ಯ ಓಡಾಟಕ್ಕೆ ಅವಕಾಶ ಕೊಡೋದು ಬಹಳ ಕ್ಲಿಷ್ಟಕರವಾದಂತ ನಿರ್ಧಾರ ಆಗಿರುತ್ತೆ. ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಇದು ಪ್ರಧಾನಿಯವರ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಆರಂಭ ಆಗಿರುವಂತಹ ಸಂದರ್ಭ. ಮುಖ್ಯಮಂತ್ರಿಗಳು ಕುಳಿತಿದ್ದಾರೆ, ಅವರ ಎಡಭಾಗದಲ್ಲಿ ಡಿಸಿಎಂ ಕೂತಿದ್ದಾರೆ ನೋಡಬಹುದು, ಮತ್ತೊಂದು ಕಡೆ ಬಲಭಾಗದಲ್ಲಿ ಮತ್ತೊಬ್ರು ಡಿಸಿಎಂ ಕೂತಿದ್ದಾರೆ ಗೋವಿಂದ ಕಾರಜೋಳ ಅವರು. ಆ ನಂತರದಲ್ಲಿ ಉಳಿದಂತೆ ಆ ಕಡೆ ಎಡಭಾಗದಲ್ಲಿ ನೀವು ಬಸವರಾಜ ಬೊಮ್ಮಾಯಿ ಅವರು ಕೂತಿರೋದನ್ನು ನೋಡಬಹುದು, ಸುಧಾಕರ್ ಅವರು ಕೂತಿರೋದನ್ನ ನೋಡಬಹುದು, ಅಧಿಕಾರಿಗಳು ಕೂತಿರೋದನ್ನ ನೋಡಬಹುದು. ಅದಾದ ನಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಭಾಗಿಯಾಗಿರುವಂತದನ್ನ ನೋಡಬಹುದು. ಯಥಾ ಪ್ರಕಾರವಾಗಿ ಇವತ್ತು ಕೂಡ ಅವರು ಒಂದು ಶಾಲನ್ನ ಮುಖಭಾಗಕ್ಕೆ ಹೊದ್ದೆ ಅವರು ಕುಳಿತಿದ್ದಾರೆ. ಅಂದ್ರೆ ಮಾಸ್ಕ್ ರೀತಿಯಾಗಿ ಒಂದು ಶಾಲ್ನ ರೀತಿಯಾಗಿರುವಂತಹ ಒಂದು ಬಟ್ಟೆಯನ್ನ ಮುಖಕ್ಕೆ ಸುತ್ತಕೊಂಡೆ ಅವರು ಕುಳಿತಿರುವಂತದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಕಾರಣ ಅಂತ ಅಂದ್ರೆ ಅವರು ಕೂಡ ಈ ರೀತಿಯಾದಂತ ತಮ್ಮ ಎಚ್ಚರಿಕೆಯನ್ನ ಇತರರಿಗೆ ತೋರಿಸುವ ಮುಖೇನವಾಗಿ ಇತರರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದಿರಲಿ, ಸ್ವಲ್ಪ ಹುಷಾರಾಗಿರ್ಲಿ, ಸ್ವಲ್ಪ ಅರಿವಿನಿಂದಿರಲಿ ಅನ್ನುವಂಥದ್ದನ್ನ ಸೂಚ್ಯವಾಗಿ ಅವರು ತೋರಿಸುವಂತ ನಿಟ್ಟಿನಲ್ಲಿ ಮಾಡ್ತಾ ಇರುವಂತ ಪ್ರಯತ್ನ ಇದು ಅನ್ನೋದು ಬಹಳ ಸ್ಪಷ್ಟ. ಇದು ಹಿಂದಿನ ವಿಡಿಯೋ ಕಾನ್ಫರೆನ್ಸ್ ಸಂದರ್ಭದಲ್ಲೂ ಕೂಡ ನಾವು ಗಮನಿಸಿದ್ವಿ, ಈಗಿನ ವಿಡಿಯೋ ಕಾನ್ಫರೆನ್ಸ್ ಅಲ್ಲೂ ಕೂಡ ನಾವು ಇದನ್ನ ಗಮನಿಸ್ತಾ ಇದ್ದೀವಿ. ಪ್ರಧಾನಿಯವರು ಕೂಡ ಒಂದು ಮುಖಕ್ಕೆ ಒಂದು ಬಟ್ಟೆಯನ್ನ ಸುತ್ತಕೊಂಡು ಈಗ ಆಲ್ರೆಡಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಕೂತಿದ್ದಾರೆ. ಬಟ್ ಪ್ರಧಾನಿಯವರ ಅಕ್ಕಪಕ್ಕದಲ್ಲಿ ಉಳಿದಂತ ಸಚಿವರು ಇರುವಂತ ಬಗ್ಗೆ ಈ ಫೋಟೋದಲ್ಲಿ ನಮಗೆ ಗೊತ್ತಾಗ್ತಾ ಇಲ್ಲ. ಬಟ್ ಸಚಿವರು ಇದ್ದಾರೆ, ಯಾಕಂತಂದ್ರೆ ಕಂಪ್ಲೀಟ್ ವೈಟ್ ಫ್ರೇಮ್ ನೋಡಿದಂತ ಸಂದರ್ಭದಲ್ಲಿ ಬಹುಶಃ ನಮಗೆ ಅನುಭವಕ್ಕೆ ಬರುತ್ತೆ. ನಂತರದ ಹಂತದಲ್ಲಿ ಅವರ ಜೊತೆಗೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ, ಅದಾದ ನಂತರದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು, ಅದಾದ ನಂತರದಲ್ಲಿ ಹರ್ಷವರ್ಧನ್ ಅವರು, ಹಾಗೆ ರಾಜನಾಥ್ ಸಿಂಗ್ ಅವರು ಕೂಡ ಕೂತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಈ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಆರೋಗ್ಯ ಸೇತು ಆಪ್ ಬಗ್ಗೆ ಬಹಳ ಚರ್ಚೆ ಆಯಿತು ಅನ್ನೋದು ಗೊತ್ತಾಗ್ತಾ ಇದೆ. ಆರೋಗ್ಯ ಸೇತು ಆಪ್ ಅನ್ನ ಬಳಕೆ ಮಾಡೋದನ್ನ ಹೆಚ್ಚೋದಕ್ಕೆ ಅಮಿತ್ ಶಾ ಅವರು ಕೂಡ ಸಲಹೆ ಕೊಟ್ಟರು ಅನ್ನೋದು ಗೊತ್ತಾಗ್ತಾ ಇದೆ. ಆರೋಗ್ಯ ಸೇತು ಆಪ್ ಜನಪ್ರಿಯಗೊಳಿಸಿದ್ರೆ ಹೆಚ್ಚು ಅನುಕೂಲ ಅನ್ನುವಂತ ನಿರ್ಧಾರಕ್ಕೆ ಅಮಿತ್ ಶಾ ಬಂದ್ರು ಅಥವಾ ಒಂದು ಸಲಹೆಯನ್ನ ಕೊಟ್ಟರು. ಆಮೇಲೆ ಇದರಿಂದ ವೈರಸ್ ಹರಡೋದನ್ನ ತಡೆಯೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಅವರು ಸಲಹೆ ರೂಪದಲ್ಲಿ ಕೊಡ್ತಾರೆ. ಈ ವಿಡಿಯೋ ಕಾನ್ಫರೆನ್ಸ್ ಸಂದರ್ಭದಲ್ಲಿ ಆರೋಗ್ಯ ಸೇತು ಆಪ್ ಬಗ್ಗೆ ಚರ್ಚೆ ಆಯಿತು ಅನ್ನೋದು ಗೊತ್ತಿದೆ, ಈಗ ಗೊತ್ತಾಗ್ತಾ ಇರುವಂತ ಮಾಹಿತಿ. ಇದು ಇನ್ಸೈಡ್ ಡೀಟೇಲ್ಸ್ ನಾವು ನಿಮ್ಗೆ ಕೊಡ್ತಾ ಇರುವಂತದ್ದು. ನಿಮ್ಗೆಲ್ಲ ಗೊತ್ತಿರಬಹುದು, ಕೇಂದ್ರದ ಮುಖೇನವಾಗಿ ಒಂದು ಆರೋಗ್ಯ ಸೇತು ಅಂತ ಒಂದು ಆಪ್ ಅನ್ನ ಈಗ ಆಲ್ರೆಡಿ ಬಿಡುಗಡೆಗೊಳಿಸಲಾಗಿದೆ. ಬಹಳ ಕೋಟಿಗಳ ಸಂಖ್ಯೆಯಲ್ಲಿ ಅದನ್ನ ಜನ ಡೌನ್ಲೋಡ್ ಮಾಡಿಕೊಂಡು ತಮ್ಮ ತಮ್ಮ ಸ್ಮಾರ್ಟ್ ಫೋನ್ಗಳಲ್ಲಿ ಅದನ್ನ ಬಳಸ್ತಾ ಇದ್ದಾರೆ ಕೂಡ. ಈ ಕೊರೋನಾಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ, ಅದಾದ ನಂತರದಲ್ಲಿ ಬಹಳ ಎಚ್ಚರಿಕೆಯನ್ನ ವಹಿಸುವಂತ ನಿಟ್ಟಿನಲ್ಲಿ ಈ ಆಪ್ ಬಹಳ ಅನುಕೂಲಕ್ಕೆ ಬರ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಿರುವಂತಹ ಸಂಗತಿನೇ. ಬಟ್ ಅಟ್ ದ ಸೇಮ್ ಟೈಮ್ ಈ ಆರೋಗ್ಯ ಸೇತು ಆಪ್ ಬಗ್ಗೆನೆ ಕಾಂಗ್ರೆಸ್ ಸೇರಿದ ಹಾಗೆ ಕೆಲ ವಿದೇಶಕ್ಕೆ ಸಂಬಂಧಪಟ್ಟಂತವರು ಕೂಡ ಪ್ರಶ್ನೆ ಎತ್ತಿದ್ರು. ಇದು ಬಹಳ ಸೇಫ್ಟಿಗೆ ಸಂಬಂಧಪಟ್ಟಂತೆ ಅಷ್ಟು ಅತ್ಯುತ್ತಮವಾದಂತ ಆಪ್ ಇದಲ್ಲ ಅನ್ನುವಂತ ವಿಚಾರವಾಗಿ. ಹ್ಯಾಕರ್ಸ್ಗಳು ಇದನ್ನ ಬಹಳ ಸುಲಭವಾಗಿ ಹ್ಯಾಕ್ ಮಾಡಬಹುದು, ತಮ್ಮ ಪರ್ಸನಲ್ ಡೇಟಾವನ್ನ ಕಳ್ತನ ಮಾಡಬಹುದು ಅನ್ನುವಂತ ವಿಚಾರವಾಗಿನೂ ಕೂಡ ಈ ಹಿಂದೆ ಚಕ್ಕರ ಎತ್ತಿದ್ದನ್ನ ನಾವು ಗಮನಿಸಿದ್ದೀವಿ. ಬಟ್ ಅದಾದ ನಂತರದಲ್ಲಿ ಕೇಂದ್ರ ಇಲ್ಲ, ಇದು ಸೇಫ್ಟಿ ಪರ್ಪೋಸಿಂಗ್ ನಾವು ಬರೋದಾದ್ರೆ ಅಥವಾ ನಾವು ಈ ಸೇಫ್ಟಿ ಅನ್ನುವಂಥ ವಿಚಾರವಾಗಿ ಬರೋದಾದ್ರೆ ಇದು ಬಹಳ ಮುಂಜಾಗ್ರತೆ ವಹಿಸಿ ನಾವು ರಚಿಸಿರುವಂತಹ ಆಪ್ ಅನ್ನುವಂಥದ್ದನ್ನ ಹೇಳಿತ್ತು ಕೇಂದ್ರವು ಕೂಡ. ಆಪ್ನ ಬಳಕೆ ಯಥಾಸ್ಥಿತಿಯಾಗಿ ಮುಂದುವರಿತಾ ಇದೆ. ಆಮೇಲೆ ಕೇಂದ್ರವು ಕೂಡ ಈ ಆಪ್ನ ಬಗ್ಗೆ ಬಹಳ ಮುತುವರ್ಜಿಯನ್ನು ವಹಿಸಿದೆ ಅನ್ನುವಂಥದ್ದು ಸ್ಪಷ್ಟ. ಈಗಲೂ ಅಷ್ಟೇ ಈ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳುವ ಮುಖಾಂತರವಾಗಿ ಅಥವಾ ಜನ ಬಳಸೋದನ್ನ ಹೆಚ್ಚು ಮಾಡಬೇಕು. ಅದಕ್ಕಾಗಿ ಆಯಾ ಸರ್ಕಾರಗಳು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕು. ಈ ಮುಖೇನವಾಗಿ ನಮಗೆ ಕೊರೋನಾವನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗಿನ ಸಭೆಯ ಸಂದರ್ಭದಲ್ಲಿ ಮೊದಲಿಗೆ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಮಾಹಿತಿಯನ್ನ ಕೊಟ್ಟರು ಅಂತೇಳಿ ತಿಳಿದು ಬರ್ತಾ ಇದೆ. ಈಗ ಆಲ್ರೆಡಿ ಈ ಆರೋಗ್ಯ ಸೇತು ಆಪ್ ಬಗ್ಗೆನೇ ಬಹಳ ಹೆಚ್ಚಿನ ಜಾಹೀರಾತು ಅಥವಾ ಜನರಿಗೆ ಹೆಚ್ಚು ಈ ಆರೋಗ್ಯ ಸೇತು ಆಪ್ ಬಗ್ಗೆ ಮಾಹಿತಿ ಕೊಡುವಂತ ಕೆಲಸ
ಕೇಂದ್ರದ ಮುಖೇನವಾಗಿಯೂ ರಾಜ್ಯದ ಸರ್ಕಾರದ ಮುಖೇನವಾಗಿಯೂ ಕೂಡ ನಡೀತಾ ಇರೋದನ್ನು ಕೂಡ ನಾವು ಗಮನಿಸ್ತೀವಿ. ಜನ ಕೂಡ ಬಹಳ ಸಂಖ್ಯೆಯಲ್ಲಿ ಈ ಆ್ಯಪನ್ನು ಈಗ ಆಲ್ರೆಡಿ ಬಳಸ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಈ ಕಾಯಿಲೆಗೆ ಸಂಬಂಧಪಟ್ಟಂತೆ ಬಹಳ ಜನರನ್ನ ಸಮರ್ಪಕವಾಗಿ ಅವ್ರಿಗೆ ಮಾಹಿತಿ ಕೊಡೋದ್ರ ಜೊತೆಗೆ ಅವರಲ್ಲಿ ಅರಿವು ಮೂಡಿಸೋ ಮುಖೇನವಾಗಿ ಇದು ಬಹಳ ಒಂದು ಯೂಸ್ಫುಲ್ ಅನ್ನುವಂಥದ್ದನ್ನ ಕೇಂದ್ರ ಮನಗಂಡಿದೆ. ಅದನ್ನೇ ಇವತ್ತು ಸಲಹೆ ರೂಪದಲ್ಲಿ ಆಯಾ ರಾಜ್ಯ ಸರ್ಕಾರಗಳಿಗೆ ಮಾಹಿತಿಯನ್ನ ಕೊಟ್ಟಿದೆ. ಮತ್ತೊಂದು ಕಡೆ ಹಳ್ಳಿಗಳಿಗೆ ಕೊರೋನಾ ಹರಡೋದನ್ನ ತಡೆಯುವುದೇ ದೊಡ್ಡ ಸವಾಲು. ಸಭೆಯಲ್ಲಿ ಎಲ್ಲ ಸಿಎಂಗಳ ಎದುರು ಆತಂಕವನ್ನ ತೋಡ್ಕೊಂಡ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಹಳ್ಳಿಗಳಿಗೆ ಕೊರೋನಾ ಹರಡದಂತೆ ತಡೆಯುವಂಥದ್ದು ದೊಡ್ಡ ಸವಾಲು ಅನ್ನುವಂಥದ್ದನ್ನ ಮೋದಿ ಅವರು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇನ್ಫ್ಯಾಕ್ಟ್ ಅವರು ಎಲ್ಲ ಮುಖ್ಯಮಂತ್ರಿಗಳ ಜೊತೆಗೆ ಆತಂಕ ತೋಡಿಕೊಂಡ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಈಗ ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ ಬಹಳ ತಜ್ಞರು ಕೂಡ ಹೇಳ್ತಾ ಇರುವಂತೆ ಹಳ್ಳಿಗಳಿಗೆ ಈ ಸೋಂಕು ಹರಡಬಾರದು ಅನ್ನುವಂಥದ್ದನ್ನ ಅವರು ಕೂಡ ಬಹಳ ಎಚ್ಚರಿಕೆ ಕೊಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದು, ಆಮೇಲೆ ವಲಸಿಗ ಕಾರ್ಮಿಕರ ಸಂಕಷ್ಟ ನನಗೆ ಅರ್ಥ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರುವಂತ ಮಾತಿದು, ಅವ್ರ ಕಷ್ಟ ನನಗೆ ಅರ್ಥ ಆಗುತ್ತೆ. ವಲಸಿಗ ಕಾರ್ಮಿಕರು ತಮ್ಮ ತಮ್ಮ ಮನೆಗಳಿಗೆ ತೆರಳುವಂಥದ್ದು ಮುಖ್ಯ ಆಗಿದೆ. ಆದರೆ ಹಳ್ಳಿಗಳಿಗೆ ಕೊರೋನಾ ಹರಡದಂತೆ ತಡೆಯುವಂಥದ್ದು ಕೂಡ ದೊಡ್ಡ ಸವಾಲು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಪ್ರಧಾನಿ ಅವರು ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳ ಎದುರು ತಮ್ಮ ಆತಂಕವನ್ನ ತೋಡ್ಕೊಳ್ತಾರೆ. ಈಗ ನಿಮ್ಗೆ ಗೊತ್ತಿರ್ಬೋದು, ಬಹಳ ಟೀಕೆನೂ ಕೂಡ ವ್ಯಕ್ತ ಆಯ್ತು. ಹೊರದೇಶಗಳಲ್ಲಿರುವಂತ ಭಾರತೀಯರನ್ನ ಕರ್ಕೊಂಬರೋಕೆ ತೋರಿಸುವಂತ ಮುತುವರ್ಜಿ ನಮ್ಮ ದೇಶದಲ್ಲಿ ಅಥವಾ ತಮ್ಮ ತಮ್ಮ ರಾಜ್ಯಗಳಲ್ಲಿರುವಂತ ವಲಸಿಗರನ್ನ ಕಳಿಸ್ಕೊಡುವಂತ ನಿಟ್ಟಿನಲ್ಲಿ ವಹಿಸ್ತಾ ಇಲ್ಲ ಅಂತ. ಯಾಕಂದ್ರೆ ಪಾಪ ಮೊನ್ನೆ ನೋಡಿದ್ವು ನಾವು, ರೈಲ್ವೆ ಟ್ರ್ಯಾಕ್ ಮೇಲೆ ಮಲ್ಕೊಂಡಂತ ವಲಸಿಗ ಕಾರ್ಮಿಕರ ಮೇಲೂ ಕೂಡ ರೈಲ್ ಹೋಗಿ ಬಹಳ ಮಂದಿ ಸತ್ತಿದ್ದು, ಬಹಳ ಮಂದಿ ಗುಂಪಾಗಿ ಸೇರೋದು, ಅವರಿಗಿರುವಂತ ಗೊಂದಲ, ಸರಿಯಾದ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇಲ್ಲ, ಇದೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಇದೇ ವಿಚಾರವನ್ನ ಇವತ್ತು ಇನ್ಫ್ಯಾಕ್ಟ್ ಮೋದಿ ಅವರು ಕೂಡ ಪ್ರಸ್ತಾಪ ಮಾಡ್ತಾರೆ. ಕಾರ್ಮಿಕರ ಸಂಕಷ್ಟ ನನಗೆ ಅರ್ಥ ಆಗುತ್ತೆ, ಆದ್ರೆ ಹಳ್ಳಿಗಳಿಗೆ ಈ ರೋಗ ಹರಡಬಾರ್ದು ಅನ್ನೋದನ್ನ ತಡಿಬೇಕು ಅನ್ನುವಂತ ಹೇಳ್ತಾರೆ. ಬಟ್ ಇನ್ನೊಂದು ವಿಚಾರ ಅಂತಂದ್ರೆ, ಈಗ ಆಲ್ರೆಡಿ ವಲಸಿಗ ಕಾರ್ಮಿಕರಂದ್ರೆ ಯಾರು? ಬಹುತೇಕ ಅವರು ಹಳ್ಳಿ ಭಾಗದಿಂದ ನಗರ ಪ್ರದೇಶಗಳಿಗೆ ಗುಳೆ ಹೋದಂತವ್ರಾಗಿರ್ತಾರೆ, ಅಥವಾ ಬೇರೆ ಬೇರೆ ರಾಜ್ಯದ ಮಹಾನಗರಗಳಿಗೆ ಗುಳೆ ಹೋದಂತ ಜನನೇ ಆಗಿರ್ತಾರೆ. ಸೊ ಇಂಥ ವಲಸಿಗ ಕಾರ್ಮಿಕರನ್ನ ಈಗ ಅವರವರ ರಾಜ್ಯಕ್ಕೆ ಕಳಿಸ್ಕೊಟ್ರೆ ಅವ್ರು ತಮ್ಮ ಹಳ್ಳಿಗಳಿಗೆ ಹೋಗ್ತಾರೆ. ಸೊ ಅಂತವರಲ್ಲಿ 1000ರಲ್ಲಿ ಒಬ್ಬರಿಗೆ ಸೋಂಕಿದ್ರು ಕೂಡ ಅದು ಬಹಳ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸುವಂತ ಚಾನ್ಸಸ್ಗಳು ಇರುತ್ತೆ. ಹೀಗಾಗಿನೇ ವಲಸೆ ಕಾರ್ಮಿಕರು ಹಳ್ಳಿಗಳಿಗೆ ಹೋಗೋದನ್ನ ತಡೆಯುವಂತ ಕೆಲಸ ಆರಂಭಿಕ ಹಂತದಲ್ಲಿ ಆಗ್ಬೇಕಿತ್ತು. ಬಟ್ ಅದಕ್ಕೆ ಅನಂತರ ಅವಕಾಶ ಆಗ್ಲಿಲ್ಲ. ಬಟ್ ಈಗ ಅವ್ರನ್ನ ಹೆಂಗೋ ಕಳಿಸ್ಕೊಡುವಂತ ಕೆಲಸ ಆಗಿದೆ. ಬಟ್ ಹಳ್ಳಿಗಳಿಗೆ ಇದು ತಲುಪಿದ್ರೆ ಬಹಳ ಸಮಸ್ಯೆ ಆಗುತ್ತೆ. ನಿಮ್ಗೆ ಗೊತ್ತಿರಲಿ, ಭಾರತದಲ್ಲಿ ಹಳ್ಳಿಗಳಲ್ಲಿ ಅದರಲ್ಲೂ ಕೂಡ ಈಗ ಇಂಥ ಸಂದರ್ಭದಲ್ಲಿ ತಮ್ಮ ಊರುಗಳಿಗೆ ತೆರಳಿದಂತ ನಂತರದಲ್ಲಿ ಅತಿ ಹೆಚ್ಚು ಜನಸಂದಣಿಯಿರುವ ಪ್ರದೇಶಗಳು ಕೂಡ ಹಳ್ಳಿ ಆಗುತ್ತೆ. ಆಮೇಲೆ ಅಲ್ಲಿ ವೈದ್ಯಕೀಯ ವ್ಯವಸ್ಥೆ ಬಹಳ ಕಮ್ಮಿ ಇದೆ. ಪ್ರಧಾನಿ ಹೀಗೆ ಮುಖ್ಯಮಂತ್ರಿಗಳು, ಆಮೇಲೆ ಪ್ರಧಾನಿ ಅವರಿಗೂ ಕೂಡ ಸಹಜವಾಗಿ ಇದರ ಅರಿವು ಇರುತ್ತೆ. ಯಾಕಂತಾರೆ ನಮ್ಮ ದೇಶದ ಹಳ್ಳಿಗಳಲ್ಲಿ, ಪ್ರತಿ ಹಳ್ಳಿಗಳಲ್ಲಿ, ಬಹುತೇಕ ಹಳ್ಳಿಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೇ ಎಷ್ಟೋ ಕಡೆ ಮುಚ್ಚಲ್ಪಟ್ಟಿವೆ. ಇನ್ನು ತೆರೆದಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ಸ್ಗಳೇ ಇಲ್ಲದೆ ಇರುವಂತಹ ಸನ್ನಿವೇಶ ಇದೆ. ಆಮೇಲೆ ಎಷ್ಟೋ ಮಂದಿ ಹಳ್ಳಿಗಳಲ್ಲಿ ಬರುವಂತ ಸಣ್ಣ ಪುಟ್ಟ ಶೀತ, ಜ್ವರ ಇದನ್ನ ಬಹಳ ಸೀರಿಯಸ್ ಆಗಿ ಕನ್ಸಿಡರ್ ಮಾಡದೇ ಇರುವಂತಹ ಸನ್ನಿವೇಶವೂ ಇರುತ್ತೆ. ಆಗ ರೋಗ ಹರಡೋಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಕೆಲವು ತೀರ್ಮಾನಗಳನ್ನ ಮಾಡಿದ್ದೀವಿ. ಜನ ಎಲ್ಲಿದ್ದಾರೋ ಅಲ್ಲೇ ಇರೋದಕ್ಕೆ ಎಲ್ಲ ವ್ಯವಸ್ಥೆಯನ್ನ ನಾವು ಮಾಡಿದ್ವು. ಜನ ತಮ್ಮ ಮನೆಗೆ ತೆರಳೋದಕ್ಕೆ ಬಯಸಿದ್ದಕ್ಕೆ ನಾವು ಕೆಲ ಬದಲಾವಣೆಯನ್ನ ಮಾಡಬೇಕಾಗಿ ಬಂತು. ಹೀಗಾಗಿ ನಾವು ಕೆಲವು ತೀರ್ಮಾನಗಳನ್ನ ಬದಲಾವಣೆ ಮಾಡಿದ್ದೀವಿ ಅಂತ ಬಹುಶಃ ಪ್ರಧಾನಿ ಕಡೆಯಿಂದ ಈ ಮಾತು ಬಂತು ಅಂತ ಕಾಣಿಸುತ್ತೆ. ಯಾಕಂದ್ರೆ ನೀವು ಆರಂಭದಲ್ಲಿ ಗಮನಿಸಿರ್ಬೋದು, ಅದು ಲಾಕ್ಡೌನ್ 2 ಅವಧಿಗೆ ಸಂಬಂಧಪಟ್ಟ ಹಾಗೇನೂ ಕೂಡ ಹೆಚ್ಚು ಕಮ್ಮಿ 40 ದಿನಗಳಿಗೆ ಸಂಬಂಧಪಟ್ಟ ಹಾಗೇನೂ ಕೂಡ ಯಾರು ಎಲ್ಲೆಲ್ಲಿದ್ದಾರೋ ಅಲ್ಲೇ ಇರಬೇಕು, ಆ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗೋ ಕೆಲಸ ಮಾಡಬಾರ್ದು ಅನ್ನುವಂಥ ಕಟ್ಟುನಿಟ್ಟಿನ ಸೂಚನೆ ಇತ್ತು. ಈಗಲೂ ಕೂಡ ಕೇಂದ್ರ ಅದನ್ನೇ ಹೇಳ್ತಾ ಇರುವಂಥದ್ದು. ನಾವು ಅದೇ ತೆರನಾಂತ ವ್ಯವಸ್ಥೆಯನ್ನ ಮಾಡಿದ್ವು. ಆದ್ರೆ ಜನ ತಮ್ಮ ಮನೆಗೆ ಹೋಗೋದಕ್ಕೆ ಬಯಸಿದ್ರು. ಹೀಗಾಗಿ ನಾವು ಕೆಲ ಬದಲಾವಣೆಗಳನ್ನ ತರಬೇಕಾಯ್ತು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಬದಲಾವಣೆ ಅಂದ್ರೆ ಏನು? ಟ್ರೈನ್ಗಳನ್ನ ಬಿಟ್ರು, ಬಸ್ ವ್ಯವಸ್ಥೆಯನ್ನ ಕಲ್ಪಿಸಿದ್ರು, ತಮ್ಮ ಊರುಗಳಿಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರು.
ಈ ತರದ ಪರಿಸ್ಥಿತಿ ಬರೋದಕ್ಕೆ ಕಾರಣ ಆಗಿದ್ದು ಇನ್ನೊಂದು ಅಂಶ ಏನು ಅಂತ ಅಂದ್ರೆ, ಜನ ತಾವಿದ್ದ ಕಡೆನೆ ಇರೋದಕ್ಕೆ ಇಷ್ಟಪಡ್ತಿದ್ರು, ಬಟ್ ಅವರಿಗಲ್ಲಿ ಸೂಕ್ತ ವ್ಯವಸ್ಥೆ ಇರಲಿಲ್ಲ. ಎಷ್ಟೋ ಮಂದಿ ಅನ್ನಾಹಾರಕ್ಕಾಗಿ ಪರಿತಪಿಸಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಅವರಿಗೆ ಸೂಕ್ತ ಊಟದ ವ್ಯವಸ್ಥೆ ಎಲ್ಲ ಇದ್ದಿದ್ರೆ ಅವ್ರು ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು, ಬಟ್ ಇರ್ಲಿಲ್ಲ. ಹೀಗಾಗಿನೇ ಅವರು ಬೇರೆ ಬೇರೆ ತಾವು ಎಲ್ಲೆಲ್ಲಿಂದ ಬಂದಿದ್ರು ಅಲ್ಲಲ್ಲಿಗೆ ಹೋಗೋದಕ್ಕೆ ಅವರು ಬಯಸ್ತಾರೆ. ದೊಡ್ಡ ಸಂಖ್ಯೆಯಲ್ಲಿ ಮತ್ತೆ ತಮ್ಮ ಊರುಗಳಿಗೆ ಅವರು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈ ವಿಚಾರದ ಬಗ್ಗೆ ಈಗ ಕೇಂದ್ರ ಪ್ರಸ್ತಾಪ ಮಾಡ್ತಾ ಇದೆ. ಬಹುಶಃ ಆ ವಿಚಾರದಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಜನ ಪ್ಯಾನಿಕ್ ಆಗದೆ ಇರುವಂತ ರೀತಿಯಾಗಿ ನೋಡಿಕೊಂಡು ಅವರಿಗೆಲ್ಲ ಅವಶ್ಯಕ ವ್ಯವಸ್ಥೆಯನ್ನ ಕಲ್ಪಿಸಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇರ್ಲಿಲ್ವೋ ಏನೋ. ಮತ್ತೊಂದ್ ಕಡೆ ಗ್ರಾಮೀಣ ಭಾಗಕ್ಕೆ ಕೊರೋನಾ ಹರಡಲ್ಲ ಅನ್ನುವಂತ ಭರವಸೆ ಇದೆ. ಹೀಗಾಗಿನೇ ವಲಸಿಗ ಕಾರ್ಮಿಕರು ಊರುಗಳಿಗೆ ತೆರಳೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ ಅನ್ನುವಂಥದ್ದನ್ನ ಕೂಡ ಪ್ರಧಾನಿ ಹೇಳ್ತಾರೆ. ಬಹುಶಃ ತಜ್ಞರ ಮುಖೇನವಾಗಿ ಅವರು ತರಿಸ್ಕೊಂಡಿರುವಂತಹ ಮಾಹಿತಿಯ ಆಧಾರದಲ್ಲಿ ಅವರಿಂದ ನಿರ್ಧಾರ ತೆಗೆದುಕೊಂಡಿರಬಹುದು. ಯಾಕಂತಾದ್ರೆ ವಲಸಿಗ ಕಾರ್ಮಿಕರ ಕಷ್ಟವನ್ನ ಅರ್ಥ ಮಾಡಿಕೊಂಡು ಸೌಲಭ್ಯವನ್ನ ಒದಗಿಸಿ ಎಲ್ಲ ರಾಜ್ಯಗಳ ಸಿಎಂಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಸಲಹೆ ಇದು. ಅವ್ರ ಸಂಕಷ್ಟ ಏನಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವರಿಗೆ ಸೌಲಭ್ಯ ಒದಗಿಸಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಗ್ರಾಮೀಣ ಭಾಗಕ್ಕೆ ಕೊರೋನಾ ಹರಡಲ್ಲ ಅನ್ನುವಂಥ ಭರವಸೆ ಇದೆ ಅನ್ನುವಂಥದ್ದನ್ನು ಕೂಡ ಸಭೆ ಸಂದರ್ಭದಲ್ಲಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಬಟ್ ಯಾರಿಗೊತ್ತು, ಜನ ಇಷ್ಟೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಹೋದಂತ ಸಂದರ್ಭದಲ್ಲಿ ರೋಗ ಹರಡೋದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈಗ ಮಾಡಿಕೊಟ್ಟಂಗಾಗಿದೆ. ಹಾಗಂತ ಅವ್ರನ್ನ ಇಲ್ಲೇ ಇರಿಸ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಆಮೇಲೆ ಅವರು ಬೇರೆ ಕಡೆ ಹೋದಂತ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯ ಕಾರ್ಮಿಕರಿಗೆ ಕ್ವಾರಂಟೈನ್ ವ್ಯವಸ್ಥೆಯನ್ನ ಬೇರೆ ಬೇರೆ ಕಡೆ ಮಾಡಿ ಆನಂತರದಲ್ಲಿ ಅವ್ರನ್ನ ಊರೊಳಗೆ ಬಿಡ್ಕೊಳ್ಳುವಂತ ಕೆಲಸನೂ ಕೂಡ ಬಹಳ ಕಷ್ಟ ಸಾಧ್ಯ ಇತ್ತು. ಬಟ್ ಈಗ ಹಾಗಿಲ್ಲ ಪರಿಸ್ಥಿತಿ. ಒಬ್ಬರಲ್ಲಿ ಸೋಂಕಿದ್ರು ಕೂಡ 16 ಮಂದಿಗೆ ಆ ಸೋಂಕು ಹರಡಬಹುದಾ ಅಂತ ಸನ್ನಿವೇಶ ಇರುವಂತಹ ಸಂದರ್ಭ ಇದು. ಸರ್ಕಾರಗಳೇನೋ ಹೇಳ್ಬೋದು, ನಗರ ಪ್ರದೇಶ ಗ್ರಾಮೀಣ ಪ್ರದೇಶಕ್ಕೆ ಬರಲ್ಲ ಅಂತ. ಕೊರೋನಾಗೆ ಯಾವ ನಗರ ಪ್ರದೇಶ, ಯಾವ ಗ್ರಾಮೀಣ ಪ್ರದೇಶ? ಅದಕ್ಕೆಲ್ಲ ಒಂದೇ ತಾನೆ. ಜನರಿಂದ ಜನರಿಗೆ ಹರಡೋಕ್ ಬೇಕಾದಂತ ವ್ಯವಸ್ಥೆ ಇದ್ಬಿಟ್ರೆ ಮತ್ತಿನ್ನೇನ್ ಬೇಕು ಕೊರೋನಾದಂತ ವೈರಸ್ಗೆ. ಸೊ ಇಲ್ಲಿ ಆದ್ರೆ ಪ್ರಧಾನಿಯವರು ಒಂದು ವಿಶ್ವಾಸವನ್ನಂತೂ ಇಟ್ಟಿದ್ದಾರೆ, ಗ್ರಾಮೀಣ ಭಾಗಕ್ಕೆ ಹರಡಲ್ಲ ಅಂತೇಳಿ. ಆಮೇಲೆ ಗ್ರಾಮೀಣ ಭಾಗಕ್ಕೆ ಹರಡಿದ್ರು ಕೂಡ ಅದನ್ನ ಬೇಗ ಏನಾದ್ರೂ ನಿಯಂತ್ರಣಕ್ಕೆ ತರಬಹುದು ಅನ್ನುವಂಥ ವಿಶ್ವಾಸದಲ್ಲಿ ಬಹುಶಃ ಕೇಂದ್ರ ಇದೆ ಅಂತ ಕಾಣಿಸುತ್ತೆ. ಯಾಕಂತಂದ್ರೆ ಈಗ ಮುಖ್ಯಮಂತ್ರಿಗಳ ಜೊತೆಗಿನ ಸಭೆಯ ಸಂದರ್ಭದಲ್ಲಿ ಆತರಣ ಅಂತ ವಿಶ್ವಾಸವನ್ನ ಪ್ರಧಾನಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರ ಮಾತಲ್ಲೇ ಅದು ಗೊತ್ತಾಗ್ತಾ ಇದೆ. ಆಮೇಲೆ ಆಯಾ ರಾಜ್ಯಗಳಲ್ಲಿ ಕಾರ್ಮಿಕರಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನೀವು ಮಾಡಿಕೊಡಿ ಅಂತಾನೂ ಕೂಡ ಕೇಳ್ತಾ ಇದ್ದಾರೆ. ಏನು ಸಮಸ್ಯೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಂತಾನೂ ಕೂಡ ಆಯಾ ರಾಜ್ಯ ಸರ್ಕಾರಗಳು ಕೂಡ ಬಹಳ ನಿರ್ಧಾರಕ್ಕೆ ಬಂದಿದ್ದಾವೆ. ಕೇರಳ, ನಮ್ಮ ಕರ್ನಾಟಕ, ಪಕ್ಕದ ತಮಿಳುನಾಡು, ಹೀಗೆ ಬಹಳಷ್ಟು ನಿರ್ಧಾರಗಳಿಗೆ ಬಂದಿರುವಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿದೆ. ಎಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದ ಹಾಗೆ ವಿಡಿಯೋ ಕಾನ್ಫರೆನ್ಸ್ ಮುಖೇನವಾಗಿ ಪ್ರಧಾನಿ ಮಾತನಾಡ್ತಾ ಇರುವಂಥ ಸಂದರ್ಭವನ್ನು ನೀವು ಗಮನಿಸ್ತಾ ಇದ್ದೀರಾ. ಉಳಿದಂತೆ ಮುಖ್ಯಮಂತ್ರಿಗಳ ಆದಿಯಾಗಿ ಕೆಲ ಸಚಿವರು, ಅದಾದ ನಂತರದಲ್ಲಿ ಕೆಲ ಅಧಿಕಾರಿಗಳು ಪ್ರಧಾನಿಯವರ ಮಾತನ್ನ ತದೇಕ ಚಿತ್ತದಿಂದ ಆಲಿಸ್ತಾ ಇರುವಂಥ ಸಂದರ್ಭವನ್ನು ಕೂಡ ನೀವಿಲ್ಲಿ ನೋಡಬಹುದಾಗಿದೆ. ಇವತ್ತಿನ ಸಭೆಯ ಪ್ರಮುಖವಾದಂಥ ಅಜೆಂಡಾ ಅಂದರೆ ನಾನು ಮೊದಲೇ ಹೇಳಿದಾಗೆ ಆರಂಭಿಕ ಹಂತದಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೇನೆ ಬಹಳ ಅತಿ ಮುಖ್ಯವಾದಂಥ ನಿರ್ಧಾರಕ್ಕೆ ಬರೋದು, ಬಹಳ ಚರ್ಚೆ ಮಾಡೋದು, ಆಯಾ ರಾಜ್ಯದ ಪರಿಸ್ಥಿತಿಯನ್ನು ಅವಲೋಕನ ಮಾಡುವಂಥದ್ದೇ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಈ ಸಭೆಯ ಅತಿ ಮುಖ್ಯ ಅಜೆಂಡಾ ಆಗಿದೆ. ಬಹುಶಃ ಇವತ್ತಿನ ಸಭೆಯ ಔಟ್ಕಮ್ ಏನೇ ಇದ್ರೂ ಕೂಡ ಬಹುತೇಕ ಅದು ಆರ್ಥಿಕತೆಗೆ ಉತ್ತೇಜನ ಕೊಡುವಂಥ ನಿಟ್ಟಿನಲ್ಲೇ ಆಗಿರುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಆರ್ಥಿಕತೆಗೆ ಉತ್ತೇಜನ ಅಂತ ಅಂದ್ರೆ ಬಹಳಷ್ಟು ಚಟುವಟಿಕೆಗಳಿಗೆ ಮತ್ತೆ ಅವಕಾಶ ಕೊಡಬಹುದಾದಂಥ ನಿರ್ಧಾರ ಆಗಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಈ ಕಾರಣಕ್ಕಾಗಿನೇ ಅದು ಎಂಥ ನಿರ್ಧಾರ ಆಗಿರ್ಬೋದು, ಯಾವ್ಯಾವಂಥ ಚಟುವಟಿಕೆಗಳಿಗೆ ಮತ್ತೆ ಅವಕಾಶವನ್ನ ಕೊಡಬಹುದು ಅನ್ನುವಂಥದ್ದು ಅತಿ ಮುಖ್ಯ. ಜನ ಇಲ್ಲಿ ಬಹಳ ಹೆದರ್ಕೊಳ್ಬೋದು. ಒಂದು ವರ್ಗದ ಜನ ಈ ತರನಾದಂಥ ಅವಕಾಶಗಳು ಕೊಟ್ಟಂತ ಕಾರಣದಿಂದಾಗಿ ಕೊರೋನಾ ಹಬ್ಬಿ ಬಿಡುತ್ತೆ, ಬಹಳ ಸಮಸ್ಯೆಗಳಾಗ್ಬಿಡುತ್ತೆ ಅಂತೇಳಿ ಆತಂಕ ಪಡ್ಬೋದಂಥ ಚಾನ್ಸಸ್ ಇದ್ದೇ ಇರುತ್ತೆ. ಬಟ್ ಇದು ಒಂದು ರೀತಿಯಾಗಿ ಅನಿವಾರ್ಯ ಆದಂಥ ಸನ್ನಿವೇಶವೂ ಕೂಡ ಹೌದು. ಯಾಕಂತಂದ್ರೆ ಆರ್ಥಿಕತೆಗೆ ಉತ್ತೇಜನ ಕೊಡುವಂಥ ನಿಟ್ಟಿನಲ್ಲಿ ಇದು ಬಹಳ ಅನಿವಾರ್ಯವಾದಂಥ ನಿರ್ಧಾರವೂ ಆಗಿರುತ್ತೆ. ಎಷ್ಟು ದಿನ ಅಂತ ಹೀಗೆ ಜನರನ್ನ ಮನೆಯೊಳಗೆ ಕೂಡ ಹಾಕೊಂಡು ಸರ್ಕಾರ ನಡೆಸೋದಕ್ಕೂ ಕೂಡ, ಆಡಳಿತ ನಡೆಸೋದಕ್ಕೂ ಕೂಡ ಸಾಧ್ಯ ಇರೋದಿಲ್ಲ. ಹೀಗಾಗಿನೇ ಎಲ್ಲಾ ತೆರನಾದಂಥ ವ್ಯವಸ್ಥೆಯನ್ನು ಕೂಡ ಈಗ ಸರ್ಕಾರ ಮಾಡ್ಕೊಳ್ತಾ ಇದೆ ಅನ್ನೋದು ಸ್ಪಷ್ಟ. ಅದಕ್ಕೆ ಪೂರ್ವಭಾವಿಯಾಗಿ ಒಂದಷ್ಟು ನಿರ್ಧಾರಗಳನ್ನು ಕೂಡ ನೀವೀಗ ನೋಡ್ತಾ ಇದ್ದೀರಾ. ರೈಲು ಓಡಾಟಕ್ಕೆ ನಾಳೆಯಿಂದ ಅವಕಾಶವನ್ನು ಕೊಡಲಾಗಿದೆ 11ನೇ ತಾರೀಕಿನಿಂದ. ಅದಾದ ನಂತರದಲ್ಲಿ
ಏವಿಯೇಷನ್ಗೆ ಸಂಬಂಧಪಟ್ಟ ಹಾಗೇನೂ ಕೂಡ ವಿಮಾನಗಳ ಹಾರಾಟಕ್ಕೂ ಕೂಡ ಅಂದರೆ ದೇಶದ ಒಳಗೆ ಹಾರಾಟ ಮಾಡೋದಕ್ಕೂ ಕೂಡ ಅವಕಾಶ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕೇಳ್ಪಡ್ತಾ ಇದ್ದೀವಿ. ಅದನ್ನು ಮೀರಿ ನಾವೀಗ ಗಮನಿಸ್ತಾ ಇರುವಂಥದ್ದು ಅಂದರೆ ಚಿತ್ರಮಂದಿರಗಳ ತೆರೆಯೋದಕ್ಕೆ ಅಥವಾ ಮಾಲ್ಗಳನ್ನು ತೆರೆಯೋದಕ್ಕೆ ಅವಕಾಶ ಸಿಗುತ್ತಾ ಹೇಗೆ ಎತ್ತ ಅಂಥೇಳಿ. ಬಟ್ ಇಲ್ಲೆಲ್ಲ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋದಕ್ಕೆ ಅವಕಾಶಗಳು ತೀರಾ ಕಮ್ಮಿ ಇರುತ್ತೆ. ಕಾಯಿಲೆ ಹರಡೋದಕ್ಕೂ ಬೇಕಾದಂಥ ಎಲ್ಲ ವ್ಯವಸ್ಥೆನೂ ಕೂಡ ಮಾಡಿಕೊಟ್ಟಂಗೆ ಆಗ್ಬಿಡುತ್ತೆ. ಹೀಗಾಗಿ ಈ ರೀತಿಯಾಗಿ ಬಹಳ ಜನ ಸೇರಬಹುದಾದಂಥ ಇಂಥ ಸ್ಥಳಗಳಿಗೆ ಆಮೇಲೆ ಸಭೆ ಸಮಾರಂಭಗಳಿಗೆ ಅವಕಾಶ ಕೊಡ್ಬೋದಂಥ ಚಾನ್ಸಸ್ ಸ್ವಲ್ಪ ಕಮ್ಮಿ ಇದ್ರೂ ಕೂಡ ಆರ್ಥಿಕತೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಅಗೈನ್ ಅಲ್ಲೂ ಕೂಡ ಬಹಳ ಮುಂಜಾಗ್ರತೆಯನ್ನು ವಹಿಸಿ ಬಹಳ ಮುತುವರ್ಜಿಯನ್ನು ವಹಿಸಿ ಸಾಮಾಜಿಕ ಅಂತರವನ್ನು ಅಂತ ಕಾಪಾಡಿಕೊಳ್ಳುವಂಥದ್ದನ್ನು ಮನದಲ್ಲಿಟ್ಕೊಂಡು ಅವಕಾಶ ಸಿಗ್ಬೋದಾ ಅನ್ನುವಂಥದ್ದನ್ನು ನೋಡಬೇಕಿದೆ. ಮತ್ತೊಂದು ಕಡೆ ಕೊರೋನಾ ವಿರುದ್ಧದ ಭಾರತದ ಹೋರಾಟಕ್ಕೆ ವಿಶ್ವದ ಶ್ಲಾಘನೆಯನ್ನ ಇಲ್ಲಿ ಪ್ರಸ್ತಾಪ ಮಾಡಲಾಯಿತು. ಕೊರೋನಾ ವೈರಸ್ ಹರಡದಂತೆ ತಡೆಯುವಂತ ನಿಟ್ಟಿನಲ್ಲಿ ನಾವು ಸಫಲರಾಗಿದ್ದೀವಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಪ್ರಧಾನಿಗಳು ಪ್ರಸ್ತಾಪ ಮಾಡ್ತಾರೆ. ರಾಜ್ಯಗಳು ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿವೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಪ್ರಧಾನಿಯವರು ಪ್ರಸ್ತಾಪ ಮಾಡ್ತಾರೆ ಅಂತೇಳಿ ಗೊತ್ತಾಗಿದೆ. ಪ್ರಸ್ತಾಪ ಮಾಡಿದ್ರು. ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೂ ಕೂಡ ಪ್ರಧಾನಿಯವರು ಕ್ರೆಡಿಟ್ ಕೊಟ್ಟರು ಅಂತೇಳಿ ತಿಳಿದು ಬಂದಿದೆ. ಕೊರೋನಾ ವಿರುದ್ಧದ ಭಾರತದ ಹೋರಾಟಕ್ಕೆ ವಿಶ್ವವೇ ಬಹಳ ಶ್ಲಾಘನೆಯನ್ನ ವ್ಯಕ್ತಪಡಿಸಿದೆ. ಕೊರೋನಾ ವೈರಸ್ ಹರಡದಂತೆ ತಡೆಯುವಂತ ನಿಟ್ಟಿನಲ್ಲಿ ನಾವು ಸಫಲರಾಗಿದ್ದೀವಿ ಅನ್ನುವಂಥದ್ದನ್ನ ಇಲ್ಲಿ ಪ್ರಧಾನಿಗಳು ಪ್ರಸ್ತಾಪ ಮಾಡ್ತಾರೆ. ಬಹುತೇಕ ಭಾರತದ ಮುಂದಿನ ಹಂತದ ಈ ಲಾಕ್ಡೌನ್ಗೆ ಸಂಬಂಧಪಟ್ಟಂತ ಭವಿಷ್ಯ ಇದೀಗ ನಿರ್ಧಾರ ಆಗುವಂತ ಸಂದರ್ಭವನ್ನ ನಾವು ಎದುರು ನೋಡ್ತಾ ಇದ್ದೀವಿ. ಆಮೇಲೆ ಈಗಿನ ಸಭೆಯ ಇನ್ಸೈಡ್ ವಿಚಾರಗಳು ಏನು ಅನ್ನುವಂಥದ್ದನ್ನ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ಕೊರೋನಾ ಪಾಸಿಟಿವ್ ಬಂದಿರುವಂತಹ ಕುಟುಂಬಗಳಿಗೆ ಬಹಳ ಸಂಕಷ್ಟ ಆಗಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಸಾಮಾಜಿಕವಾಗಿ ಈ ಕುಟುಂಬಗಳನ್ನ ಬಹಳ ಹೀನಾಯವಾಗಿ ನೋಡಲಾಗ್ತಾ ಇದೆ ಅನ್ನುವಂಥ ವಿಚಾರವೂ ಕೂಡ ಇದೀಗ ಪ್ರಸ್ತಾಪ ಆಯಿತು. ಔಷಧಿ ಕಂಡುಹಿಡಿಯುವವರೆಗೆ ಜನರಿಗೆ ನಾವು ಧೈರ್ಯ ಹೇಳಬೇಕಿದೆ ಅನ್ನುವಂಥದ್ದನ್ನು ಕೂಡ ಪ್ರಧಾನಿಯವರು ತಿಳಿಸಿದ್ರು ಅನ್ನೋದನ್ನ ನಾವು ಕೇಳ್ಪಡ್ತಾ ಇದ್ದೀವಿ. ಪ್ರಧಾನಿ ಮೋದಿ ಜೊತೆಗಿನ ಸಂವಾದದಲ್ಲಿ ಆಂಧ್ರ ಸಿಎಂ ಇದನ್ನು ಹೇಳಿದ್ದು ಆಂಧ್ರ ಸಿಎಂ ಹೇಳದಂತ ಮಾತಿದು. ಜಗನ್ಮೋಹನ್ ರೆಡ್ಡಿ ಅವರು ಹೇಳದಂತ ಮಾತು, ಕೊರೋನಾ ವಿರುದ್ಧದ ಹೋರಾಟದಿಂದ ಸಹಜ ಸ್ಥಿತಿಗೆ ಬರೋದು ಬಹಳ ಸಮಸ್ಯೆ ಆಗ್ತಾ ಇದೆ. ಕೊರೋನಾ ಪಾಸಿಟಿವ್ ಬಂದಿರುವಂತಹ ಕುಟುಂಬಗಳಿಗೆ ಬಹಳ ಸಂಕಷ್ಟದು, ಆರ್ಥಿಕವಾಗಿಯೂ ಬಹಳ ಸಂಕಷ್ಟ ಆಗಿದೆ, ಸಾಮಾಜಿಕವಾಗಿಯೂ ಕೂಡ ಬಹಳ ಸಂಕಷ್ಟ ಆಗಿದೆ. ನಿಮ್ಗೆಲ್ಲ ಗೊತ್ತಿರಬಹುದು, ಆರ್ಥಿಕವಾದಂತಹ ಸಂಕಷ್ಟ ಈ ಬಹುತೇಕ ಎಲ್ಲ ಕುಟುಂಬಗಳಿಗೆ ಬಂದಂತ ರೀತಿಯಾಗಿ ಅವರಿಗೂ ಕೂಡ ಬಂದಿದೆ. ಸಾಮಾಜಿಕವಾದಂತಹ ಸಂಕಷ್ಟ ಅಂತ ಅಂದ್ರೆ ಅವ್ರನ್ನೆಲ್ಲ ಒಂದ್ ರೀತಿ ಊರಿಂದ ಹೊರಗಿಡುವಂತ ರೀತಿ, ಅಥವಾ ಅವರ ಬಳಿ ಅವರು ಗುಣಮುಖರಾದಂತ ಬಂದಂತ ನಂತರದಲ್ಲೂ ಕೂಡ ಅವರ ಬಳಿ ಹೋಗಿ ಮಾತನಾಡ್ಸೋದಕ್ಕೆ ಅಂಜುತ್ತಾ ಇರುವಂತ ರೀತಿ, ಈ ತರದ ಸನ್ನಿವೇಶಗಳನ್ನ ಗಮನಿಸ್ತಾ ಇದ್ದೀವಿ. ಆಮೇಲೆ ನಾವು ಒಂದೇ ಒಂದು ಕೇಳ್ಕೊಳ್ಳೋದೇನು ಅಂತಂದ್ರೆ, ಇಂಥ ಸನ್ನಿವೇಶ ಇದ್ರೂ ಕೂಡ ಇದು ದೀರ್ಘಕಾಲಿಕವಾಗಿರಬಾರ್ದು. ಈ ಕೊರೋನಾದ ಭಯ ಹೋದಂತ ನಂತರದಲ್ಲಿ ಮತ್ತೆ ಜನ ಅವರನ್ನ ಹಿಂದೆ ಯಾವ ರೀತಿಯಾಗಿ ನಮ್ಮೂರಲ್ಲಿ ಇವರು ಅನ್ನುವಂತ ರೀತಿಯಾಗಿ ಕನ್ಸಿಡರ್ ಮಾಡ್ತಿದ್ರು, ಹಾಗೆ ಮಾಡ್ಕೊಂಡ್ರೆ ತೀರಾ ಒಳ್ಳೇದು. ಬಟ್ ಕೆಲವೊಂದು ಜನರ ಮನಸ್ಥಿತಿ ಹಾಗಿರೋದಿಲ್ಲ, ಬಹಳ ಹೀನಾಯವಾಗಿ ನೋಡುವಂತ ರೀತಿಯ ದೃಷ್ಟಿ ಉಳ್ಳಂತವ್ರು ಇರ್ತಾರಲ್ಲ, ಸೊ ಅಂತವ್ರ ವಿಚಾರವಾಗಿ ಬಹುಶಃ ಜಗನ್ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಈ ಕಾರಣಕ್ಕಾಗಿನೇ ಇನ್ಫ್ಯಾಕ್ಟ್ ನೀವು ಮೊಬೈಲ್ನಲ್ಲೂ ಕೂಡ ಯಾರಿಗಾರು ಕಾಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಮೊಬೈಲ್ನಲ್ಲೂ ಕೂಡ ಹೇಳ್ತಾ ಇರ್ತಾರೆ ಮೊದಲಿಗೆನೆ, ಕೊರೋನಾದ ವಿರುದ್ಧವಾಗಿ ನಾವು ಹೋರಾಡಬೇಕು ಹೊರತುಪಡಿಸಿದ್ರೆ ಕೊರೋನಾಗೆ ತುತ್ತಾಗಿದ್ದಾರಲ್ಲ ಅವ್ರ ವಿರುದ್ಧ ಅಲ್ಲ ಅಂತ. ಕೊರೋನಾಗೆ ತುತ್ತಾದಂಥವ್ರ ವಿರುದ್ಧ ನಮ್ಮ ಹೋರಾಟ ಅಲ್ಲ, ಕೊರೋನಾದ ವಿರುದ್ಧ ಹೋರಾಟ. ಇದೇ ವಿಚಾರವನ್ನ ಬಹುಶಃ ಈಗ ಸೂಚ್ಯವಾಗಿ ಜಗನ್ ಅವರು ಕೂಡ ಹೇಳಿರೋದು. ಸಣ್ಣ ಹಾಗೆ ಮಧ್ಯಮ ವರ್ಗದ ಕೈಗಾರಿಕೆಗಳನ್ನ ನಾವು ರಕ್ಷಣೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಇಲ್ಲದೆ ಹೋದಲ್ಲಿ ಆಂಧ್ರ ಪ್ರದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಉಲ್ಬಣ ಆಗುತ್ತೆ ಅನ್ನುವಂಥದ್ದನ್ನ ಅಗೇನ್ ಬಹುಶಃ ಜಗನ್ ಅವರು ಹೇಳಿದ್ರು ಅಂತ ಕಾಣಿಸುತ್ತೆ. 95% ಕೊರೋನಾ ಪ್ರಕರಣಗಳು ಗುಣಮುಖ ಆಗ್ತಾ ಇದೆ. ಇದೊಂದು ಒಳ್ಳೆ ಸೈನ್, ಒಳ್ಳೆ ಸೂಚನೆ ಇದು. ಹೀಗಾಗಿ ಲಾಕ್ಡೌನ್ ನಿಯಮಗಳನ್ನ ಸಡಿಲಿಕೆ ಮಾಡಬೇಕು ಅಂತ ಆಂಧ್ರದ ಮುಖ್ಯಮಂತ್ರಿ ಜಗನ್ ಅವರು ಕೇಳ್ಕೊಂಡ್ರು ಅಂತೇಳಿ ತಿಳಿದು ಬರ್ತಾ ಇದೆ. ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಏನೇನ್ ಮಾತುಕತೆ ಆಗಿದೆ ಅನ್ನುವಂಥದ್ದನ್ನ ನಾವೀಗ ನಿಮ್ಗೆ ಹೇಳ್ತಾ ಇದ್ವಿ. ಸ್ವಲ್ಪ ಹೊತ್ತಿನ ಮುಂಚೆ ಕೇರಳದ ಮುಖ್ಯಮಂತ್ರಿಗಳು ಕೇಳ್ಕೊಂಡ್ರು ರಾಜ್ಯಗಳ ನಡುವೆ ಓಡಾಟಕ್ಕೆ ಅವಕಾಶ ಕೊಡಬೇಕು ಅಂತ. ಅದೇ ತೆರನಾಗಿ ಈಗ ಆಂಧ್ರದ ಸರದಿ ಕೈಗಾರಿಕೆಗಳನ್ನ ತೆರೆಯೋದಕ್ಕೆ ಅವಕಾಶ ಕೊಡಬೇಕು. 95% ಪ್ರಕರಣಗಳಲ್ಲಿ ಗುಣಮುಖ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಲಾಕ್ಡೌನ್ ನ ನಿಯಮಗಳನ್ನ ಮತ್ತಷ್ಟು ಸಡಿಲಿಕೆ ಮಾಡಬೇಕು ಅಂತ ಆಂಧ್ರ ಸಿಎಂ ಜಗನ್ ಕೇಳ್ಕೊಳ್ತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ.
ಹೀಗೆ ಪ್ರತಿಯೊಬ್ಬರು ಮುಖ್ಯಮಂತ್ರಿಗಳಿಗೂ ಕೂಡ ಈಗ ಮಾತನಾಡೋದಕ್ಕೆ ಅವಕಾಶವನ್ನ ಕೊಟ್ಟು ಅವ್ರ ಸಲಹೆ ಸೂಚನೆಯನ್ನ ಪಡ್ಕೊಳ್ತಾ ಇರುವಂತಹ ಸಂದರ್ಭ. ಬಹುಶಃ ದಕ್ಷಿಣ ಭಾರತದ ರಾಜ್ಯಗಳನ್ನೇ ಇಲ್ಲಿ ಮೊದಲಿಗೆ ಅವರ ಸಲಹೆ ಅಥವಾ ಅವರ ಬಳಿ ಮಾಹಿತಿಯನ್ನ ಕೇಳುವಂತ ನಿಟ್ಟಿನಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಮೊದಲಿಗೆ ಕೇರಳವನ್ನ ಗಮನಿಸಿದ್ವಿ, ಈಗ ನಾವು ಆಂಧ್ರವನ್ನ ಗಮನಿಸಿದ್ವಿ. ಬಟ್ ಇಲ್ಲಿ ಆಂಧ್ರ ಹಾಗೆ ಪಕ್ಕದ ತೆಲಂಗಾಣದ ವಿಚಾರವಾಗಿ ಎಷ್ಟು ಭಿನ್ನತೆ ಇದೆ ಅನ್ನುವಂಥದ್ದನ್ನ ನಾವಿಲ್ಲೇ ಅವಲೋಕನ ಮಾಡಬಹುದು. ಆಂಧ್ರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಅವರು ಇಲ್ಲೆಲ್ಲ ಸುಧಾರಿಸ್ತಾ ಇದೆ, ರಿಕವರಿ ರೇಟ್ ಚೆನ್ನಾಗಿದೆ, ಲಾಕ್ಡೌನ್ನ ನಿಯಮಗಳನ್ನ ಸಡಿಲಿಕೆ ಮಾಡಿ ಓಡಾಟಕ್ಕೆ ಬಹುತೇಕ ಅವಕಾಶ ಕೊಡಿ, ಜನರನ್ನ ಬಹಳ ನಿಷ್ಠುರವಾಗಿ ನೋಡ್ತಾ ಇದ್ದಾರೆ, ಅಂಥದ್ದೆಲ್ಲ ನಿಲ್ಬೇಕು, ಆರ್ಥಿಕ ಚಟುವಟಿಕೆಗಳು ಆರಂಭ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಪಕ್ಕದಲ್ಲಿರುವಂತ ತೆಲಂಗಾಣದ ವಿಚಾರಕ್ಕೆ ಬಂದ್ರೆ ಅಲ್ಲಿ ಚಂದ್ರಶೇಖರ್ ರಾವ್ ಅವರು ಈಗ ಆಲ್ರೆಡಿ ಲಾಕ್ಡೌನ್ ಅವಧಿಯನ್ನ ವಿಸ್ತರಣೆ ಮಾಡಿದ್ದಾರೆ. ಈ ತಿಂಗಳ 28ನೇ ತಾರೀಕಿನ ತನಕ ಬಹುಶಃ ಅವರು ಲಾಕ್ಡೌನ್ ಅವಧಿಯನ್ನ ವಿಸ್ತರಣೆ ಮಾಡಿದ್ದಾರೆ. ಆಮೇಲೆ ಬಹುತೇಕ ಆರ್ಥಿಕ ಚಟುವಟಿಕೆಗಳಿಗಿಂತ ಮುಖ್ಯವಾಗಿ ಜನರ ಆರೋಗ್ಯ ಮುಖ್ಯ ಆಗ್ಬಿಟ್ಟಿದೆ. ಕೊರೋನಾ ತಡೆಯೋದನ್ನ ನಾವು ನಿರ್ಧರಿಸಬೇಕಾದಂಥದ್ದು ಅಥವಾ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಾದಂಥದ್ದು ಅತಿ ಮುಖ್ಯ ಅನ್ನುವಂಥ ನಿರ್ಧಾರಕ್ಕೆ ಅಲ್ಲಿನ ಸರ್ಕಾರ ಬಂದ್ಬಿಟ್ಟಿದೆ. ಎರಡೂ ಅಕ್ಕಪಕ್ಕದ ರಾಜ್ಯಗಳು ಒಂದು ಸಂದರ್ಭದಲ್ಲಿ ಒಂದೇ ರಾಜ್ಯ, ಈಗ ಡಿವೈಡ್ ಆಗಿದೆ. ಹೌದು, ಆಂಧ್ರ ಮತ್ತೆ ತೆಲಂಗಾಣ ಈ ಎರಡೂ ಅಕ್ಕಪಕ್ಕದ ರಾಜ್ಯಗಳ ಭಿನ್ನ ನಿಲುವುಗಳನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಆಮೇಲೆ ಆಂಧ್ರದಲ್ಲಿ ಸ್ವಲ್ಪ ಹೆಚ್ಚಿನ ಮುತುವರ್ಜಿಯನ್ನ ವಹಿಸಲಾಗಿತ್ತು ಅನ್ನೋಂಥದ್ದನ್ನು ಕೂಡ ನಾವು ಕೇಳ್ಪಡ್ತಾ ಇದ್ವಿ. ಪ್ರತಿಯೊಬ್ಬರನ್ನು ಕೂಡ ಹೆಕ್ಕಿ ಅವರನ್ನ ಟೆಸ್ಟಿಂಗಿಗೆ ಒಳಪಡಿಸಿದ ವಿಚಾರವಾಗಿಲ್ಲ. ಆರೋಗ್ಯ ವ್ಯವಸ್ಥೆ ಸುಧಾರಣೆಗೆ ಕೊರೋನಾ ಅವಕಾಶವನ್ನ ಕಲ್ಪಿಸಿದೆ. ಈಶಾನ್ಯ ರಾಜ್ಯಗಳು ಕೊರೋನಾ ವಿರುದ್ಧ ಒಂದಾಗಿ ಹೋರಾಡ್ತಾ ಇವೆ. ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಹೂಡಿಕೆಗೆ ಉತ್ತೇಜನ ಮಾಡಬೇಕು ಅನ್ನುವಂತ ಮನವಿಯನ್ನ ಮಾಡಿಕೊಳ್ಳಲಾಗಿದೆಯಂತೆ. ಓಕೆ, ಪ್ರಧಾನಿ ಮೋದಿ ಮಧ್ಯ ಪ್ರವೇಶಿಸಬೇಕು ಅಂತ ಪೇಮಾ ಖಂಡು ಅವರು ಈ ಟೈಮ್ನಲ್ಲಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಅರುಣಾಚಲ್ ಪ್ರದೇಶಕ್ಕೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿ ಪೇಮಾ ಖಂಡು ಅವರು ಆರೋಗ್ಯ ವ್ಯವಸ್ಥೆ ಇದು ಇದೆಯಲ್ಲ, ಇದು ಯಾವ ರೀತಿಯಾಗಂದ್ರೆ ಬಹುತೇಕರು ಈ ಕೊರೋನಾವನ್ನ ಹೇಗೆ ನೋಡ್ತಾರೆ ಅಂತ ಹೇಳ್ಕೊಂಡು ಹಲವರು ಇದೊಂದು ದೊಡ್ಡ ಪಿಡುಗು ಅನ್ನುವಂಥದ್ದನ್ನ ಕನ್ಸಿಡರ್ ಮಾಡೋದ್ರ ಜೊತೆಗೆ ಇನ್ನೂ ಕೆಲವರು ಇದನ್ನ ಒಂದಷ್ಟು ಬದಲಾವಣೆಗೆ ಇದು ಅವಕಾಶ ಕೊಟ್ಟಿದೆ, ಒಂದಷ್ಟು ಪಾಠ ತಿಳಿಸಿದೆ, ನಮ್ಮಲ್ಲಿ ಏನ್ ಕೊರತೆ ಇದೆ ಅನ್ನುವಂಥದ್ದನ್ನ ಇದು ತಿಳಿಸ್ಕೊಟ್ಟಿದೆ ಅನ್ನುವಂತ ರೀತಿಯಾಗಿಯೂ ಕೂಡ ಕೆಲ ರಾಜ್ಯಗಳು ಕನ್ಸಿಡರ್ ಮಾಡಿದೆ. ಅದಕ್ಕೆ ಅರುಣಾಚಲ್ ಪ್ರದೇಶನೂ ಹೊರತಲ್ಲ. ಯಾಕಂದ್ರೆ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಪೆಮಾ ಖಂಡು ಅವರು ಕೊರೋನಾದಿಂದಾಗಿ ನಾವು ಬಹಳ ಕಲ್ತಿದ್ದೀವಿ ಅನ್ನುವಂತ ರೀತಿಯಾಗಿ ಹೇಳಿದ್ರು. ಆರೋಗ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸುಧಾರಣೆ ತರೋದಕ್ಕೆ ಇದೊಂದು ಒಳ್ಳೆಯ ಅವಕಾಶವನ್ನು ನಮಗೆ ಕಲ್ಪಿಸಿದೆ. ಈ ತರನಾದಂಥ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಆಮೇಲೆ ನಾವು ಇದರಿಂದ ಕಲಿತು ಇಡೀ ಈಶಾನ್ಯ ರಾಜ್ಯಗಳೆಲ್ಲ ಒಟ್ಟಾಗಿ ಮುಂದೆ ಹೋಗೋದಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ ಅನ್ನುವಂಥದ್ದನ್ನು ಕೂಡ ಅರುಣಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ. ಆಮೇಲೆ ಈಶಾನ್ಯ ರಾಜ್ಯಗಳು ಎಲ್ಲರೂ ಕೂಡ ಒಟ್ಟಾಗಿ ಅನ್ನುವಂಥದ್ದನ್ನ ಅವರು ಸಹಜವಾಗಿ ಆ ಕಡೆ ಅಸ್ಸಾಂ, ಆಮೇಲೆ ಅರುಣಾಚಲ ಪ್ರದೇಶ, ಈಶಾನ್ಯ ಭಾಗದ ಎಲ್ಲ ರಾಜ್ಯಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ನಾವು ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನುವಂಥ ರೀತಿಯಾಗಿ ಅವರು ಹೇಳಿದಂಥದ್ದು. ಅದಾದ ನಂತರದಲ್ಲಿ ಕೃಷಿ ವಲಯದಲ್ಲಿ ಹೆಚ್ಚಿನ ಹೂಡಿಕೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನ ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಕೇಳ್ಪಡ್ತಾ ಇದ್ದೀವಿ. ಸ್ವಲ್ಪ ಹೊತ್ತಿನ ಮುಂಚೆ ನೀವು ಗಮನಿಸ್ತಾ ಇದ್ರಿ ಆಂಧ್ರ ಪ್ರದೇಶ, ಅದಕ್ಕಿಂತ ಮುನ್ನ ಕೇರಳ, ಈಗ ನೀವು ಗಮನಿಸಿದಂಥದ್ದು ಈಶಾನ್ಯ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿನ ಮುಖ್ಯಮಂತ್ರಿಗಳು ಈ ಕೊರೋನಾಕ್ಕೆ ಸಂಬಂಧಪಟ್ಟಂತೆ ಕೇಂದ್ರಕ್ಕೆ ಕೊಟ್ಟಂತ ಸಲಹೆ. ಅಂದ್ರೆ ಅವ್ರು ಕೊಟ್ಟಂತ ಸಲಹೆ ಏನು ಅಂತ ಅಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳ ಸುಧಾರಣೆಯ ಅವಶ್ಯಕತೆ ಇದೆ ಅನ್ನುವಂಥದ್ದು ಒಂದು, ವೈದ್ಯಕೀಯ ಸವಲತ್ತಿನ ವಿಚಾರವಾಗಿಯೂ ಹೌದು. ಎರಡನೆಯದಾಗಿ ಕೃಷಿ ವಲಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಉತ್ತೇಜನದ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಅವರು ಕೇಂದ್ರಕ್ಕೆ ಸಲಹೆ ಕೊಡುವಂತ ಸಂದರ್ಭದಲ್ಲಿ ಮೆನ್ಷನ್ ಮಾಡ್ತಾರೆ. ಹೀಗೆ ಒಂದೊಂದು ರಾಜ್ಯದವರು ಕೂಡ ಸಹಜವಾಗಿ ತಮ್ಮ ರಾಜ್ಯದ ಸಮಸ್ಯೆಯನ್ನ ಅವರು ಗಮನದಲ್ಲಿಟ್ಕೊಂಡು ಆಡ್ತಾ ಇರುವಂತಹ ಮಾತನ್ನ ನಾವು ಗಮನಿಸ್ತಾ ಇದ್ವಿ, ಕೊಡ್ತಾ ಇರುವಂತಹ ಸಲಹೆ. ಆಮೇಲೆ ಈಗ ಈಶಾನ್ಯ ಭಾರತ ವಿಚಾರವಾಗಿ ನಾವು ಬರೋದಾದ್ರೆ ಈಗ ಅರುಣಾಚಲ್ ಪ್ರದೇಶ ಆಗಿರ್ಬೋದು, ಈಗ ತಾನೇ ಪೆಮಾ ಖಂಡು ಅವ್ರು ಹೇಳಿದಾಗೆ, ಆಮೇಲೆ ಮಣಿಪುರ ಆಗಿರ್ಬೋದು, ಮೇಘಾಲಯ, ಸಿಕ್ಕಿಂ, ಈ ಕಡೆ ನಾಗಾಲಯ. ಓಕೆ, ಇವತ್ತು ನಾವು ನಿರೀಕ್ಷೆ ಮಾಡಿದ್ವಿ ಏನು ಅಂತ ಅಂದ್ರೆ ಪಶ್ಚಿಮ ಬಂಗಾಳದ ಉತ್ತರ ಏನಿರ್ಬೋದು. ಸಂವಾದದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಮತಾ ಬ್ಯಾನರ್ಜಿ ಅವರು ಗರಂ ಆದ್ರಂತೆ. ಈ ಕೊರೋನಾ ಹೆಸರಲ್ಲಿ ಕೇಂದ್ರ ಸರ್ಕಾರ ರಾಜಕೀಯ ಮಾಡ್ತಾ ಇದೆ,
ಸಂವಾದದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ದೀದಿ ಗರಂ ಆದ್ರಂತೆ. ಕೊರೋನಾ ಹೆಸರಲ್ಲಿ ಕೇಂದ್ರ ಸರ್ಕಾರ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳಿ ಅವರು ಗರಂ ಆದ್ರು. ಈ ಹಿಂದೆನೂ ಕೂಡ ಇದೇ ತೆರನಾಗಿ ಬಹಳ ಗಲಾಟೆಗಳಾಗಿದ್ದಂಥದನ್ನ ನಾವು ನೋಡ್ತಾ ಇದ್ವಿ. ಯಾವ ಸಣ್ಣ ಪುಟ್ಟ ವಿಚಾರ ಬಂದ್ರೂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಕೇಂದ್ರದ ನಡುವೆ ಗಲಾಟೆ, ಕಿತ್ತಾಟ, ತಿಕ್ಕಾಟ ಇದ್ದಿದ್ದೆ. ಈ ಕೊರೋನಾನು ಕೂಡ ಹೊರತಲ್ಲ. ಇವರೇ ಹಂಗ್ ಮಾಡ್ತವ್ರೋ ಅಥವಾ ಅವರೇ ಹಿಂಗೆಲ್ಲ ಮಾಡಿದ್ದನ್ನು ತಿಳ್ಕೊಳ್ತಾವ್ರೋ ಗೊತ್ತಾಗ್ತಾ ಇಲ್ಲ. ಸಮಸ್ಯೆಗಳಂತೂ ಬಹಳ ಇದೆ ಎರಡು ಸರ್ಕಾರಗಳ ನಡುವೆ. ಅದು ಈ ಕೊರೋನಾಗೂ ಸಂಬಂಧಪಟ್ಟಂತೆ ಇದರಲ್ಲೂ ಕೂಡ ಏನು ಹೊರತಾಗಿರ್ಲಿಲ್ಲ. ಅದೇ ವಿಚಾರವನ್ನ ಇವತ್ತು ಮಮತಾ ಬ್ಯಾನರ್ಜಿ ಅವರು ಪ್ರಸ್ತಾಪ ಮಾಡೋದ್ರ ಜೊತೆಗೆ ಗರಂ ಆದ್ರು ಅಂತೇಳಿ ತಿಳಿದು ಬಂತು. ಕೊರೋನಾ ನಿಯಂತ್ರಿಸುವಂತ ನಿಟ್ಟಿನಲ್ಲಿ ನಾವು ಬಹಳ ಉತ್ತಮ ಕೆಲಸವನ್ನ ಮಾಡ್ತಾ ಇದ್ದೀವಿ, ಬಟ್ ಕೇಂದ್ರ ಸರ್ಕಾರ ಸರಿಯಾದಂತ ರೀತಿಯಲ್ಲಿ ವರ್ತಿಸ್ತಾ ಇಲ್ಲ. ರಾಜಕೀಯ ಇಲ್ಲಿ ನೋಡ್ತಾ ಇದೀವಲ್ಲ, ಇದು ಕಂಪ್ಲೀಟ್ ವೈಟ್ ಫುಟೇಜ್ ನಾವು ನೋಡ್ತಾ ಇರುವಂತದ್ದು, ಅಥವಾ ಕಂಪ್ಲೀಟ್ ಆಗಿ ಯಾರ್ಯಾರಿದ್ದಾರೆ ಅನ್ನುವಂಥದ್ದನ್ನ ನಾವು ಗಮನಿಸಿದಂತ ಸಂದರ್ಭದಲ್ಲೂ ಕೂಡ ನಮ್ಗೆ ಗೊತ್ತಾಗ್ತಾ ಇತ್ತು. ಹಲವು ಸಚಿವರು, ಅಧಿಕಾರಿಗಳು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನುವಂಥದ್ದನ್ನ ಅವರು ಗಮನದಲ್ಲಿಟ್ಕೊಂಡು ಅವರು ಈ ಸಂವಾದದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖೇನವಾಗಿ ನಡೀತಾ ಇರುವಂತಹ ಆಮೇಲೆ ಪೆಮಾ ಖಂಡು ಅವರು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಮಾತನಾಡ್ತಾ ಇರುವಂತದ್ದನ್ನು ಕೂಡ ನೀವು ಆ ಸ್ಕ್ರೀನ್ ನಲ್ಲಿ ನೋಡಬಹುದಾಗಿದೆ. ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಆಂಧ್ರದ ಮುಖ್ಯಮಂತ್ರಿ ಇದ್ದಾರೆ, ಆಮೇಲೆ ಈ ಕಡೆ ಗೃಹ ಸಚಿವ ಅಮಿತ್ ಶಾ ಇದ್ದಾರೆ, ಅವರು ಕೂಡ ಒಂದಷ್ಟೆಲ್ಲ ಮಾತನಾಡ್ತಾ ಇರುವಂತದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಸರದಿ ಮುಖೇನವಾಗಿ ಒಬ್ಬೊಬ್ಬರಿಗೆ ಅವಕಾಶವನ್ನ ಮಾಡಿಕೊಂಡು ಬರಲಾಗ್ತಾ ಇದೆ. ಬಿಹಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಿತೀಶ್ ಕುಮಾರ್ ಇದ್ದಾರೆ, ಅದನ್ನು ನೋಡ್ಬೋದು. ಯೋಗಿ ಆದಿತ್ಯನಾಥ್ ಅವರು ಕೂತಿದ್ರು. ಅವರವರ ಸರದಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಮಾತುಕತೆಗೆ ಅವಕಾಶ ಕೊಟ್ಟು ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದನ್ನು ನೋಡ್ತಾ ಇದ್ವಿ. ಬಹಳ ಹೆಚ್ಚಿನ ಮಾತಿಗೆ ಅವಕಾಶ ಇದ್ದಂಗಿಲ್ಲ. ಯಾವುದನ್ನ ಹೇಳಬೇಕು ಅಂತಿದ್ದಾರೋ ಅದನ್ನು ನೇರವಾಗಿ ಹೇಳೋದಕ್ಕೆ, ಸಲಹೆ ರೂಪದಲ್ಲಿ ಕೊಡೋದಕ್ಕೆ ಅವಕಾಶ ಇದೆ. ಈಗ ಅರುಣಾಚಲದ ಮುಖ್ಯಮಂತ್ರಿ ನಾವು ಗಮನಿಸ್ತಾ ಇದ್ವಿ. ಅಲ್ಲಿ ಪೆಮಾ ಖಂಡು ಅವರು ಈಗ ತಾನೇ ಹೇಳ್ತಾ ಇದ್ರು, ಈಶಾನ್ಯ ರಾಜ್ಯಗಳಿಗೆಲ್ಲ ಸಂಬಂಧಪಟ್ಟಂತೆ ನಾವು ಒಗ್ಗಟ್ಟಾಗಿ ಹೋಗಬೇಕು ಅನ್ನುವಂತ ಅವ್ರು ಹೇಳಿದ್ರು. ಆಮೇಲೆ ಈ ಈಶಾನ್ಯ ರಾಜ್ಯಗಳು ಅಂತ ಅಂದ್ರೆ ಬಹುತೇಕ ಈ ಗಿರಿ ಶ್ರೇಣಿಗಳ ನಡುವೆನೆ ಕಂಡುಬರುವಂತ ರಾಜ್ಯಗಳೇ ಆಗಿರುತ್ತೆ. ಅಲ್ಲೆಲ್ಲ ವೈದ್ಯಕೀಯ ಸವಲತ್ತುಗಳು ಬಹಳ ಕಮ್ಮಿ ಇರುತ್ತೆ. ನಾಗಾಲ್ಯಾಂಡ್ ಆಗಿರ್ಬೋದು, ಸಿಕ್ಕಿಂ ಆಗಿರ್ಬೋದು, ತ್ರಿಪುರಾ ಆಗಿರಬಹುದು, ಈ ಕಡೆ ಮಿಜೋರಾಂ ಆಗಿರಬಹುದು, ನಂತರಲ್ಲಿ ಅಸ್ಸಾಂ ಆಗಿರ್ಬೋದು, ಮಣಿಪುರ ಆಗಿರ್ಬೋದು, ಎಲ್ಲ ಬಹಳ ಈ ವೈದ್ಯಕೀಯ ವಲಯಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿಗೆ ಸವಲತ್ತುಗಳು ತೀರಾ ಕಮ್ಮಿ ಇರುತ್ತೆ. ಈ ಕೊರೋನಾ ನಮಗೆ ಪಾಠ ಕಲಿಸಿದೆ. ಇದರಿಂದ ನಾವು ಬಹಳ ಎಚ್ಚೆತ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಆಮೇಲೆ ನಮಗೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಾಗಿ ಮುಂದಕ್ಕೆ ಹೋಗಬೇಕು. ಈ ಈಶಾನ್ಯ ರಾಜ್ಯಗಳು ಜೊತೆಗೆ ಕೃಷಿ ವಲಯಕ್ಕೆ ಬಹಳ ಉತ್ತೇಜನ, ಆಮೇಲೆ ಅಲ್ಲೆಲ್ಲ ಕೃಷಿ ಮೇಲೆನೆ ಅತಿ ಹೆಚ್ಚಾಗಿ, ಕೃಷಿ ಮತ್ತೆ ಟೂರಿಸಂ ಮೇಲೆ ಅತಿ ಹೆಚ್ಚಾಗಿ ಡಿಪೆಂಡ್ ಆಗಿರುವಂತ ಕಾರಣದಿಂದಾಗಿಯೂ ಕೂಡ ಕೃಷಿ ವಲಯಕ್ಕೆ ಹೆಚ್ಚಿನ ಉತ್ತೇಜನ ಬೇಕು ಅಂತೇಳಿ ಪೆಮಾ ಖಂಡು ಅವರು ಕೇಳಿದ್ರು. ಇದು ಅವ್ರ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅವರು ಗಮನ ಇಟ್ಟಿರುವಂಥದ್ದು. ಅದನ್ನು ಅವರು ಇವತ್ತು ಕೇಂದ್ರದ ಮುಂದೆ ಹೇಳ್ತಾರೆ. ಇದರ ಜೊತೆಗೇನೆ ಉಳಿದಂಥವರು ಕೂಡ ಸ್ವಲ್ಪ ಹೊತ್ತಿನ ಮುಂಚೆ ನಾವು ಗಮನಿಸ್ತಾ ಇದ್ವಿ, ಅಲ್ಲಿ ಜಗನ್ಮೋಹನ್ ರೆಡ್ಡಿ ಅವರು ಕೂಡ ಮಾತನಾಡ್ತಾ ಇದ್ರು. ಆ ಟೈಮ್ನಲ್ಲಿ ಅವರು ನಮಗೆ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ಸಿಗಬೇಕಾಗಿದೆ, ಅವಕಾಶಗಳು ಸಿಗಬೇಕಾಗಿದೆ, ಲಾಕ್ಡೌನ್ನ ಬಹಳಷ್ಟು ನಿಯಮಗಳನ್ನ ಸಡಿಲಿಕೆ ಮಾಡಬೇಕಾದಂಥ ಅವಕಾಶ ಬೇಕಾಗಿದೆ ನಮಗೆ, ಈ ಥರದನ್ನೆಲ್ಲ ಅವರು ಕೂಡ ಕೇಳ್ತಾ. ಆಮೇಲೆ ಮತ್ತೊಂದು ಅತಿ ಮುಖ್ಯವಂತ ವಿಚಾರಗಳು ಪ್ರಸ್ತಾಪ ಮಾಡಿದ್ದು ಅಂತಂದ್ರೆ, ಆಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನು ಅವರು ಪ್ರಸ್ತಾಪ ಮಾಡಬೇಕಾಗುತ್ತೆ. ಅದೇನು ಅಂತ ಅಂದ್ರೆ, ಈ ಸಾಮಾಜಿಕವಾಗಿಯೇ ಒಂದು ರೀತಿ ಬಹಿಷ್ಕಾರ ಹಾಕುವಂತೆ ನೋಡುವಂತ ರೀತಿ ಇದೆಯಲ್ಲ, ಅದು ತಪ್ಪು. ಕೊರೋನಾ ವಿರುದ್ಧವಾಗಿ ನಾವು ಹೋರಾಡಬೇಕು ಹೊರತುಪಡಿಸಿದ್ರೆ ಕೊರೋನಾದ ಪೀಡಿತರ ವಿರುದ್ಧವಾಗಲ್ಲ ಅನ್ನುವಂಥದ್ದನ್ನ ಅವರು ಮೆನ್ಷನ್ ಮಾಡ್ತಾರೆ ಜಗನ್ಮೋಹನ್ ರೆಡ್ಡಿ. ಅದನ್ನ ಕೇಂದ್ರದ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತಾರೆ. ಕೇಂದ್ರನು ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾದಂತ ಅನಿವಾರ್ಯತೆ. ಯಾಕಂದ್ರೆ ನಮ್ಮ ಜನ ಹೆಲ್ತ್ ವರ್ಕರ್ಸ್ ಅನ್ನೇ ಕೆಲವೊಂದು ಸಂದರ್ಭದಲ್ಲಿ ಎಷ್ಟು ನಿಕೃಷ್ಟವಾಗಿ ನೋಡಿದ್ರು ಅಥವಾ ಎಷ್ಟು ಭಯ ಪಟ್ಟರು ಅವ್ರ ಜೊತೆಗೆ ಸೇರೋದಕ್ಕೆ ಅನ್ನುವಂಥದ್ದು ನಾವು ನೋಡಿದ್ದೀವಿ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕೊರೋನಾಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಸೋಂಕಿತರಿದ್ರು ಅವರನ್ನು ಕೂಡ ಸಾಮಾಜಿಕವಾಗಿಯೂ ಕೂಡ ಬಹಳ ಕೀಳಾಗಿ ನೋಡುವಂತ ಚಾನ್ಸಸ್ ಇರುತ್ತೆ. ಅಂಥದ್ದೆಲ್ಲ ಮಾಡಬಾರ್ದು ಅನ್ನುವಂಥದ್ದನ್ನ ಹೇಳಿದ್ರು. ಆಮೇಲೆ ಇನ್ನೊಂದು ವಿಚಾರ, ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರಾಜಕೀಯ ಮಾಡಬಾರದು. ಪಶ್ಚಿಮ ಬಂಗಾಳವನ್ನ ಬೇರೆ ರೀತಿಯಲ್ಲಿ ನೋಡಲಾಗ್ತಾ ಇದೆ. ಅಗೈನ್ ಇದು ಬಹುಶಃ ಮಮತಾ ದೀದಿ ಹೇಳಿದಂತ ಮಾತು ಅಂತ ಕಾಣಿಸುತ್ತೆ. ಪಶ್ಚಿಮ ಬಂಗಾಳದ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನ ಮಾಡಲಾಗ್ತಾ ಇದೆ. ಪಶ್ಚಿಮ ಬಂಗಾಳದ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಲಾಗ್ತಾ ಇದೆ, ಬೇರೆ ರೀತಿಯಾಗಿ ನೋಡಲಾಗ್ತಾ ಇದೆ. ಇದೆಲ್ಲ ತಪ್ಪು, ಇದರಲ್ಲಿ ರಾಜಕೀಯ ಮಾಡಬಾರ್ದು ಅಂತ ಮಮತಾ ಬ್ಯಾನರ್ಜಿ ಗರಂ ಆದ್ರು. ಬಂಗಾಳ ಇತರೆ ದೇಶಗಳು ದೊಡ್ಡ ರಾಜ್ಯಗಳ ಜೊತೆಗೆ ಗಡಿ ಹಂಚಿಕೊಂಡಿದೆ. ಹೌದು, ಆ ಕಡೆ ಬಾಂಗ್ಲಾದೇಶದ ಜೊತೆಗೂ ಕೂಡ ಗಡಿ ಹಂಚಿಕೊಂಡಿರುವಂತ ರಾಜ್ಯ.
ಈ ಕಡೆ ಅಸ್ಸಾಂ, ಹೀಗಡೆ ಈ ತೆರನಾಗಿ ಬಹಳ ದೊಡ್ಡ ರಾಜ್ಯ. ಹೀಗಾಗಿನೇ ಇದೇ ವಿಚಾರವನ್ನ ಮಮತಾ ಬ್ಯಾನರ್ಜಿ ಅವರು ಇವತ್ತು ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬ್ರಿಟಿಷರು ಕಾಲದಿಂದನೂ ಕೂಡ ಅವರಿಗೆ ಮೊದಲಿಗೆ ಕ್ಯಾಪಿಟಲ್ ಆದಂಥದ್ದು, ಆಗಿನ ಕಾಲದಿಂದನೂ ಕೂಡ ಬಹಳ ವೈವಿಧ್ಯತೆಯನ್ನ ಹೊಂದಿರುವಂತಹ ರಾಜ್ಯಗಳಲ್ಲಿ ನಮ್ಮ ದೇಶದಲ್ಲಿ ಪಶ್ಚಿಮ ಬಂಗಾಳ ಕೂಡ ಒಂದು. ಅದು ಅವರ ಧಾರ್ಮಿಕ ಆಚರಣೆಯಿಂದ ಹಿಡಿದು, ಅವರ ತಿನಿಸುಗಳಿಂದ ಹಿಡಿದು, ಜನ ಬೇರೆ ಬೇರೆ ಜನ ಅಲ್ಲಿ ಬಂದು ಸೇರುವಂತ ಕಾರಣಕ್ಕಾಗಿಂದ ಹಿಡಿದು, ಒಂದು ಕಾಲದ ನಮ್ಮ ಕ್ಯಾಪಿಟಲ್ನಿಂದ ಹಿಡಿದು ಬಹಳ ವೈವಿಧ್ಯತೆಯನ್ನ ಹೊಂದಿರುವಂತ ರಾಜ್ಯ. ಸೊ ಇಂಥ ರಾಜ್ಯವನ್ನ ಸುಧಾರಿಸುವಂಥದ್ದು, ನಿಭಾಯಿಸುವಂಥದ್ದು ಕೂಡ ಬಹಳ ಕಷ್ಟ. ರಾಜಕೀಯವಾಗಿಯೂ ಕೂಡ ನಾವು ನೋಡಬಹುದು. ಒಂದು ಕಾಲದಲ್ಲಿ ಬಹಳ ಕಮ್ಯುನಿಸ್ಟ್ ಅವರ ಒಂದು ಭದ್ರಕೋಟೆ ಆದಂತಹ ರಾಜ್ಯ. ಆ ನಂತರದಲ್ಲಿ ಹೇಗೆ ಅದನ್ನ ಕಂಪ್ಲೀಟ್ ಆಗಿ ಮಮತಾ ಬ್ಯಾನರ್ಜಿ ಅವರು ಅಲ್ಲಿನ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಅವರು ಮುನ್ನೆಲೆಗೆ ಬರ್ತಾರೆ ಅಂತ. ಸೊ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಪ್ರಧಾನಿಯವರ ಮಾತುಕತೆ ಸಂದರ್ಭದಲ್ಲಿ ಆಯಾ ರಾಜ್ಯಗಳು ವ್ಯಕ್ತಪಡಿಸ್ತಾ ಇರುವಂತಹ ಅಭಿಪ್ರಾಯಗಳ ವಿಚಾರವಾಗಿ ನಾವು ಈಗ ತಾನೇ ಹೇಳ್ತಾ ಇದ್ವಿ. ಬಹುಶಃ ಈ ಅಭಿಪ್ರಾಯಗಳ ಮೇಲೇನೆ ನಮ್ಗೊಂದು ಹಿಂಟ್ ಸಿಕ್ಬಿಡುತ್ತೆ ನಂತರದ ದಿನಗಳಲ್ಲಿ ಏನ್ ನಿರ್ಧಾರ ಇರುತ್ತೆ ಅಂತ. ವಿಶೇಷ ಪ್ಯಾಕೇಜ್ ಕುರಿತು ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರಂತೆ. ಇದನ್ನ ಇಡೀ ರಾಜ್ಯಗಳೇ, ಬೇರೆ ಬೇರೆ ರಾಜ್ಯಗಳು 2-3 ದಿನಗಳಲ್ಲಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬಹುದಾ ಅಂತ ಚಾನ್ಸಸ್ ಇದೆ. ಇದನ್ನ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಹೇಳಿಕೆ ಕೊಡ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಸೊ ಏನಿರಬಹುದು ಅಂತ ವಿಶೇಷ ಪ್ಯಾಕೇಜ್, ಇದರ ಅವಶ್ಯಕತೆ ತೀರಾ ಇದೆ. ಈಗ ನಮ್ಮಲ್ಲಿ ಕರ್ನಾಟಕದಂತ ರಾಜ್ಯಗಳಲ್ಲಿ ಬಹುಶಃ ಬಿಜೆಪಿ ಸರ್ಕಾರನೇ ಇಲ್ಲಿರುವಂತಹ ಕಾರಣದಿಂದಾಗಿ, ಕೇಂದ್ರದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇರುವಂತಹ ಕಾರಣದಿಂದಾಗಿ ಬಹಳ ಗಟ್ಟಿ ಧ್ವನಿಯಲ್ಲಿ ಅದನ್ನು ಕೇಳೋ ಪ್ರಯತ್ನ ಆಗ್ತಾ ಇಲ್ಲ ಅಂತೇಳಿ ನಾವು ಸುಮ್ಮನಿರೋದಕ್ಕಾಗೋಲ್ಲ. ಅದರ ಅವಶ್ಯಕತೆ ಬಹಳ ಇದೆ ನಮಗೆ. ನಮ್ಮ ರಾಜ್ಯಕ್ಕೂ ಕೂಡ ಅದರ ಅರಿವು ಇದೆ. ಬಟ್ ನೇರವಾಗಿ ಅದನ್ನು ಕೇಳೋಕ್ ಆಗ್ತಾ ಇಲ್ಲ ದೊಡ್ಡ ಧ್ವನಿಯಲ್ಲಿ ಅಷ್ಟೇ. ಅದನ್ನ ಬಿಟ್ಟು ಈಗ ಆಲ್ರೆಡಿ ಬಿಜೆಪಿ ಏತರ ಸರ್ಕಾರಗಳಿರುವಂತಹ ರಾಜ್ಯಗಳು ಬಹಳ ಗಟ್ಟಿ ಧ್ವನಿಯಲ್ಲಿ ಕೇಳ್ತಾ ಇದ್ದಾರೆ. ಅದನ್ನ ನಾವು ಕೇಳಲಿಲ್ಲ ಅಂತೇಳಿ ಕೇಂದ್ರ ಸುಮ್ಮನೆ ಕೂತ್ರು ಆಶ್ಚರ್ಯ ಇಲ್ಲ. ಹಿಂಗಾಗಿನೇ ದೊಡ್ಡ ಸಂಕಷ್ಟದ ಸಂದರ್ಭ ಇದು. ಬಟ್ ಇದರ ಒಂದು ಹಿಂಟ್ ಕೊಟ್ಟಿದ್ದಾರೆ, ಅದು ನಿತಿನ್ ಗಡ್ಕರಿ ಅವರು. ಎಲ್ಲ ರಾಜ್ಯಗಳಿಗೂ ಸಮಾನ ಆದ್ಯತೆಯನ್ನ ನೀಡಬೇಕು. ನಾವು ಈಗ ಪಶ್ಚಿಮ ಬಂಗಾಳದ ವಿಚಾರವಾಗಿ ಬರೋಣ. ಮಮತಾ ಬ್ಯಾನರ್ಜಿ ಅವರು ಆಡ್ತಾ ಇರುವಂತಹ ಮಾತನ್ನ, ಓಕೆ, ಎಲ್ಲ ರಾಜ್ಯಗಳು ಟೀಮ್ ಇಂಡಿಯಾ ತರ ಕೆಲಸ ಮಾಡಬೇಕು ಸಲಹೆ ಕೊಡ್ತಾರೆ ಮಮತಾ ಬ್ಯಾನರ್ಜಿ ಅವರು. ಎಲ್ಲ ರಾಜ್ಯಗಳು ಟೀಮ್ ಇಂಡಿಯಾ ರೀತಿಯಾಗಿ ಕೆಲಸ ಮಾಡಬೇಕು, ಸಮಾನ ಆದ್ಯತೆಯನ್ನ ಪ್ರತಿ ರಾಜ್ಯಕ್ಕೂ ಕೂಡ ನೀಡಬೇಕಾಗುತ್ತೆ ಕೇಂದ್ರ. ಅದು ಬಿಟ್ಟು ಎಲ್ಲರನ್ನೂ ಒಂದೊಂದ್ ತರ ನೋಡೋದು ಸರಿಯಲ್ಲ. ಈ ಕೊರೋನಾ ವಿಚಾರದಲ್ಲಿ ರಾಜಕೀಯ ಮಾಡೋಕ್ ಹೋಗ್ಬೇಡಿ ಅಂತ ಕೇಂದ್ರಕ್ಕೆ ಮಮತಾ ಬ್ಯಾನರ್ಜಿ ಸಲಹೆ ಕೊಡ್ತಾರೆ. ಬಟ್ ಬಹುಶಃ ಆ ಕಾನ್ವರ್ಸೇಷನ್ ಅನ್ನ ನಮ್ಗೆ ನೋಡಿದ್ರೇನೆ ಗೊತ್ತಾಗುತ್ತೆ ಅದು ಸಲಹೆ ರೂಪದಲ್ಲಿತ್ತೋ ಅಥವಾ ಸಿಟ್ಟಾಗಿ ಗುದ್ದಾಟದ ರೂಪದಲ್ಲಿತ್ತೋ ಅಂತ. ಯಾಕಂದ್ರೆ ಮಮತಾ ಬ್ಯಾನರ್ಜಿ ಅವರ ಈ ತರದ ಸಲಹೆ ಕೊಡುವಂತ ಸಂದರ್ಭ, ಹಲವು ಸನ್ನಿವೇಶಗಳನ್ನ ನಾವು ನೋಡ್ತಾ ಇರ್ತೀವಿ. ಅವ್ರ ಮುಖಚಹರೆ ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ ಎಷ್ಟು ಸಿಡಿಮಿಡಿಗೊಂಡಿದ್ದಾರೆ, ಎಷ್ಟು ಸಿಟ್ಟಾಗಿದ್ದಾರೆ. ಒಂದೊಂದು ಮಾತು ಗುಂಡು ಹೊಡೆದಂಗೆ ಹೇಳ್ತಾ ಇರ್ತಾರೆ. ಹಂಗಿತ್ತೋ ಬಹಳ ಕೂಲ್ ಆಗಿ ಸಲಹೆ ಕೊಡಂಗಿತ್ತೋ ನೋಡ್ಬೇಕಿದೆ. ಬಟ್ ನಿಮ್ಗೆಲ್ಲ ಗೊತ್ತಿರ್ಬೋದು, ಈ ಪಶ್ಚಿಮ ಬಂಗಾಳದ ವಿಚಾರವಾಗಿ ಈ ಸಲ ಕೊರೋನಾಗೆ ಸಂಬಂಧಪಟ್ಟಂತೆನೂ ಕೂಡ ಬಹಳ ಗೊಂದಲಗಳಾಯ್ತು. ಯಾವ ಮಟ್ಟಿಗೆ ಅಂತಂದ್ರೆ ನಿಮ್ಗೆಲ್ಲ ನೆನಪಿರೋ ಹಾಗೆ ಬಹುಶಃ ಒಂದು 7 ದಿನಗಳ ಹಿಂದೆ ಅಂತ ಕಾಣಿಸುತ್ತೆ, ಒಮ್ಮೆಲೆ ನಮ್ಮ ದೇಶದಲ್ಲಿ ಪ್ರಕರಣಗಳು ಜಾಸ್ತಿ ಬರುತ್ತೆ. ಏನು ಸೋಂಕಿತರ ಪ್ರಕರಣನೂ ಜಾಸ್ತಿ ಬರುತ್ತೆ, ಸಾವನ್ನಪ್ಪದವರ ಸಂಖ್ಯೆನೂ ಕೂಡ ಸುಮಾರು 130ಕ್ಕಿಂತ ಹೆಚ್ಚು ಬರುತ್ತೆ. 195 ಏನೋ ಇನ್ಫ್ಯಾಕ್ಟ್ ಬಂದಿತ್ತು. ಹೌದು, ಆ ಟೈಮ್ನಲ್ಲಿ ಕೇಂದ್ರ ಸಚಿವರೇ ಹೇಳ್ತಾರೆ ಇದು ಸ್ವಲ್ಪ ಗೊಂದಲ ಆಗಿತ್ತು, ಕೆಲ ರಾಜ್ಯಗಳು ಸರಿಯಾಗಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರಲಿಲ್ಲ, ಅವರೆಲ್ಲ ಒಮ್ಮೆಲೆ ಇನ್ಫಾರ್ಮೇಶನ್ ಕೊಟ್ಟಂತ ಕಾರಣದಿಂದ ಇಷ್ಟು ಕೇಸ್ಗಳು ಬಂತು ಅಂತ. ಹೇಗೇನು ಅವ್ರು ಅವತ್ತು ಮೈಂಡಲ್ಲಿ ಇಟ್ಕೊಂಡು ಮಾತನಾಡಿದ್ದು ಪಶ್ಚಿಮ ಬಂಗಾಳದ ವಿಚಾರವಾಗಿನೇ. ಬಟ್ ಇವರು ಹಂಗೆ ಮಾಡಿದ್ರು ಏನೋ ಗೊತ್ತಿಲ್ಲ, ಏನೋ ಗೊಂದಲ ಆಗಿತ್ತು. ಒಮ್ಮಿಂದೊಮ್ಮೆಲೆ ದೇಶದಲ್ಲಿ ಒಂದೇ ದಿನ ಬಹಳ ಪ್ರಕರಣಗಳು ಬಂದು ಬಹಳ ಬೆಚ್ಚಬಿದ್ದಂತ ಪ್ರಸಂಗನೂ ಕೂಡ ನಡೆದಿದ್ವಿ. ಅಂದ್ರೂ ಅದನ್ನ ಹೊರತುಪಡಿಸಿ ಅದರ ಹಿಂದೆ ಭಾಗದಲ್ಲೂ ಕೂಡ ಇನ್ನೊಂದು ವಿಚಾರ ನಿಮ್ಗೆ ಗಮನಿಸಿರ್ಬೋದು, ಕೇಂದ್ರದಿಂದ ಬಂದಂತ ತಂಡಕ್ಕೆ ಪಶ್ಚಿಮ ಬಂಗಾಳದ ರಾಜ್ಯದ ತಂಡ ಇದೆಯಲ್ಲ, ಈ ಕೊರೋನಾ ವಿರುದ್ಧವಾಗಿ ರಚಿಸಲ್ಪಟ್ಟಂತ ತಂಡ ಮಾಹಿತಿನೇ ಕೊಟ್ಟಿರಲಿಲ್ಲ. ಕೇಳದೆ ಬಂದಿದ್ದೀರಾ ಅಥವಾ ನಮಗೆ ಸರಿಯಾದಂತ ಪೂರ್ವ ಮಾಹಿತಿ ಕೊಡದೆ ನೀವು ಗ್ರೌಂಡ್ ರಿಪೋರ್ಟ್ ಕಲೆ ಹಾಕೋಕ್ ಹೋಗಿದ್ದೀರಾ, ನಮ್ಮನ್ನ ನೀವು ಸಮನ್ವಯತೆ ದೃಷ್ಟಿಯಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ, ಸರಿಯಾದಂತ ರೀತಿಯಲ್ಲಿ ನಡ್ಸ್ಕೊಳ್ತಾ ಇಲ್ಲ ಅಂತ ರಾಜ್ಯದ ಅಧಿಕಾರ ವರ್ಗ ಕೇಂದ್ರದ ಅಧಿಕಾರಿಗಳ ತಂಡದ ವಿರುದ್ಧವಾಗಿ ಸಿಟ್ಟಾಗಿತ್ತು. ಇದೇ ಕೊರೋನಾದ ವಿಚಾರವಾಗಿ ಕೇವಲ ಒಂದು 8-10 ದಿವಸಗಳ ಹಿಂದೆ ನಾವು ನಡೆದಂಥದ್ದು.
ಅಂದ್ರೆ ಈ ಕೊರೋನಾದ ವಿಚಾರದಲ್ಲೂ ಕೂಡ ಇಬ್ಬರ ನಡುವೆ ಸಮನ್ವಯತೆ ಬಂದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ. ಹೀಗಾಗಿನೇ ಅದೇ ವಿಚಾರ ಇವತ್ತು ಕೂಡ, ಅದೇ ತೆರನಾದಂತ ವಿಚಾರ ಇವತ್ತು ಕೂಡ ಪ್ರಸ್ತಾಪ ಆಯಿತು. ಆಮೇಲೆ ಕೇಂದ್ರ ಸರ್ಕಾರಿ ನೌಕರರ ಸಂಬಳ ಕಡಿತದ ಪ್ರಸ್ತಾವನೆ ಇಲ್ಲ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇದಕ್ಕೆ ಸಂಬಂಧಪಟ್ಟಾಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ನೌಕರರಿಗೆ, ಸರ್ಕಾರಿ ನೌಕರರಿಗೆ ಇದೊಂದು ಒಳ್ಳೆ ಸುದ್ದಿ. ಸಂಬಳ ಕಡಿತದ ಪ್ರಸ್ತಾವನೆ ಇಲ್ಲ ಅನ್ನುವಂಥದ್ದನ್ನ ಈಗ ಕೇಂದ್ರ ಸ್ಪಷ್ಟಪಡಿಸಿದೆ. ಅದರಲ್ಲೂ ಕೂಡ ವಿತ್ತ ಸಚಿವೆನೇ ಸ್ಪಷ್ಟವಾಗಿ ಹೇಳಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಅವ್ರಿಗೆ ಆಡದಂತ ಮಾತಿಗೆ ತಕ್ಕದಾಗೆ ಏನಾದ್ರೂ ಮುಂದಿನ ದಿನಗಳಲ್ಲಿ ನಡ್ಕೊಂಡಿದ್ದೇ ಆಗಿದ್ದಲ್ಲಿ ಕೇಂದ್ರ ಯಾವುದೇ ತೆರನಾದ ಸಮಸ್ಯೆ ಇಲ್ಲ, ಸಂಬಳ ಕಡಿತ ಮಾಡಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಒಂದ್ ಮಾತಿತ್ತು, ಕೇಂದ್ರ ಸರ್ಕಾರಿ ನೌಕರರ ವೇತನ ಕಡಿತ ಆಗಬಹುದು ಅಂತ. ಇದು ಬಹಳ ನೌಕರರನ್ನ ಸಂಕಷ್ಟಕ್ಕೆ ದೂಡಿತ್ತು, ಕೂಡ ಆತಂಕಕ್ಕೆ ಕಾರಣ ಆಗಿತ್ತು. ನಮ್ಮ ಸಂಬಳ ಏನಾದ್ರೂ ಕಡಿತ ಆಗುತ್ತಾ ಅಂತ ಹೇಳಿ. ಯಾಕಂದ್ರೆ ಬಹುತೇಕ ಕೇಂದ್ರ ಸರ್ಕಾರದ ಇಲಾಖೆಗಳು ಕಾರ್ಯನಿರ್ವಹಿಸ್ತಾ ಇದ್ರು ಪಾಪ ಅವರು. ನೀವು PF ಆಫೀಸಿಂದ ಹಿಡಿದು, ಪೋಸ್ಟ್ ಆಫೀಸಿಂದ ಹಿಡಿದು, ಮೊಬೈಲ್ಗೆ ಸಂಬಂಧಪಟ್ಟಂತೆ ದೂರ ಸಂಪರ್ಕಕ್ಕೆ ಸಂಬಂಧ, ಅಂದ್ರೆ ಜನಸಾಮಾನ್ಯರಿಗೆ ಬಹಳ ಬೇಗನೆ ರೀಚ್ ಆಗ್ಬೇಕಾದಂತ ಇಂಥ ಸಂಸ್ಥೆಗಳಿಲ್ಲ, ಇವೆಲ್ಲ ಪಾಪ ಕೆಲಸ ಮಾಡ್ತಾ ಇದ್ರು. ನೌಕರರು ಕೂಡ ದಿನನಿತ್ಯ ಕಚೇರಿಗೆ ಹೋಗಿ ಬರ್ತಾ ಇದ್ರು. ಆಯಾ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪಾಪ ಬಹಳಷ್ಟು ಇಲಾಖೆಗಳು ಕೆಲಸ ಮಾಡ್ತಾ ಇದ್ರು. ಕೇಂದ್ರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಪಾಪ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಂತವ್ರೆ. ಕೆಲಸ ಮಾಡಿನೂ ಕೂಡ ನಮ್ಮ ವೇತನ ಕಡಿತ ಆಗ್ಬಿಟ್ರೆ ಬಹಳ ಸಮಸ್ಯೆ ಅಂತ ಅವರು ಕೂಡ ಅಂದ್ಕೊಂಡಿದ್ದಿದೆ. ದೊಡ್ಡ ಮಟ್ಟದಲ್ಲಿ ಅದು ಚರ್ಚೆ ಆಗಿದ್ದು ಕೂಡ ಇದೆ. ಕೇಂದ್ರ ಸರ್ಕಾರದ ಸ್ಪಷ್ಟನೆಯನ್ನ ಅವರೆಲ್ಲ ಎದುರು ನೋಡ್ತಾ ಇದ್ರು. ಇನ್ಫ್ಯಾಕ್ಟ್ ರೈಲ್ವೇಸಿಗೆ ಸಂಬಂಧಪಟ್ಟ ಹಾಗೇನೂ ಕೂಡ ಬಹಳಷ್ಟೀಗ ರೈಲು ಓಡಾಟ ಆಗದೆ ಇರುವಂತ ಕಾರಣದಿಂದಾಗಿ ಅವರಿಗೇನು ಸಂಬಳದಲ್ಲಿ ಕೆಲ ಕಡಿತ ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತಾನೂ ಕೂಡ ಚರ್ಚೆ ಆಗಿದ್ದಿದೆ. ಬಟ್ ಆತಂಕ ಬೇಡ. ಬಹುಶಃ ರೈಲ್ವೆ ಇಲಾಖೆಯನ್ನ ಕೂಡ ಸೇರಿಸಿಕೊಂಡ ಹಾಗೇನೆ ಇತರ ಇಲಾಖೆಗೆ ಸಂಬಂಧಪಟ್ಟಂತ ನೌಕರರ ಸಂಬಳ ಕಡಿತ ಆಗಲ್ಲ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ. ಇದನ್ನ ಸ್ವತಃ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ ರೂಪದಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಈಗ ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಕೆಲವರು ತಮ್ಮ ಒಂದಿನದ ವೇತನ ಇದನ್ನೆಲ್ಲ ಈ ಕೋವಿಡ್ ಫಂಡ್ಗೆ ಅಂತೇಳಿ ನಿಭಾಯಿಸುವಂತ ನಿಟ್ಟಿನಲ್ಲಿ ಪ್ರಧಾನಿ ಫಂಡ್ಗೆ ಕೊಟ್ಟಿದ್ದಾರೆ ಅವರೆಲ್ಲ. ಅದನ್ನು ಹೊರತುಪಡಿಸಿ ಉಳಿದಂತ ವೇತನ ಕಡಿತ ಆಗಲ್ಲ. ಇದನ್ನ ಕೇಂದ್ರ ವಿತ್ತ ಸಚಿವೆ ಸ್ವತಃ ನಿರ್ಮಲಾ ಸೀತಾರಾಮನ್ ಅವರು ಈಗ ಸ್ಪಷ್ಟನೆ ರೂಪದಲ್ಲಿ ಕೊಟ್ಟಿದ್ದಾರೆ. ಇನ್ನು ಉಳಿದಂತ ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತ ನೌಕರರಿಗೆ ಸಂಬಂಧಪಟ್ಟಂಗೆ ನಿರ್ಧಾರ ಆಯಾ ಸರ್ಕಾರಗಳು ತೆಗೆದುಕೊಳ್ಬೇಕಾಗಿರುತ್ತೆ. ಕೆಲವರಿಗೆ ಆಲ್ರೆಡಿ ವೇತನದ 20%, 10%, 30% ತನಕನೂ ಕೂಡ ಕಡಿತ ಮಾಡೋದಕ್ಕೆ ನಿರ್ಧರಿಸಿರುವಂತದನ್ನ, ಅದನ್ನ ಕಂಪ್ಲೀಟ್ ಕಡಿತ ಅಲ್ಲದೆ ಹೋದ್ರೂ ಕೂಡ ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅನ್ನುವಂತ ರೀತಿ ಅಂತ ನಿರ್ಧಾರಕ್ಕೆ ಬಂದಿರುವಂತದನ್ನು ಕೂಡ ನಾವು ಗಮನಿಸಿದೀವಿ. ಬಟ್ ಇದು ಪರ್ಟಿಕ್ಯುಲರ್ ಆಗಿ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ, ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ. ಲಕ್ಷಾಂತರ ಮಂದಿ ನೌಕರರಿದ್ದಾರೆ. ಆಮೇಲೆ ದೊಡ್ಡ ದೊಡ್ಡ ಸಂಬಳ ಪಡೆಯುವಂತವ್ರದ್ದು ಹೇಗೋ ನಡ್ಕೊಂಡು ಹೋಗುತ್ತೆ, ಅವ್ರ ಕಮಿಟ್ಮೆಂಟ್ಸು ಹಾಗೆ ಇರುತ್ತೆ, ಹೌದು. ಬಟ್ ಪಾಪ ಈ C ದರ್ಜೆ ನೌಕರರು, D ದರ್ಜೆ ನೌಕರರು ಇವರಿಗೆಲ್ಲ ಬರುವಂತ ಸಂಬಳನೇ ತೀರಾ ಕಮ್ಮಿ. ಆಮೇಲೆ ಕೇಂದ್ರ ಸರ್ಕಾರಿ ನೌಕರರು ಅಂತಂದ್ರೆ ಎಲ್ಲರೂ ಕೂಡ ಆ ಸಂಬಳಕ್ಕಿಂತ ಗಿಂಬಳ ಜಾಸ್ತಿ ಅಂತೇಳಿ ಯೋಚನೆ ಮಾಡಕ್ ಆಗಲ್ಲ. ಅಲ್ಲಿ ಗಿಂಬಳನೂ ಇಲ್ದಿತಿ, ಸಂಬಳನೂ ಸರಿಯಾಗಿ ಇಲ್ಲದೆ ಇರುವಂತ ನೌಕರರು ಬಹಳಷ್ಟು ಮಂದಿ ಪಾಪ ಅಲ್ಲೂ ಇರ್ತಾರೆ. ಅಂತ ಮಂದಿ ಲಕ್ಷಾಂತರ ಮಂದಿ ಇದ್ದಾರೆ. ಸೊ ಅಂತವರೆಲ್ಲ ಕೇಂದ್ರದ ಕಡೆಗೆ ಈಗ ಮುಖ ಮಾಡ್ತಾ ಇದ್ದಂತ ಸಂದರ್ಭ. ಏನ್ ನಿರ್ಧಾರಕ್ಕೆ ಬಂದ್ಬಿಡ್ತಾರೋ ಏನ್ ಕತೆನೋ ಅಂತ. ಸೊ ನಿರ್ಧಾರಕ್ಕೆ ಬಂದಿದೆ ಕೇಂದ್ರ. ಯಾವುದೇ ತೆರನಾದಂತ ಸಂಬಳವನ್ನ ಕಡಿತ ಮಾಡದೇ ಇರುವಂತ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಸದ್ಯದ ಮಟ್ಟಿಗೆ ಒಂದು ವರ್ಗದ ನೌಕರರಿಗೆ, ಅಂದ್ರೆ ಸರ್ಕಾರಿ ನೌಕರರಿಗೆ ಸ್ವಲ್ಪ ನಿರಾಳತೆ ತಂದಿರುವಂತ, ಕೇಂದ್ರ ಸರ್ಕಾರ ನೌಕರರಿಗೆ ನಿರಾಳತೆ ತಂದಿರುವಂತ ಸುದ್ದಿ. ಯಾವುದೇ ತೆರನಾಗಿಯೂ ಕೂಡ ಸಂಬಳವನ್ನ ಕಡಿತ ಮಾಡುವಂತ ಪ್ರಸ್ತಾವನೆನೇ ನಮ್ಮ ಮುಂದೆ ಇಲ್ಲ ಅನ್ನುವಂಥದ್ದನ್ನ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಬಹುಶಃ ಅಂತ ಏನಾದ್ರು ಸಂಬಳ ಕಡಿತ ಆಗುವಂತ ನಿರ್ಧಾರ ಆದ್ರೆ ಈ ತಿಂಗಳಲ್ಲಿ ಆಗ್ಬಿಡುತ್ತೆ ಅನ್ನುವಂತ ಮಾತು ಕೂಡ ಇತ್ತು. ಯಾಕಂತಂದ್ರೆ ಕಳೆದ ತಿಂಗಳ ಸಂಬಳವನ್ನ ಹೆಂಗೋ ಕೊಟ್ಟರು, ಮಾರ್ಚ್ ತಿಂಗಳ ಸಂಬಳವನ್ನ ಏಪ್ರಿಲ್ನಲ್ಲಿ ಬಹುತೇಕ ಎಲ್ಲಾ ಕಚೇರಿಗಳು ಕೂಡ ಕ್ಲೋಸ್ ಆಗಿದ್ವು. ಕಚೇರಿ ಓಪನ್ ಆದ್ರೂ ಕೂಡ ನಡೀತಾ ಇದ್ದಂತ ವ್ಯವಹಾರಗಳು ತೀರಾ ಕಮ್ಮಿ. ಆಮೇಲೆ ಇತರ ಚಟುವಟಿಕೆಗಳು ನಿಂತಂತ ಕಾರಣದಿಂದಾಗಿ ಏಪ್ರಿಲ್ ತಿಂಗಳ ಸಂಬಳವನ್ನ ಮೇನಲ್ಲಿ ಕೊಡೋದು ಬಹಳ ಕಷ್ಟ ಅನ್ನುವಂತ ಮಾತಿತ್ತು. ಬಟ್ ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಮೇ ತಿಂಗಳ ಸಂಬಳವನ್ನ
ಮುಂದಿನ ತಿಂಗಳಲ್ಲಿ ಕೊಡುವಂತ ವಿಚಾರ ಇದೆಯಲ್ಲ, ಇಲ್ಲೇನಾದ್ರು ಸಮಸ್ಯೆ ಆಗ್ಬಿಡುತ್ತಾ ಅನ್ನುವಂತ ಆತಂಕ ಇದೆ ಜೂನ್ನಲ್ಲಿ. ಸೊ ಏನು ಸಮಸ್ಯೆ ಆಗಲ್ಲ ಅಂತ ಕಾಣಿಸುತ್ತೆ. ನೋಡ್ಬೇಕಿದೆ ಆಯಾ ಇಲಾಖೆಗಳು ಅದನ್ನ ಹೇಗೆ ನಿಭಾಯಿಸ್ತಾರೆ ಅಂತ. BSNLಗೆಲ್ಲ ಏನಾಗುತ್ತೋ ಗೊತ್ತಿಲ್ಲ. ಎಲ್ಲ ಸರಿ ಇದ್ದಾಗಲೇ ಅವ್ರಿಗೆ ಒಂದಷ್ಟು ಟೈಮ್ ಸಂಬಳ ಬಂದಿರಲಿಲ್ಲ, ಈಗ ಸಂಬಳ ಆಗಬಹುದು ಅಂತ ಕಾಣಿಸುತ್ತೆ. ಒಕ್ಕೂಟ ವ್ಯವಸ್ಥೆಗೆ ಗೌರವ ನೀಡಿ ಅಂತ ಓಕೆ, ಈಗ ಮಮತಾ ಬ್ಯಾನರ್ಜಿ ಅವರು ತಮ್ಮ ಮಾತನ್ನ ಮುಗಿಸುವಂತಹ ಸಂದರ್ಭದಲ್ಲಿ ಒಕ್ಕೂಟ ವ್ಯವಸ್ಥೆಗೆ ನೀವು ಗೌರವವನ್ನ ಕೊಡಿ. ಇದನ್ನ ಈ ಬಿಜೆಪಿಯೇತರ ಸರ್ಕಾರಗಳು ಬಹಳಷ್ಟು ಸಂದರ್ಭದಲ್ಲಿ ಕೇಂದ್ರದ ವಿರುದ್ಧ ಟೀಕೆ ಮಾಡುವಂತ ಸಂದರ್ಭದಲ್ಲಿ ಬಳಸುವಂತ ಮಾತಿದೆ, ಒಕ್ಕೂಟದ ವ್ಯವಸ್ಥೆ ನೀವು ಗೌರವ ಕೊಡಿ ಅಂತ. ಕೆಲವು ಸಂದರ್ಭದಲ್ಲಿ ಇವರು ನಡ್ಕೊಳ್ಳೋದು ಹಾಗೆ, ಅವ್ರು ಅನುಭವಿಸೋದು ಹಾಗೆ ಅನ್ನುವಂತ ರೀತಿಯಾಗಿಯೂ ಕೂಡ ಇರುತ್ತೆ. ಬಟ್ ಈಗಿದೆಯಲ್ಲ, ಇದು ಬಹಳ ಸೂಕ್ಷ್ಮ ಸಂದರ್ಭ. ಇಡೀ ಭಾರತ ಒಟ್ಟಾಗಿ ಮಮತಾ ಬ್ಯಾನರ್ಜಿ ಅವರು ಹೇಳಿದಂಗೆ ಟೀಮ್ ಇಂಡಿಯಾ ರೀತಿಯಾಗಿ ಕಾರ್ಯನಿರ್ವಹಿಸಬೇಕಾದಂತ ಸಂದರ್ಭ. ಇಂಥ ಟೈಮ್ನಲ್ಲಿ ಆ ರಾಜ್ಯ ಒಂದ್ ರೀತಿ, ಈ ರಾಜ್ಯ ಒಂದ್ ರೀತಿ ಅಂತೇಳಿ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಹೆಂಗಿದ್ರು ಮೊದಲೇ ಗರಂ ಆಗಿ ಸಲಹೆ ರೂಪದಲ್ಲಿ ಕೇಂದ್ರದ ವಿರುದ್ಧವಾಗಿ ಮುಗಿಬಿದ್ದಿದ್ದಂತ ಮಮತಾ ಬ್ಯಾನರ್ಜಿ ಅವರು ಕೊನೆಯದಾಗಿ ತಮ್ಮ ಮಾತನ್ನ ಮುಗಿಸುವಷ್ಟೊತ್ತಿಗೆ ನೀವು ಒಕ್ಕೂಟದ ವ್ಯವಸ್ಥೆಗೆ ಬೆಲೆ ಕೊಡಿ, ಗೌರವ ಕೊಡಿ ಅನ್ನುವಂತ ಮಾತನ್ನ ಹೇಳಿದ್ರಂತೆ. ಹೌದು, ಭಾರತದಂತ ರಾಷ್ಟ್ರ ಒಕ್ಕೂಟ ವ್ಯವಸ್ಥೆ ಮೇಲೆ ಗೌರವ, ಒಕ್ಕೂಟ ವ್ಯವಸ್ಥೆ ಮೇಲೆ ನಂಬಿಕೆ, ಒಕ್ಕೂಟ ವ್ಯವಸ್ಥೆ ಮೇಲೆನೆ ಅವಲಂಬಿತ ಆಗಿರುವಂತಹ ರಾಷ್ಟ್ರ. ಇಲ್ಲಿ ಪ್ರತಿ ರಾಜ್ಯಗಳು ಕೂಡ ಮುಖ್ಯ ಆಗುತ್ತೆ. ಒಂದು ರಾಜ್ಯದಿಂದ ಬಹಳ ಹೆಚ್ಚಿನ ಟ್ಯಾಕ್ಸ್ ಬರ್ತಾ ಇದೆ, ನಮ್ಗೆ ಹೆಚ್ಚಿನ ತೆರಿಗೆ ಬರ್ತಾ ಇದೆ, ಹೆಚ್ಚಿನ ಆದಾಯ ಇದೆ ಅಂತ ಅವರಿಗೆ ಬಹಳ ಪ್ರಾಶಸ್ತ್ಯವಾದ ಸ್ಥಾನಮಾನ ಕೊಟ್ಟು ಪಾಪ ಏನೋ ದೊಡ್ಡ ಮಟ್ಟದಲ್ಲಿ ತೆರಿಗೆ ಸಂಗ್ರಹ ಆಗದೆ ಇರುವಂತ ಬಡ ರಾಜ್ಯವನ್ನ ಬಹಳ ಕೀಳಾಗಿ ನೋಡೋದಕ್ಕೆ ನಮ್ಮಲ್ಲಿ ಆಗಲ್ಲ. ನಮ್ಮಲ್ಲಿರುವಂತ ವ್ಯವಸ್ಥೆನೇ ಹಾಗೆ, ಒಕ್ಕೂಟ ವ್ಯವಸ್ಥೆ. ಬಹಳ ಉಳ್ಳವರಿಂದ ಇತರರಿಗೂ ಕೂಡ ಹಂಚಿ ಸಮಾನವಾಗಿ ತೆಗೆದುಕೊಂಡು ಹೋಗುವಂತ ಒಂದು ಅದ್ಭುತವಾದಂತಹ ವ್ಯವಸ್ಥೆ ನಮ್ಮಲ್ಲಿರುವಂತದ್ದು ಒಕ್ಕೂಟ ವ್ಯವಸ್ಥೆ. ಅಂತ ಒಕ್ಕೂಟ ವ್ಯವಸ್ಥೆಗೆ ಗೌರವ ನೀಡಬೇಕು ಅಂತ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ರಂತೆ. ಬಹುಶಃ ಗೊತ್ತಿಲ್ಲ, ಇಂಥ ಮಾತುಗಳನ್ನು ಆಡುವಂತ ಸಂದರ್ಭದಲ್ಲಿ ಅಲ್ಲೇ ಅಮಿತ್ ಶಾ ಅವರು ಕೂಡ ಇದ್ರಲ್ಲ, ಆಮೇಲೆ ಪ್ರಧಾನಿ ಅವರು ಕೂಡ ಇರ್ತಾರೆ, ಅವ್ರ ಮನಸ್ಸಲ್ಲಿ ಯಾವ್ಯಾವ ತೆರಣ ಅಂತ ಭಾವನೆಗಳು ಮೂಡ್ತಾ ಇದ್ವು ಅಂತ. ಯಾಕಂತ ಅಂದ್ರೆ ಈ ಗಲಾಟೆ ಇದೆಯಲ್ಲ, ಇದು ಈ ಕೊರೋನಾ ಸಂದರ್ಭದ ಮಾತ್ರ ಅಲ್ಲ, ಇದು ದೊಡ್ಡ ಇತಿಹಾಸನೇ ಇದೆ. ಯಾವ ಮಟ್ಟಿಗಿನ ಇತಿಹಾಸ ಅಂತಂದ್ರೆ 2014ರಿಂದ ದೊಡ್ಡ ದೊಡ್ಡ ಗಲಾಟೆಗಳೇ ಆಗಿ ಹೋಗಿದೆ. ಅದರಲ್ಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ, ಕೋಲ್ಕತ್ತಾದಲ್ಲೆಲ್ಲ ಎಂತೆಂಥ ದೊಡ್ಡ ಗಲಾಟೆಗಳು ಬಿಜೆಪಿ ಹಾಗೆ ಮಮತಾ ಬ್ಯಾನರ್ಜಿ ಅವರ ಕಾರ್ಯಕರ್ತರ ನಡುವೆ ಆಗಿದೆ, ಬೆಂಬಲಿಗರ ನಡುವೆ ಆಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಸೊ ಅದರ ಮುಂದುವರೆದ ಭಾಗ ಇವತ್ತು ಕೂಡ ಕಂಡು ಬಂತು. ಈ ವೇದಿಕೆಯನ್ನ ಕೂಡ ಅಥವಾ ಈ ಒಂದು ಸಮಯವನ್ನು ಕೂಡ ತಮಗೆ ಕೇಂದ್ರದ ವಿರುದ್ಧವಾಗಿರುವಂತಹ ಸಿಟ್ಟನ್ನ ವ್ಯಕ್ತಪಡಿಸೋದಕ್ಕೆ ಮಮತಾ ಬ್ಯಾನರ್ಜಿ ಅವರು ಬಳಸ್ಕೊಂಡ್ರು. ಯಾಕಂದ್ರೆ ವಿಚಾರಗಳು ಬಹಳಷ್ಟಿತ್ತು, ದೊಡ್ಡ ಅವಾಂತರ ಈ ಬಾರಿನೂ ಕೂಡ ಆಗೋಗಿದೆ ಇಬ್ಬರ ನಡುವೆ. ಇದರಲ್ಲಿ ಮೂರನೇ ವ್ಯಕ್ತಿಗೆ ಯಾರು ಸರಿ, ಯಾರು ತಪ್ಪು ಅನ್ನುವಂಥದಕ್ಕಿಂತ ಅದನ್ನ ನೇರವಾಗಿ ಅನುಭವಿಸಿದವರಿಗೆ ಗೊತ್ತು ಏನೇನಾಗಿದೆ ಎತ್ತ ಅನ್ನುವಂಥದನ್ನ, ಇದೇನಿದ್ರು ಉಳಿದವ್ರು ಕಂಡಂತೆ ಅಂತ ಆಗೋಗುತ್ತೆ. ಬಟ್ ಇಬ್ಬರ ನಡುವೆ ಬಹಳ ದೊಡ್ಡ ಸಮಸ್ಯೆ ಇರೋದು, ಕಂದಕ ಇರೋದು ಕೇಂದ್ರ ಹಾಗೆ ರಾಜ್ಯ ಸರ್ಕಾರದ ನಡುವೆ ಸ್ಪಷ್ಟ. ಅದು ಈಗಿನ ವಿಚಾರ ಅಲ್ಲ, ಹಿಂದೆ UPA ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅವರು ಆಗಿನ UPA ಇಂದ ಹೊರಬಂದು ಅವರು ಆಗಿನ ಕೇಂದ್ರ ಸರ್ಕಾರದ ವಿರುದ್ಧವಾಗಿ, ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರದ ವಿರುದ್ಧವಾಗಿ ತಮ್ಮ ಸಿಟ್ಟನ್ನ ಬಹಳ ತೀಕ್ಷ್ಣವಾಗಿ ವ್ಯಕ್ತಪಡಿಸಿದಂತವರು ಮಮತಾ ಬ್ಯಾನರ್ಜಿ ಅವರು. ಹೀಗಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಹೊಂದ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ಪ್ರತಿ ಸಂದರ್ಭದಲ್ಲೂ ಕೂಡ ಆಯಾ ಕೇಂದ್ರ ಸರ್ಕಾರಗಳಿಗೆ ದೊಡ್ಡ ಸಮಸ್ಯೆ ವಿಚಾರನೆ, ಅದರಲ್ಲೂ ಕೂಡ ನೋ ಡೌಟ್. ಅದಕ್ಕೆ ಹೇಳಿದ್ದು, ಹಿಂದಿನ UPA ಸರ್ಕಾರದ ಸಂದರ್ಭದಲ್ಲೂ ಕೂಡ ಹೌದು, ಈಗಿನ NDA ನೇತೃತ್ವದ ಸರ್ಕಾರದ ಸಂದರ್ಭದಲ್ಲಿ, ಬಿಜೆಪಿ ನೇತೃತ್ವದ NDA ಸರ್ಕಾರ ಸಂದರ್ಭದಲ್ಲೂ ಕೂಡ ಹೌದು. ಈಗಲೂ ಕೂಡ ಬಹಳ ಗುದ್ದಾಟಗಳು, ತಿಕ್ಕಾಟಗಳು ನಡೀತಾ ಇರುವಂತಹ ಸಂದರ್ಭದಲ್ಲೇ ಈ ವೇದಿಕೆಯನ್ನು ಕೂಡ ಮಮತಾ ಬ್ಯಾನರ್ಜಿ ಅವರು ತಮಗೆ ಕೇಂದ್ರದ ವಿರುದ್ಧವಾಗಿರುವಂತಹ ಸಿಟ್ಟನ್ನ ವ್ಯಕ್ತಪಡಿಸೋದಕ್ಕೆ ಅವರು ಬಳಸ್ಕೊಂಡ್ರು. ನಾನು ಈಗ ತಾನೇ ಸ್ವಲ್ಪ ಹೊತ್ತಿನ ಮುಂಚೆ ಹೇಳಿದಾಗೆ, ಈ ಬಾರಿ ಕೇಂದ್ರದಿಂದ ಈ ಕೊರೋನಾಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ನಡೆಸುವಂತ ನಿಟ್ಟಿನಲ್ಲಿ, ಗ್ರೌಂಡ್ ರಿಪೋರ್ಟ್ ಅನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ಕೇಂದ್ರದ ತಂಡ ಹೋಗಿತ್ತು. ಅದರಂತೆ ಪಶ್ಚಿಮ ಬಂಗಾಳಕ್ಕೂ ಕೂಡ ಒಂದು ತಂಡ ಹೋಗಿತ್ತು. ಆ ಟೈಮ್ನಲ್ಲಿ ಅಲ್ಲೂ ಕೂಡ ಬಹಳ ಗೊಂದಲ ಆಗೋಯ್ತು. ಪಶ್ಚಿಮ ಬಂಗಾಳದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೇಂದ್ರ ತಂಡ ಸರಿಯಾಗಿ ಮಾಹಿತಿ ಕೊಡದೆ, ನಮ್ಮನ್ನ ಸರಿಯಾಗಿ ಸಮನ್ವಯತೆಯನ್ನ ನಮ್ಮ ಜೊತೆಗೆ ಇಟ್ಕೊಳ್ಳದೆ ಅವರು ಅವಮಾನ ಮಾಡಿದ್ದಾರೆ ಅನ್ನುವಂಥ ರೀತಿಯಾಗಿಯೂ ಕೂಡ ಆರೋಪಗಳು ಕೇಳಿಬಂತು.
ಆನಂತರ ಅಲ್ಲೂ ಕೂಡ ಬಹಳ ಗೊಂದಲಗಳಾಗಿದ್ದನ್ನ ಅಧಿಕಾರಿಗಳೇ ಹಾದಿರಂಪ ಬೀದಿರಂಪ ಮಾಡ್ಕೊಂಡಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಸೊ ಈ ತೆರನಾದಂಥ ಒಂದು ಸಮಸ್ಯೆಗೆ, ಈ ತೆರನಾದಂಥ ಒಂದು ಸನ್ನಿವೇಶಕ್ಕೆ ಈ ಬಾರಿಯ ಕೊರೋನಾ ವಿರುದ್ಧದ ಹೋರಾಟದ ಸಮಯ ಕೂಡ ಸಾಕ್ಷಿಯಾಯಿತು. ಹೀಗಾಗಿನೇ ಈ ವಿಚಾರವನ್ನ ಇವತ್ತು ಮಮತಾ ಬ್ಯಾನರ್ಜಿ ಅವರು ಬಹುಶಃ ಪ್ರಸ್ತಾಪ ಮಾಡೋದಕ್ಕೆ ನಿರ್ಧರಿಸಿದ್ರು ಅಂತ ಕಾಣಿಸುತ್ತೆ. ಬಹುಶಃ ಇನ್ನೊಂದು ವಿಚಾರ ಅಂತ ಅಂದ್ರೆ, ಕಳೆದ ಬಾರಿ ಲಾಕ್ಡೌನ್ ಅವಧಿ ವಿಸ್ತರಣೆ ಆಗುವಂತ ಸಂದರ್ಭದಲ್ಲಿ ಹೌದು, ಪ್ರಧಾನಿಗಳು ಆ ಸಂದರ್ಭದಲ್ಲಿ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಸಭೆಯನ್ನ ನಡೆಸಿದ್ರು. ಬಟ್ ಕೆಲವೊಂದು ರಾಜ್ಯಗಳ ಜೊತೆಗೆ ಅವರು ಸಭೆಯನ್ನ ನಡೆಸಿರ್ಲಿಲ್ಲ. ಬಹುಶಃ ಪಶ್ಚಿಮ ಬಂಗಾಳನು ಕೂಡ ಹೌದು. ಯಾಕಂತಂದ್ರೆ ಪಶ್ಚಿಮ ಬಂಗಾಳ ಆಗಿರ್ಬೋದು, ಪಶ್ಚಿಮ ಬಂಗಾಳ ಸೇರಿದಂತೆ ಕೆಲವೊಂದಷ್ಟು ರಾಜ್ಯಗಳು ಆಲ್ರೆಡಿ ಒಂದು ಪತ್ರದ ಮುಖೇನವಾಗಿ ಕೇಂದ್ರಕ್ಕೆ ವರದಿಯನ್ನ ಸಲ್ಲಿಸಿದ್ವು. ಆಯಾ ರಾಜ್ಯಗಳಲ್ಲಿ ಲಾಕ್ಡೌನ್ ಅವಧಿ ವಿಸ್ತರಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಹಾರಾಷ್ಟ್ರ ಹೇಗೆ ವರದಿಯನ್ನ ಕಳಿಸ್ಕೊಟ್ಟಿತ್ತು, ಕೇರಳ ಹೇಗೆ ವರದಿಯನ್ನ ಕಳಿಸ್ಕೊಟ್ಟಿತ್ತು, ಪಶ್ಚಿಮ ಬಂಗಾಳನೂ ಕೂಡ ಹಾಗೆ ವರದಿಯನ್ನ ಕಳಿಸ್ಕೊಟ್ಟಿತ್ತು. ಆ ಕಾರಣಕ್ಕಾಗಿನೋ ಏನೋ ಇತರ ರಾಜ್ಯಗಳ ಜೊತೆಗೆ ಮಾತನಾಡಿದಂಥ ಅವಧಿಯನ್ನ ಪಶ್ಚಿಮ ಬಂಗಾಳದ ಜೊತೆಗೆ ಮಾತುಕತೆ ನಡೆಸೋಕ್ಕೆ ಆಗಿರ್ಲಿಲ್ಲ ಅಂತ ಕಾಣಿಸುತ್ತೆ. ಇಲ್ಲ ಅಂತಂದ್ರೆ ಅವತ್ತೇ ಈ ಗೊಂದಲ, ಈ ಸಿಟ್ಟು ಸ್ಫೋಟ ಆಗ್ತಾ ಇತ್ತೋ ಏನೋ. ಬಟ್ ಇವತ್ತು ಒಳ್ಳೆ ಸಮಯ ಸಿಕ್ಬಿಡ್ತು ಮಮತಾ ಬ್ಯಾನರ್ಜಿ ಅವರಿಗೆ. ಆಮೇಲೆ ಈಗಿನ ಸನ್ನಿವೇಶ ಏನಿದೆ ಅಂತ ಅಂದ್ರೆ, ಅವ್ರು ಏನ್ ಬೈಬೇಕು ಅನ್ನುವಂಥದ್ದು ಅವ್ರು ಮನಸ್ಸಲ್ಲಿ ಇಟ್ಕೊಂಡಿದ್ರು, ಅದೆಲ್ಲ ಬೈಯಕ್ಕೆ ಸಮಯ ಸಿಕ್ಕಂತ ಒಂದು ಒಳ್ಳೆ ಅವಕಾಶ ಆಗ್ಬಿಡ್ತೋ ಏನೋ ಗೊತ್ತಿಲ್ಲ. ಬಹಳ ಗರಂ ಆಗಿನೇ ಸಲಹೆ ರೂಪದಲ್ಲಿ ಒಂದಷ್ಟು ತೀಕ್ಷ್ಣವಾಗಿ ಟೀಕೆ ಮಾಡಿದ್ರು ಕೇಂದ್ರವನ್ನ. ಪಶ್ಚಿಮ ಬಂಗಾಳದ ಜೊತೆಗೆ ವರ್ತಿಸ್ತಾ ಇರುವಂತಹ ರೀತಿ ಸರಿಯಲ್ಲ ಅನ್ನುವಂಥದ್ದನ್ನ ಆ ಟೈಮ್ನಲ್ಲಿ ಅವರು ಪ್ರಸ್ತಾಪ ಮಾಡಿದ್ರು ಅಂತೇಳಿ ತಿಳಿದು ಬಂದಿದೆ. ಬಟ್ ಅದನ್ನ ಕೇಂದ್ರ ಸರ್ಕಾರ ಹೇಗೆ ಕನ್ಸಿಡರ್ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಿದೆ. ಅವರೇನಾದ್ರು ಪರ್ಟಿಕ್ಯುಲರ್ ಕೇಸ್ ಸ್ಟಡಿಯ ಜೊತೆಗೇನೆ ಈ ತರದ ಉದಾಹರಣೆ ಸಮೇತವಾಗಿ ಹೇಳಿದ್ರೆ ಹೌದು ನಮ್ಮಿಂದ ತಪ್ಪಾಗಿದೆ ಅನ್ನುವಂಥದ್ದನ್ನ ನಿರ್ಧರಿಸಿ ಮುಂದಿನ ದಿನಗಳಲ್ಲಿ ಕ್ರಮ ತೆಗೆದುಕೊಳ್ಳೋಕೆ ಕೇಂದ್ರಕ್ಕೆ ಒಂದು ಅವಕಾಶ ಇದೆ. ಅದನ್ನು ಹೊರತುಪಡಿಸಿ ಸುಮ್ಮನೆ ಕೆಲವೊಂದಷ್ಟು ವಿಚಾರಗಳನ್ನ ಅವರು ತೇಲಿಸಿ ಮಾತನಾಡಿದ್ರೆ ಬಹುಶಃ ಇದು ಕೇವಲ ರಾಜಕೀಯವಾದಂಥ ಟೀಕೆ, ಇದಕ್ಕೇನು ಬಹಳ ಬೆಲೆ ಕೊಡಬೇಕಾದಂಥ ಅನಿವಾರ್ಯತೆ ಇಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಬಟ್ ನಾನು ಅಗೈನ್ ಹೇಳಿದಾಗೆ, ಮಮತಾ ಬ್ಯಾನರ್ಜಿ ಅವರು ಕೂಡ ಹೇಳಿದಾಗೆ, ಇದು ಒಕ್ಕೂಟ ವ್ಯವಸ್ಥೆ, ಇಂಥವ್ರು ಬಹಳ ನಮ್ಮ ವಿರುದ್ಧವಾಗಿ ನಡೀತಾ ಇದ್ದಾರೆ ಅಂತೇಳಿ ಅವರನ್ನ ಸಪರೇಟ್ ಆಗಿ ಕನ್ಸಿಡರ್ ಮಾಡೋದಕ್ಕೋ ಅವ್ರ ವಿರುದ್ಧವಾಗಿ ಹಠ ಸಾಧಿಸೋಕ್ಕೋ ಸಾಧ್ಯ ಆಗದೆ ಇರುವಂಥ ಒಂದು ವ್ಯವಸ್ಥೆ ಇದು. ಎಲ್ಲರನ್ನು ಕೂಡ ಸಮಾನವಾಗಿ ನೋಡ್ಕೊಳ್ಬೇಕಾದಂಥ ವ್ಯವಸ್ಥೆ, ಅದಕ್ಕೆ ಬೆಲೆ ಕೊಡಿ ಅಂತ ಮಮತಾ ಬ್ಯಾನರ್ಜಿ ಅವರು ಕೂಡ ಕೇಳ್ಕೊಂಡ್ರು ಅಂತ ಹೇಳಿ ತಿಳಿದು ಬಂತು. ಬಹಳಷ್ಟು ರಾಜ್ಯಗಳು ಈಗ ಆಲ್ರೆಡಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತಹ ಸಂದರ್ಭ. ಬಟ್ ಇಲ್ಲಿ ಓವರ್ ಆಲ್ ಆಗಿ ಪಶ್ಚಿಮ ಬಂಗಾಳದಿಂದ ಏನ್ ಸಲಹೆ ಹೋಯ್ತು ಅನ್ನುವಂಥದ್ದನ್ನ ನಾವಿನ್ನೂ ತಿಳ್ಕೊಳ್ಬೇಕಿದೆ. ಯಾಕಂತಂದ್ರೆ ಈಗ ನಾವೀಗ ಆಲ್ರೆಡಿ ಗಮನಿಸಿದ ಹಾಗೆ ಕೇರಳದಿಂದ ಅಂತಾರಾಜ್ಯದ ಸಾರಿಗೆ ವ್ಯವಸ್ಥೆಗೆ ಅವಕಾಶ ಕೊಡಿ ಅನ್ನುವಂತಹ ಸಲಹೆ ಹೋಯ್ತು. ಅದೇ ರೀತಿಯಾಗಿ ಆಂಧ್ರ ಪ್ರದೇಶದಿಂದ ಆರ್ಥಿಕ ಚಟುವಟಿಕೆಗೆ ಬಹಳ ಉತ್ತೇಜನವನ್ನ ಕೊಡಬೇಕು, ಲಾಕ್ಡೌನ್ ನಿಯಮಗಳನ್ನ ಸಡಿಲಿಕೆ ಮಾಡಿ ನಮ್ಮಲ್ಲಿ ರಿಕವರಿ ರೇಟ್ ಚೆನ್ನಾಗಿದೆ ಅನ್ನುವಂತಹ ಸಲಹೆ ಹೋಯ್ತು. ಹಾಗೆ ಅರುಣಾಚಲ್ ಪ್ರದೇಶದಿಂದ ಈಶಾನ್ಯ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ವೈದ್ಯಕೀಯ ಸವಲತ್ತುಗಳನ್ನ ಇನ್ನೂ ಹೆಚ್ಚಿಗೆ ಕಲ್ಪಿಸುವಂತ ನಿಟ್ಟಿನಲ್ಲಿ ಇದೊಂದು ಸುಸಂದರ್ಭ. ಆಮೇಲೆ ಪ್ರಮುಖವಾಗಿ ಈ ಕೃಷಿ ವಲಯಕ್ಕೆ ಹೆಚ್ಚಿನ ಉತ್ತೇಜನ ಕೊಡಿ ಅನ್ನುವಂಥ ಸಲಹೆ ಹೋಯ್ತು ಅನ್ನುವಂಥದ್ದನ್ನು ಕೂಡ ನಾವು ಕೇಳ್ಪಡ್ತಾ ಇದ್ವಿ. ಯಾಕಂತಾರೆ ಈ ಈಶಾನ್ಯ ರಾಜ್ಯಗಳು ಕೃಷಿ ಮೇಲೆ ಅತಿ ಹೆಚ್ಚು ಅವಲಂಬಿತ ಆಗಿರುವಂಥ ರಾಜ್ಯಗಳು. ಈ ಕಾರಣಕ್ಕಾಗಿ ಹೀಗೆ ಒಂದೊಂದು ರಾಜ್ಯಗಳು ಕೂಡ ಒಂದೊಂದು ತೆರಣ ಅಂತ ಸಲಹೆಗಳನ್ನ ಕೊಡ್ತಾ ಇರುವಂಥ ಸಂದರ್ಭ ಇದು. ಆದರೆ ಪಶ್ಚಿಮ ಬಂಗಾಳದಿಂದ ನೀವು ನಮ್ಮನ್ನು ಸರಿಯಾಗಿ ನಡ್ಸ್ಕೊಂಡಿಲ್ಲ, ನಮ್ಮನ್ನು ಗೌರವಯುತವಾಗಿ ನೋಡ್ಕೊಂಡಿಲ್ಲ, ನಮ್ಮನ್ನ ಬೇರೆ ರಾಜ್ಯದ ಥರ ಕನ್ಸಿಡರ್ ಮಾಡ್ತಾ ಇದ್ದೀರಾ, ಈ ಥರದ್ದೆಲ್ಲ ಟೀಕೆಯ ಜೊತೆಗೆ ಬಹುಶಃ ಒಕ್ಕೂಟ ವ್ಯವಸ್ಥೆಗೆ ಬೆಲೆ ಕೊಡಿ ಅನ್ನುವಂಥದ್ದು ಇದೆಯಲ್ಲ, ಇದನ್ನೇ ಬಹುಶಃ ಸಲಹೆಯಾಗಿ ಕೊಟ್ಟರೋ ಏನೋ ಗೊತ್ತಿಲ್ಲ. ತಮಿಳುನಾಡು ಸರ್ಕಾರದಿಂದ 2,000 ಕೋಟಿ ಪ್ಯಾಕೇಜ್ಗೆ ಮನವಿಯನ್ನ ಮಾಡಲಾಯಿತು ಅಂತೇಳಿ ತಿಳಿದು ಬರ್ತಾ ಇದೆ. ತಮಿಳುನಾಡು ಸರ್ಕಾರ 2,000 ಕೋಟಿ ರೂಪಾಯಿಯ ವಿಶೇಷ ಪ್ಯಾಕೇಜ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಮಿಳುನಾಡು ಕೂಡ ಇನ್ನು ಅಗೈನ್ ನಾವು ಸೌತ್ ಇಂಡಿಯಾದ ಕಡೆಗೆ ಬರೋಣ, ದಕ್ಷಿಣ ಭಾರತದ ಕಡೆಗೆ ಬಂದ್ರೆ ನಾವು ತಮಿಳುನಾಡು ಕೂಡ ಈ ಬಾರಿ ಕೊರೋನಾಗೆ ಬಹಳ ನಲುಗಿರುವಂತಹ ವಿಚಾರ. ಆಮೇಲೆ ಇನ್ನೊಂದು ಮಾತು ಅಂತ ಅಂದ್ರೆ ಬಾಕಿ ಉಳಿಸ್ಕೊಂಡಿರೋ ಜಿಎಸ್ಟಿ ಹಣ ಕೊಡಿ ಅಂತ ಕೇಳೋರೆ ತಮಿಳುನಾಡವರು. ಕರ್ನಾಟಕನೂ ಕೂಡ ಕೇಳಬೇಕು, ನಮಗೂ ಕೂಡ ಬಾಕಿ ಉಳಿಸ್ಕೊಂಡಿರೋದು ಬಹಳ ಇದೆ. ಜಿಎಸ್ಟಿ ಹಣ ಬಾಕಿ ಉಳಿಸ್ಕೊಂಡಿದ್ದೀರಲ್ಲ ಅದನ್ನು ಕೊಡಿ ಅಂತನೂ ಕೂಡ ತಮಿಳುನಾಡು ಕೇಳಿಯಾರಂತೆ. ಅದರ ಜೊತೆಗೆ 2,000 ಕೋಟಿ ವಿಶೇಷ ಪ್ಯಾಕೇಜ್ ಅನ್ನ ನಮಗೆ ನೀಡಬೇಕು ಅನ್ನುವಂಥ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ.
ಬಹುಶಃ ಪಳನಿಸ್ವಾಮಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಅವರ ಅಧಿಕಾರಿ ವರ್ಗದ ಆಮೇಲೆ ಸಿಎಂ ಪರಿಹಾರ ನದಿಗೆ CSR ಫಂಡ್ ಪಡೆಯೋದಕ್ಕೆ ಅವಕಾಶ ಓಕೆ ಇವೆ. ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಹೂಡಿಕೆಗೆ ಉತ್ತೇಜನ ಮಾಡಬೇಕು ಅನ್ನುವಂತ ಮನವಿಯನ್ನ ಮಾಡಿಕೊಳ್ಳಲಾಗಿದೆಯಂತೆ. ಓಕೆ, ಪ್ರಧಾನಿ ಮೋದಿ ಮಧ್ಯ ಪ್ರವೇಶಿಸಬೇಕು ಅಂತ ಪೇಮಾ ಖಂಡು ಅವರು ಈ ಟೈಮ್ ನಲ್ಲಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಅರುಣಾಚಲ್ ಪ್ರದೇಶಕ್ಕೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿ ಪೇಮಾ ಖಂಡು ಅವರು ಆರೋಗ್ಯ ವ್ಯವಸ್ಥೆ ಇದು ಇದೆಯಲ್ಲ, ಇದು ಯಾವ ರೀತಿಯಾಗಂದ್ರೆ ಬಹುತೇಕರು ಈ ಕೊರೋನಾವನ್ನ ಹೇಗೆ ನೋಡ್ತಾರೆ ಅಂತ ಹೇಳ್ಕೊಂಡು ಹಲವರು ಇದೊಂದು ದೊಡ್ಡ ಪಿಡುಗು ಅನ್ನುವಂಥದ್ದನ್ನ ಕನ್ಸಿಡರ್ ಮಾಡೋದ್ರ ಜೊತೆಗೆ ಇನ್ನೂ ಕೆಲವರು ಇದನ್ನ ಒಂದಷ್ಟು ಬದಲಾವಣೆಗೆ ಇದು ಅವಕಾಶ ಕೊಟ್ಟಿದೆ, ಒಂದಷ್ಟು ಪಾಠ ತಿಳಿಸಿದೆ, ನಮ್ಮಲ್ಲಿ ಏನ್ ಕೊರತೆ ಇದೆ ಅನ್ನುವಂಥದ್ದನ್ನ ಇದು ತಿಳಿಸ್ಕೊಟ್ಟಿದೆ ಅನ್ನುವಂತ ರೀತಿಯಾಗಿಯೂ ಕೂಡ ಕೆಲ ರಾಜ್ಯಗಳು ಕನ್ಸಿಡರ್ ಮಾಡಿದೆ. ಅದಕ್ಕೆ ಅರುಣಾಚಲ್ ಪ್ರದೇಶನೂ ಹೊರತಲ್ಲ. ಯಾಕಂದ್ರೆ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಪೆಮಾ ಖಂಡು ಅವರು ಕೊರೋನಾದಿಂದಾಗಿ ನಾವು ಬಹಳ ಕಲ್ತಿದ್ದೀವಿ ಅನ್ನುವಂತ ರೀತಿಯಾಗಿ ಹೇಳಿದ್ರು. ಆರೋಗ್ಯ ಸಂಬಂಧಪಟ್ಟಂತೆ, ಆರೋಗ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸುಧಾರಣೆ ತರೋದಕ್ಕೆ ಇದೊಂದು ಒಳ್ಳೆಯ ಅವಕಾಶವನ್ನು ನಮಗೆ ಕಲ್ಪಿಸಿದೆ. ಈ ತರನಾದಂಥ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಆಮೇಲೆ ನಾವು ಇದರಿಂದ ಕಲಿತು ಇಡೀ ಈಶಾನ್ಯ ರಾಜ್ಯಗಳೆಲ್ಲ ಒಟ್ಟಾಗಿ ಮುಂದೆ ಹೋಗೋದಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ ಅನ್ನುವಂಥದ್ದನ್ನು ಕೂಡ ಅರುಣಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ. ಆಮೇಲೆ ಈಶಾನ್ಯ ರಾಜ್ಯಗಳು ಎಲ್ಲರೂ ಕೂಡ ಒಟ್ಟಾಗಿ ಅನ್ನುವಂಥದ್ದನ್ನ ಅವರು ಸಹಜವಾಗಿ ಆ ಕಡೆ ಅಸ್ಸಾಂ, ಆಮೇಲೆ ಅರುಣಾಚಲ ಪ್ರದೇಶ, ಈಶಾನ್ಯ ಭಾಗದ ಎಲ್ಲ ರಾಜ್ಯಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ನಾವು ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನುವಂಥ ರೀತಿಯಾಗಿ ಅವರು ಹೇಳಿದಂಥದ್ದು. ಅದಾದ ನಂತರದಲ್ಲಿ ಕೃಷಿ ವಲಯದಲ್ಲಿ ಹೆಚ್ಚಿನ ಹೂಡಿಕೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನ ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಕೇಳ್ಪಡ್ತಾ ಇದ್ದೀವಿ. ಸ್ವಲ್ಪ ಹೊತ್ತಿನ ಮುಂಚೆ ನೀವು ಗಮನಿಸ್ತಾ ಇದ್ರಿ ಆಂಧ್ರ ಪ್ರದೇಶ, ಅದಕ್ಕಿಂತ ಮುನ್ನ ಕೇರಳ, ಈಗ ನೀವು ಗಮನಿಸಿದಂಥದ್ದು ಈಶಾನ್ಯ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿನ ಮುಖ್ಯಮಂತ್ರಿಗಳು ಈ ಕೊರೋನಾಕ್ಕೆ ಸಂಬಂಧಪಟ್ಟಂತೆ ಕೇಂದ್ರಕ್ಕೆ ಕೊಟ್ಟಂತ ಸಲಹೆ. ಅಂದ್ರೆ ಅವ್ರು ಕೊಟ್ಟಂತ ಸಲಹೆ ಏನು ಅಂತ ಅಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳ ಸುಧಾರಣೆಯ ಅವಶ್ಯಕತೆ ಇದೆ ಅನ್ನುವಂಥದ್ದು ಒಂದು, ವೈದ್ಯಕೀಯ ಸವಲತ್ತಿನ ವಿಚಾರವಾಗಿಯೂ ಹೌದು. ಎರಡನೆಯದಾಗಿ ಕೃಷಿ ವಲಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಉತ್ತೇಜನದ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಅವರು ಕೇಂದ್ರಕ್ಕೆ ಸಲಹೆ ಕೊಡುವಂತ ಸಂದರ್ಭದಲ್ಲಿ ಮೆನ್ಷನ್ ಮಾಡ್ತಾರೆ. ಹೀಗೆ ಒಂದೊಂದು ರಾಜ್ಯದವರು ಕೂಡ ಸಹಜವಾಗಿ ತಮ್ಮ ರಾಜ್ಯದ ಸಮಸ್ಯೆಯನ್ನ ಅವರು ಗಮನದಲ್ಲಿಟ್ಕೊಂಡು ಆಡ್ತಾ ಇರುವಂತಹ ಮಾತನ್ನ ನಾವು ಗಮನಿಸ್ತಾ ಇದ್ವಿ, ಕೊಡ್ತಾ ಇರುವಂತಹ ಸಲಹೆ. ಆಮೇಲೆ ಈಗ ಈಶಾನ್ಯ ಭಾರತ ವಿಚಾರವಾಗಿ ನಾವು ಬರೋದಾದ್ರೆ ಈಗ ಅರುಣಾಚಲ್ ಪ್ರದೇಶ ಆಗಿರ್ಬೋದು, ಈಗ ತಾನೇ ಪೆಮಾ ಖಂಡು ಅವ್ರು ಹೇಳಿದಾಗೆ, ಆಮೇಲೆ ಮಣಿಪುರ ಆಗಿರ್ಬೋದು, ಮೇಘಾಲಯ, ಸಿಕ್ಕಿಂ, ಈ ಕಡೆ ನಾಗಾಲಯ. ಓಕೆ, ಇವತ್ತು ನಾವು ನಿರೀಕ್ಷೆ ಮಾಡಿದ್ವಿ ಏನು ಅಂತ ಅಂದ್ರೆ ಪಶ್ಚಿಮ ಬಂಗಾಳದ ಉತ್ತರ ಏನಿರ್ಬೋದು. ಸಂವಾದದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಮತಾ ಬ್ಯಾನರ್ಜಿ ಅವರು ಗರಂ ಆದ್ರಂತೆ. ಈ ಕೊರೋನಾ ಹೆಸರಲ್ಲಿ ಕೇಂದ್ರ ಸರ್ಕಾರ ರಾಜಕೀಯ ಮಾಡ್ತಾ ಇದೆ. ಸಂವಾದದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ದೀದಿ ಗರಂ ಆದ್ರಂತೆ. ಕೊರೋನಾ ಹೆಸರಲ್ಲಿ ಕೇಂದ್ರ ಸರ್ಕಾರ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳಿ ಅವರು ಗರಂ ಆದ್ರು. ಈ ಹಿಂದೆನೂ ಕೂಡ ಇದೇ ತೆರನಾಗಿ ಬಹಳ ಗಲಾಟೆಗಳಾಗಿದ್ದಂಥದನ್ನ ನಾವು ನೋಡ್ತಾ ಇದ್ವಿ. ಯಾವ ಸಣ್ಣ ಪುಟ್ಟ ವಿಚಾರ ಬಂದ್ರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಕೇಂದ್ರದ ನಡುವೆ ಗಲಾಟೆ, ಕಿತ್ತಾಟ, ತಿಕ್ಕಾಟ ಇದ್ದಿದ್ದೆ. ಈ ಕೊರೋನಾನು ಕೂಡ ಹೊರತಲ್ಲ. ಇವರೇ ಹಂಗ್ ಮಾಡ್ತವ್ರೋ ಅಥವಾ ಅವರೇ ಹಿಂಗೆಲ್ಲ ಮಾಡಿದ್ದನ್ನು ತಿಳ್ಕೊಳ್ತಾವ್ರೋ ಗೊತ್ತಾಗ್ತಾ ಇಲ್ಲ. ಸಮಸ್ಯೆಗಳಂತೂ ಬಹಳ ಇದೆ ಎರಡು ಸರ್ಕಾರಗಳ ನಡುವೆ. ಅದು ಈ ಕೊರೋನಾಗೂ ಸಂಬಂಧಪಟ್ಟಂತೆ ಇದರಲ್ಲೂ ಕೂಡ ಏನು ಹೊರತಾಗಿರ್ಲಿಲ್ಲ. ಅದೇ ವಿಚಾರವನ್ನ ಇವತ್ತು ಮಮತಾ ಬ್ಯಾನರ್ಜಿ ಅವರು ಪ್ರಸ್ತಾಪ ಮಾಡೋದ್ರ ಜೊತೆಗೆ ಗರಂ ಆದ್ರು ಅಂತೇಳಿ ತಿಳಿದು ಬಂತು. ಕೊರೋನಾ ನಿಯಂತ್ರಿಸುವಂತ ನಿಟ್ಟಿನಲ್ಲಿ ನಾವು ಬಹಳ ಉತ್ತಮ ಕೆಲಸವನ್ನ ಮಾಡ್ತಾ ಇದ್ದೀವಿ, ಬಟ್ ಕೇಂದ್ರ ಸರ್ಕಾರ ಸರಿಯಾದಂತ ರೀತಿಯಲ್ಲಿ ವರ್ತಿಸ್ತಾ ಇಲ್ಲ. ರಾಜಕೀಯ ಇಲ್ಲಿ ನೋಡ್ತಾ ಇದೀವಲ್ಲ, ಇದು ಕಂಪ್ಲೀಟ್ ವೈಟ್ ಫುಟೇಜ್ ನಾವು ನೋಡ್ತಾ ಇರುವಂತದ್ದು, ಅಥವಾ ಕಂಪ್ಲೀಟ್ ಆಗಿ ಯಾರ್ಯಾರಿದ್ದಾರೆ ಅನ್ನುವಂಥದ್ದನ್ನ ನಾವು ಗಮನಿಸಿದಂತ ಸಂದರ್ಭದಲ್ಲೂ ಕೂಡ ನಮ್ಗೆ ಗೊತ್ತಾಗ್ತಾ ಇತ್ತು. ಹಲವು ಸಚಿವರು, ಅಧಿಕಾರಿಗಳು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನುವಂಥದ್ದನ್ನ ಅವರು ಗಮನದಲ್ಲಿಟ್ಕೊಂಡು ಅವರು ಈ ಸಂವಾದದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖೇನವಾಗಿ ನಡೀತಾ ಇರುವಂತಹ ಆಮೇಲೆ ಪೆಮಾ ಖಂಡು ಅವರು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಮಾತನಾಡ್ತಾ ಇರುವಂಥದ್ದನ್ನು ಕೂಡ ನೀವು ಆ ಸ್ಕ್ರೀನ್ ನಲ್ಲಿ ನೋಡಬಹುದಾಗಿದೆ.
ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಆಂಧ್ರದ ಮುಖ್ಯಮಂತ್ರಿ ಇದ್ದಾರೆ, ಆಮೇಲೆ ಈ ಕಡೆ ಗೃಹ ಸಚಿವ ಅಮಿತ್ ಶಾ ಇದ್ದಾರೆ, ಅವರು ಕೂಡ ಒಂದಷ್ಟೆಲ್ಲ ಮಾತನಾಡ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಸರದಿ ಮುಖೇನವಾಗಿ ಒಬ್ಬೊಬ್ಬರಿಗೆ ಅವಕಾಶವನ್ನ ಮಾಡಿಕೊಂಡು ಬರಲಾಗ್ತಾ ಇದೆ. ಬಿಹಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಿತೀಶ್ ಕುಮಾರ್ ಇದ್ದಾರೆ, ಅದನ್ನು ನೋಡ್ಬೋದು. ಯೋಗಿ ಆದಿತ್ಯನಾಥ್ ಅವರು ಕೂತಿದ್ರು, ಅವರವರ ಸರದಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಮಾತುಕತೆಗೆ ಅವಕಾಶ ಕೊಟ್ಟು ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದನ್ನು ನೋಡ್ತಾ ಇದ್ವಿ. ಬಹಳ ಹೆಚ್ಚಿನ ಮಾತಿಗೆ ಅವಕಾಶ ಇದ್ದಂಗಿಲ್ಲ. ಯಾವುದನ್ನ ಹೇಳಬೇಕು ಅಂತಿದ್ದಾರೋ ಅದನ್ನು ನೇರವಾಗಿ ಹೇಳೋದಕ್ಕೆ, ಸಲಹೆ ರೂಪದಲ್ಲಿ ಕೊಡೋದಕ್ಕೆ ಅವಕಾಶ ಇದೆ. ಈಗ ಅರುಣಾಚಲದ ಮುಖ್ಯಮಂತ್ರಿ ನಾವು ಗಮನಿಸ್ತಾ ಇದ್ವಿ, ಅಲ್ಲಿ ಪೆಮಾ ಖಂಡು ಅವರು ಈಗ ತಾನೇ ಹೇಳ್ತಾ ಇದ್ರು ಈಶಾನ್ಯ ರಾಜ್ಯಗಳಿಗೆಲ್ಲ ಸಂಬಂಧಪಟ್ಟಂತೆ ನಾವು ಒಗ್ಗಟ್ಟಾಗಿ ಹೋಗಬೇಕು ಅನ್ನುವಂತ ಅವ್ರು ಹೇಳಿದ್ರು. ಆಮೇಲೆ ಈ ಈಶಾನ್ಯ ರಾಜ್ಯಗಳು ಅಂತ ಅಂದ್ರೆ ಬಹುತೇಕ ಈ ಗಿರಿ ಶ್ರೇಣಿಗಳ ನಡುವೆನೆ ಕಂಡುಬರುವಂತ ರಾಜ್ಯಗಳೇ ಆಗಿರುತ್ತೆ. ಅಲ್ಲೆಲ್ಲ ವೈದ್ಯಕೀಯ ಸವಲತ್ತುಗಳು ಬಹಳ ಕಮ್ಮಿ ಇರುತ್ತೆ. ನಾಗಾಲ್ಯಾಂಡ್ ಆಗಿರ್ಬೋದು, ಸಿಕ್ಕಿಂ ಆಗಿರ್ಬೋದು, ತ್ರಿಪುರಾ ಆಗಿರಬಹುದು, ಈ ಕಡೆ ಮಿಜೋರಾಂ ಆಗಿರಬಹುದು, ನಂತರಲ್ಲಿ ಅಸ್ಸಾಂ ಆಗಿರ್ಬೋದು, ಮಣಿಪುರ ಆಗಿರ್ಬೋದು, ಎಲ್ಲ ಬಹಳ ಈ ವೈದ್ಯಕೀಯ ವಲಯಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿಗೆ ಸವಲತ್ತುಗಳು ತೀರಾ ಕಮ್ಮಿ ಇರುತ್ತೆ. ಈ ಕೊರೋನಾ ನಮಗೆ ಪಾಠ ಕಲಿಸಿದೆ. ಇದರಿಂದ ನಾವು ಬಹಳ ಎಚ್ಚೆತ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಆಮೇಲೆ ನಮಗೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಾಗಿ ಮುಂದಕ್ಕೆ ಹೋಗಬೇಕು. ಈ ಈಶಾನ್ಯ ರಾಜ್ಯಗಳು ಜೊತೆಗೆ ಕೃಷಿ ವಲಯಕ್ಕೆ ಬಹಳ ಉತ್ತೇಜನ, ಆಮೇಲೆ ಅಲ್ಲೆಲ್ಲ ಕೃಷಿ ಮೇಲೆನೆ ಅತಿ ಹೆಚ್ಚಾಗಿ, ಕೃಷಿ ಮತ್ತೆ ಟೂರಿಸಂ ಮೇಲೆ ಅತಿ ಹೆಚ್ಚಾಗಿ ಡಿಪೆಂಡ್ ಆಗಿರುವಂತ ಕಾರಣದಿಂದಾಗಿಯೂ ಕೂಡ ಕೃಷಿ ವಲಯಕ್ಕೆ ಹೆಚ್ಚಿನ ಉತ್ತೇಜನ ಬೇಕು ಅಂತೇಳಿ ಪೆಮಾ ಖಂಡು ಅವರು ಕೇಳಿದ್ರು. ಇದು ಅವ್ರ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅವರು ಗಮನ ಇಟ್ಟಿರುವಂಥದ್ದು. ಅದನ್ನು ಅವರು ಇವತ್ತು ಕೇಂದ್ರದ ಮುಂದೆ ಹೇಳ್ತಾರೆ. ಇದರ ಜೊತೆಗೇನೆ ಉಳಿದಂಥವರು ಕೂಡ ಸ್ವಲ್ಪ ಹೊತ್ತಿನ ಮುಂಚೆ ನಾವು ಗಮನಿಸ್ತಾ ಇದ್ವಿ, ಅಲ್ಲಿ ಜಗನ್ಮೋಹನ್ ರೆಡ್ಡಿ ಅವರು ಕೂಡ ಮಾತನಾಡ್ತಾ ಇದ್ರು. ಆ ಟೈಮ್ನಲ್ಲಿ ಅವರು ನಮಗೆ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ಸಿಗಬೇಕಾಗಿದೆ, ಅವಕಾಶಗಳು ಸಿಗಬೇಕಾಗಿದೆ, ಲಾಕ್ಡೌನ್ನ ಬಹಳಷ್ಟು ನಿಯಮಗಳನ್ನ ಸಡಿಲಿಕೆ ಮಾಡಬೇಕಾದಂಥ ಅವಕಾಶ ಬೇಕಾಗಿದೆ ನಮಗೆ, ಈ ಥರದನ್ನೆಲ್ಲ ಅವರು ಕೂಡ ಕೇಳ್ತಾ. ಆಮೇಲೆ ಮತ್ತೊಂದು ಅತಿ ಮುಖ್ಯವಂತ ವಿಚಾರಗಳು ಪ್ರಸ್ತಾಪ ಮಾಡಿದ್ದು ಅಂತಂದ್ರೆ, ಆಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನು ಅವರು ಪ್ರಸ್ತಾಪ ಮಾಡಬೇಕಾಗುತ್ತೆ. ಅದೇನು ಅಂತ ಅಂದ್ರೆ, ಈ ಸಾಮಾಜಿಕವಾಗಿಯೇ ಒಂದು ರೀತಿ ಬಹಿಷ್ಕಾರ ಹಾಕುವಂತೆ ನೋಡುವಂತ ರೀತಿ ಇದೆಯಲ್ಲ, ಅದು ತಪ್ಪು. ಕೊರೋನಾ ವಿರುದ್ಧವಾಗಿ ನಾವು ಹೋರಾಡಬೇಕು ಹೊರತುಪಡಿಸಿದ್ರೆ ಕೊರೋನಾದ ಪೀಡಿತರ ವಿರುದ್ಧವಾಗಲ್ಲ ಅನ್ನುವಂಥದ್ದನ್ನ ಅವರು ಮೆನ್ಷನ್ ಮಾಡ್ತಾರೆ ಜಗನ್ಮೋಹನ್ ರೆಡ್ಡಿ. ಅದನ್ನ ಕೇಂದ್ರದ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತಾರೆ. ಕೇಂದ್ರನು ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾದಂತ ಅನಿವಾರ್ಯತೆ. ಯಾಕಂದ್ರೆ ನಮ್ಮ ಜನ ಹೆಲ್ತ್ ವರ್ಕರ್ಸ್ ಅನ್ನೇ ಕೆಲವೊಂದು ಸಂದರ್ಭದಲ್ಲಿ ಎಷ್ಟು ನಿಕೃಷ್ಟವಾಗಿ ನೋಡಿದ್ರು ಅಥವಾ ಎಷ್ಟು ಭಯ ಪಟ್ಟರು ಅವ್ರ ಜೊತೆಗೆ ಸೇರೋದಕ್ಕೆ ಅನ್ನುವಂಥದ್ದು ನಾವು ನೋಡಿದ್ದೀವಿ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕೊರೋನಾಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಸೋಂಕಿತರಿದ್ರು ಅವರನ್ನು ಕೂಡ ಸಾಮಾಜಿಕವಾಗಿಯೂ ಕೂಡ ಬಹಳ ಕೀಳಾಗಿ ನೋಡುವಂತ ಚಾನ್ಸಸ್ ಇರುತ್ತೆ. ಅಂಥದ್ದೆಲ್ಲ ಮಾಡಬಾರ್ದು ಅನ್ನುವಂಥದ್ದನ್ನ ಹೇಳಿದ್ರು. ಆಮೇಲೆ ಇನ್ನೊಂದು ವಿಚಾರ, ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರಾಜಕೀಯ ಮಾಡಬಾರದು. ಪಶ್ಚಿಮ ಬಂಗಾಳವನ್ನ ಬೇರೆ ರೀತಿಯಲ್ಲಿ ನೋಡಲಾಗ್ತಾ ಇದೆ. ಅಗೈನ್ ಇದು ಬಹುಶಃ ಮಮತಾ ದೀದಿ ಹೇಳಿದಂತ ಮಾತು ಅಂತ ಕಾಣಿಸುತ್ತೆ. ಪಶ್ಚಿಮ ಬಂಗಾಳದ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನ ಮಾಡಲಾಗ್ತಾ ಇದೆ. ಪಶ್ಚಿಮ ಬಂಗಾಳದ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಲಾಗ್ತಾ ಇದೆ, ಬೇರೆ ರೀತಿಯಾಗಿ ನೋಡಲಾಗ್ತಾ ಇದೆ. ಇದೆಲ್ಲ ತಪ್ಪು, ಇದರಲ್ಲಿ ರಾಜಕೀಯ ಮಾಡಬಾರ್ದು ಅಂತ ಮಮತಾ ಬ್ಯಾನರ್ಜಿ ಗರಂ ಆದ್ರು. ಬಂಗಾಳ ಇತರೆ ದೇಶಗಳು ದೊಡ್ಡ ರಾಜ್ಯಗಳ ಜೊತೆಗೆ ಗಡಿ ಹಂಚಿಕೊಂಡಿದೆ. ಹೌದು, ಆ ಕಡೆ ಬಾಂಗ್ಲಾದೇಶದ ಜೊತೆಗೂ ಕೂಡ ಗಡಿ ಹಂಚಿಕೊಂಡಿರುವಂತ ರಾಜ್ಯ, ಈ ಕಡೆ ಅಸ್ಸಾಂ, ಹೀಗಡೆ ಈ ತರನಾಗಿ ಬಹಳ ದೊಡ್ಡ ರಾಜ್ಯ. ಹೀಗಾಗಿನೇ ಇದೇ ವಿಚಾರವನ್ನ ಮಮತಾ ಬ್ಯಾನರ್ಜಿ ಅವರು ಇವತ್ತು ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬ್ರಿಟಿಷರು ಕಾಲದಿಂದನೂ ಕೂಡ ಅವರಿಗೆ ಮೊದಲಿಗೆ ಕ್ಯಾಪಿಟಲ್ ಆದಂಥದ್ದು, ಆಗಿನ ಕಾಲದಿಂದನೂ ಕೂಡ ಬಹಳ ವೈವಿಧ್ಯತೆಯನ್ನ ಹೊಂದಿರುವಂತ ರಾಜ್ಯಗಳಲ್ಲಿ ನಮ್ಮ ದೇಶದಲ್ಲಿ ಪಶ್ಚಿಮ ಬಂಗಾಳ ಕೂಡ ಒಂದು. ಅದು ಅವರ ಧಾರ್ಮಿಕ ಆಚರಣೆಯಿಂದ ಹಿಡಿದು, ಅವರ ತಿನಿಸುಗಳಿಂದ ಹಿಡಿದು, ಜನ ಬೇರೆ ಬೇರೆ ಜನ ಅಲ್ಲಿ ಬಂದು ಸೇರುವಂತ ಕಾರಣಕ್ಕಾಗಿಂದ ಹಿಡಿದು, ಒಂದು ಕಾಲದ ನಮ್ಮ ಕ್ಯಾಪಿಟಲ್ನಿಂದ ಹಿಡಿದು ಬಹಳ ವೈವಿಧ್ಯತೆಯನ್ನ ಹೊಂದಿರುವಂತ ರಾಜ್ಯ. ಸೊ ಇಂಥ ರಾಜ್ಯವನ್ನ ಸುಧಾರಿಸುವಂಥದ್ದು, ನಿಭಾಯಿಸುವಂಥದ್ದು ಕೂಡ ಬಹಳ ಕಷ್ಟ. ರಾಜಕೀಯವಾಗಿಯೂ ಕೂಡ ನಾವು ನೋಡಬಹುದು, ಒಂದು ಕಾಲದಲ್ಲಿ ಬಹಳ ಕಮ್ಯುನಿಸ್ಟ್ ಅವರ ಒಂದು ಸೊ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಪ್ರಧಾನಿಯವರ ಮಾತುಕತೆ ಸಂದರ್ಭದಲ್ಲಿ ಆಯಾ ರಾಜ್ಯಗಳು ವ್ಯಕ್ತಪಡಿಸ್ತಾ ಇರುವಂತಹ ಅಭಿಪ್ರಾಯಗಳ ವಿಚಾರವಾಗಿ ನಾವು ಈಗ ತಾನೇ ಹೇಳ್ತಾ ಇದ್ವಿ. ಬಹುಶಃ ಈ ಅಭಿಪ್ರಾಯಗಳ ಮೇಲೇನೆ ನಮ್ಗೊಂದು ಹಿಂಟ್ ಸಿಕ್ಬಿಡುತ್ತೆ ನಂತರದ ದಿನಗಳಲ್ಲಿ ಏನ್ ನಿರ್ಧಾರ ಇರುತ್ತೆ ಅಂತ. ವಿಶೇಷ ಪ್ಯಾಕೇಜ್ ಕುರಿತು ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರಂತೆ. ಇದನ್ನ ಇಡೀ ರಾಜ್ಯಗಳೇ, ಬೇರೆ ಬೇರೆ ರಾಜ್ಯಗಳು 2-3 ದಿನಗಳಲ್ಲಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬಹುದಾ ಅಂತ ಚಾನ್ಸಸ್ ಇದೆ. ಇದನ್ನ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಹೇಳಿಕೆ ಕೊಡ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಸೊ ಏನಿರಬಹುದು ಅಂತ ವಿಶೇಷ ಪ್ಯಾಕೇಜ್, ಇದರ ಅವಶ್ಯಕತೆ ತೀರಾ ಇದೆ. ಈಗ
ನಮ್ಮಲ್ಲಿ ಕರ್ನಾಟಕದಂತ ರಾಜ್ಯಗಳಲ್ಲಿ ಬಹುಶಃ ಬಿಜೆಪಿ ಸರ್ಕಾರನೇ ಇಲ್ಲಿರುವಂತಹ ಕಾರಣದಿಂದಾಗಿ, ಕೇಂದ್ರದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇರುವಂತಹ ಕಾರಣದಿಂದಾಗಿ ಬಹಳ ಗಟ್ಟಿ ಧ್ವನಿಯಲ್ಲಿ ಅದನ್ನು ಕೇಳೋ ಪ್ರಯತ್ನ ಆಗ್ತಾ ಇಲ್ಲ ಅಂತೇಳಿ ನಾವು ಸುಮ್ಮನಿರೋದಕ್ಕಾಗೋಲ್ಲ. ಅದರ ಅವಶ್ಯಕತೆ ಬಹಳ ಇದೆ ನಮಗೆ. ನಮ್ಮ ರಾಜ್ಯಕ್ಕೂ ಕೂಡ ಅದರ ಅರಿವು ಇದೆ. ಬಟ್ ನೇರವಾಗಿ ಅದನ್ನು ಕೇಳೋಕ್ಕಾಗ್ತಾ ಇಲ್ಲ ದೊಡ್ಡ ಧ್ವನಿಯಲ್ಲಿ ಅಷ್ಟೇ. ಅದನ್ನ ಬಿಟ್ಟು ಈಗ ಆಲ್ರೆಡಿ ಬಿಜೆಪಿ ಏತರ ಸರ್ಕಾರಗಳಿರುವಂತಹ ರಾಜ್ಯಗಳು ಬಹಳ ಗಟ್ಟಿ ಧ್ವನಿಯಲ್ಲಿ ಕೇಳ್ತಾ ಇದ್ದಾರೆ. ಅದನ್ನ ನಾವು ಕೇಳಲಿಲ್ಲ ಅಂತೇಳಿ ಕೇಂದ್ರ ಸುಮ್ಮನೆ ಕೂತ್ರು ಆಶ್ಚರ್ಯ ಇಲ್ಲ. ಹಿಂಗಾಗಿನೇ ದೊಡ್ಡ ಸಂಕಷ್ಟದ ಸಂದರ್ಭ ಇದು. ಬಟ್ ಇದರ ಒಂದು ಹಿಂಟ್ ಕೊಟ್ಟಿದ್ದಾರೆ, ಅದು ನಿತಿನ್ ಗಡ್ಕರಿ ಅವರು. ಎಲ್ಲ ರಾಜ್ಯಗಳಿಗೂ ಸಮಾನ ಆದ್ಯತೆಯನ್ನ ನೀಡಬೇಕು. ನಾವು ಈಗ ಪಶ್ಚಿಮ ಬಂಗಾಳದ ವಿಚಾರವಾಗಿ ಬರೋಣ. ಮಮತಾ ಬ್ಯಾನರ್ಜಿ ಅವರು ಆಡ್ತಾ ಇರುವಂತಹ ಮಾತನ್ನ, ಓಕೆ, ಎಲ್ಲ ರಾಜ್ಯಗಳು ಟೀಮ್ ಇಂಡಿಯಾ ತರ ಕೆಲಸ ಮಾಡಬೇಕು ಸಲಹೆ ಕೊಡ್ತಾರೆ ಮಮತಾ ಬ್ಯಾನರ್ಜಿ ಅವರು. ಎಲ್ಲ ರಾಜ್ಯಗಳು ಟೀಮ್ ಇಂಡಿಯಾ ರೀತಿಯಾಗಿ ಕೆಲಸ ಮಾಡಬೇಕು, ಸಮಾನ ಆದ್ಯತೆಯನ್ನ ಪ್ರತಿ ರಾಜ್ಯಕ್ಕೂ ಕೂಡ ನೀಡಬೇಕಾಗುತ್ತೆ ಕೇಂದ್ರ. ಅದು ಬಿಟ್ಟು ಎಲ್ಲರನ್ನೂ ಒಂದೊಂದರ ನೋಡೋದು ಸರಿಯಲ್ಲ. ಈ ಕೊರೋನಾ ವಿಚಾರದಲ್ಲಿ ರಾಜಕೀಯ ಮಾಡೋಕ್ ಹೋಗ್ಬೇಡಿ ಅಂತ ಕೇಂದ್ರಕ್ಕೆ ಮಮತಾ ಬ್ಯಾನರ್ಜಿ ಸಲಹೆ ಕೊಡ್ತಾರೆ. ಬಟ್ ಬಹುಶಃ ಆ ಕಾನ್ವರ್ಸೇಷನ್ ಅನ್ನ ನಮ್ಗೆ ನೋಡಿದ್ರೇನೆ ಗೊತ್ತಾಗುತ್ತೆ ಅದು ಸಲಹೆ ರೂಪದಲ್ಲಿತ್ತೋ ಅಥವಾ ಸಿಟ್ಟಾಗಿ ಗುದ್ದಾಟದ ರೂಪದಲ್ಲಿತ್ತೋ ಅಂತ. ಯಾಕಂದ್ರೆ ಮಮತಾ ಬ್ಯಾನರ್ಜಿ ಅವರ ಈ ತರದ ಸಲಹೆ ಕೊಡುವಂತ ಸಂದರ್ಭ ಹಲವು ಸನ್ನಿವೇಶಗಳನ್ನ ನಾವು ನೋಡ್ತಾ ಇರ್ತೀವಿ. ಅವ್ರ ಮುಖಚಹರೆ ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ ಎಷ್ಟು ಸಿಡಿಮಿಡಿಗೊಂಡಿದ್ದಾರೆ, ಎಷ್ಟು ಸಿಟ್ಟಾಗಿದ್ದಾರೆ. ಒಂದೊಂದು ಮಾತು ಗುಂಡು ಹೊಡೆದಂಗೆ ಹೇಳ್ತಾ ಇರ್ತಾರೆ. ಹಂಗಿತ್ತೋ ಬಹಳ ಕೂಲ್ ಆಗಿ ಸಲಹೆ ಕೊಡಂಗಿತ್ತೋ ನೋಡ್ಬೇಕಿದೆ. ಬಟ್ ನಿಮ್ಗೆಲ್ಲ ಗೊತ್ತಿರ್ಬೋದು, ಈ ಪಶ್ಚಿಮ ಬಂಗಾಳದ ವಿಚಾರವಾಗಿ ಈ ಸಲ ಕೊರೋನಾಗೆ ಸಂಬಂಧಪಟ್ಟಂತೆನೂ ಕೂಡ ಬಹಳ ಗೊಂದಲಗಳಾಯ್ತು. ಯಾವ ಮಟ್ಟಿಗೆ ಅಂತಂದ್ರೆ ನಿಮ್ಗೆಲ್ಲ ನೆನಪಿರೋ ಹಾಗೆ ಬಹುಶಃ ಒಂದು 7 ದಿನಗಳ ಹಿಂದೆ ಅಂತ ಕಾಣಿಸುತ್ತೆ, ಒಮ್ಮೆಲೆ ನಮ್ಮ ದೇಶದಲ್ಲಿ ಪ್ರಕರಣಗಳು ಜಾಸ್ತಿ ಬರುತ್ತೆ. ಏನು ಸೋಂಕಿತರ ಪ್ರಕರಣನೂ ಜಾಸ್ತಿ ಬರುತ್ತೆ, ಸಾವನ್ನಪ್ಪದವರ ಸಂಖ್ಯೆನೂ ಕೂಡ ಸುಮಾರು 130ಕ್ಕಿಂತ ಹೆಚ್ಚು ಬರುತ್ತೆ. 195 ಏನೋ ಇನ್ಫ್ಯಾಕ್ಟ್ ಬಂದಿತ್ತು. ಹೌದು, ಆ ಟೈಮ್ನಲ್ಲಿ ಕೇಂದ್ರ ಸಚಿವರೇ ಹೇಳ್ತಾರೆ ಇದು ಸ್ವಲ್ಪ ಗೊಂದಲ ಆಗಿತ್ತು, ಕೆಲ ರಾಜ್ಯಗಳು ಸರಿಯಾಗಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರಲಿಲ್ಲ, ಅವರೆಲ್ಲ ಒಮ್ಮೆಲೆ ಇನ್ಫಾರ್ಮೇಶನ್ ಕೊಟ್ಟಂತ ಕಾರಣದಿಂದ ಇಷ್ಟು ಕೇಸ್ಗಳು ಬಂತು ಅಂತ. ಹೇಗೇನು ಅವ್ರು ಅವತ್ತು ಮೈಂಡಲ್ಲಿ ಇಟ್ಕೊಂಡು ಮಾತನಾಡಿದ್ದು ಪಶ್ಚಿಮ ಬಂಗಾಳದ ವಿಚಾರವಾಗಿನೇ. ಬಟ್ ಇವರು ಹಂಗೆ ಮಾಡಿದ್ರು ಏನೋ ಗೊತ್ತಿಲ್ಲ, ಏನೋ ಗೊಂದಲ ಆಗಿತ್ತು. ಒಮ್ಮಿಂದೊಮ್ಮೆಲೆ ದೇಶದಲ್ಲಿ ಒಂದೇ ದಿನ ಬಹಳ ಪ್ರಕರಣಗಳು ಬಂದು ಬಹಳ ಬೆಚ್ಚಬಿದ್ದಂತ ಪ್ರಸಂಗನೂ ಕೂಡ ನಡೆದಿದ್ವಿ ಅಂದ್ರು. ಅದನ್ನ ಹೊರತುಪಡಿಸಿ ಅದರ ಹಿಂದೆ ಭಾಗದಲ್ಲೂ ಕೂಡ ಇನ್ನೊಂದು ವಿಚಾರ ನಿಮ್ಗೆ ಗಮನಿಸಿರ್ಬೋದು, ಕೇಂದ್ರದಿಂದ ಬಂದಂತ ತಂಡಕ್ಕೆ ಪಶ್ಚಿಮ ಬಂಗಾಳದ ರಾಜ್ಯದ ತಂಡ ಇದೆಯಲ್ಲ, ಈ ಕೊರೋನಾ ವಿರುದ್ಧವಾಗಿ ರಚಿಸಲ್ಪಟ್ಟಂತ ತಂಡ ಮಾಹಿತಿನೇ ಕೊಟ್ಟಿರಲಿಲ್ಲ. ಹೇಳ್ದೆ ಕೇಳದೆ ಬಂದಿದ್ದೀರಾ ಅಥವಾ ನಮಗೆ ಸರಿಯಾದಂತ ಪೂರ್ವ ಮಾಹಿತಿ ಕೊಡದೆ ನೀವು ಗ್ರೌಂಡ್ ರಿಪೋರ್ಟ್ ಕಲೆ ಹಾಕೋಕ್ ಹೋಗಿದ್ದೀರಾ, ನಮ್ಮನ್ನ ನೀವು ಸಮನ್ವಯತೆ ದೃಷ್ಟಿಯಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ, ಸರಿಯಾದಂತ ರೀತಿಯಲ್ಲಿ ನಡ್ಸ್ಕೊಳ್ತಾ ಇಲ್ಲ ಅಂತ ರಾಜ್ಯದ ಅಧಿಕಾರ ವರ್ಗ ಕೇಂದ್ರದ ಅಧಿಕಾರಿಗಳ ತಂಡದ ವಿರುದ್ಧವಾಗಿ ಸಿಟ್ಟಾಗಿತ್ತು. ಇದೇ ಕೊರೋನಾದ ವಿಚಾರವಾಗಿ ಕೇವಲ ಒಂದು 8 ದಿವಸಗಳ ಹಿಂದೆ ನಾವು ನಡೆದಂಥದ್ದು. ಅಂದ್ರೆ ಈ ಕೊರೋನಾದ ವಿಚಾರದಲ್ಲೂ ಕೂಡ ಇಬ್ಬರ ನಡುವೆ ಸಮನ್ವಯತೆ ಬಂದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ. ಹೀಗಾಗಿನೇ ಅದೇ ವಿಚಾರ ಇವತ್ತು ಕೂಡ, ಅದೇ ತೆರನಾದಂತ ವಿಚಾರ ಇವತ್ತು ಕೂಡ ಪ್ರಸ್ತಾಪ ಆಯಿತು. ಆಮೇಲೆ ಕೇಂದ್ರ ಸರ್ಕಾರಿ ನೌಕರರ ಸಂಬಳ ಕಡಿತದ ಪ್ರಸ್ತಾವನೆ ಇಲ್ಲ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇದಕ್ಕೆ ಸಂಬಂಧಪಟ್ಟಾಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ನೌಕರರಿಗೆ, ಸರ್ಕಾರಿ ನೌಕರರಿಗೆ ಇದೊಂದು ಒಳ್ಳೆ ಸುದ್ದಿ. ಸಂಬಳ ಕಡಿತದ ಪ್ರಸ್ತಾವನೆ ಇಲ್ಲ ಅನ್ನುವಂಥದ್ದನ್ನ ಈಗ ಕೇಂದ್ರ ಸ್ಪಷ್ಟಪಡಿಸಿದೆ. ಅದರಲ್ಲೂ ಕೂಡ ವಿತ್ತ ಸಚಿವೆನೇ ಸ್ಪಷ್ಟವಾಗಿ ಹೇಳಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಅವ್ರಿಗೆ ಆಡದಂತ ಮಾತಿಗೆ ತಕ್ಕದಾಗೆ ಏನಾದ್ರೂ ಮುಂದಿನ ದಿನಗಳಲ್ಲಿ ನಡ್ಕೊಂಡಿದ್ದೇ ಆಗಿದ್ದಲ್ಲಿ ಕೇಂದ್ರ ಯಾವುದೇ ತರನಾದ ಸಮಸ್ಯೆ ಇಲ್ಲ, ಸಂಬಳ ಕಡಿತ ಮಾಡಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಒಂದ್ ಮಾತಿತ್ತು, ಕೇಂದ್ರ ಸರ್ಕಾರಿ ನೌಕರರ ವೇತನ ಕಡಿತ ಆಗಬಹುದು ಅಂತ. ಇದು ಬಹಳ ನೌಕರರನ್ನ ಸಂಕಷ್ಟಕ್ಕೆ ದೂಡಿತ್ತು, ಕೂಡ ಆತಂಕಕ್ಕೆ ಕಾರಣ ಆಗಿತ್ತು. ನಮ್ಮ ಸಂಬಳ ಏನಾದ್ರೂ ಕಡಿತ ಆಗುತ್ತಾ ಅಂತ ಹೇಳಿ. ಯಾಕಂದ್ರೆ ಬಹುತೇಕ ಕೇಂದ್ರ ಸರ್ಕಾರದ ಇಲಾಖೆಗಳು ಕಾರ್ಯನಿರ್ವಹಿಸ್ತಾ ಇದ್ರು ಪಾಪ ಅವರು. ನೀವು PF ಆಫೀಸಿಂದ ಹಿಡಿದು, ಪೋಸ್ಟ್ ಆಫೀಸಿಂದ ಹಿಡಿದು, ಮೊಬೈಲ್ಗೆ ಸಂಬಂಧಪಟ್ಟಂತೆ ದೂರ ಸಂಪರ್ಕಕ್ಕೆ ಸಂಬಂಧ, ಅಂದ್ರೆ ಜನಸಾಮಾನ್ಯರಿಗೆ ಬಹಳ ಬೇಗನೆ ರೀಚ್ ಆಗ್ಬೇಕಾದಂತ ಇಂಥ ಸಂಸ್ಥೆಗಳಿಲ್ಲ, ಇವೆಲ್ಲ ಪಾಪ ಕೆಲಸ ಮಾಡ್ತಾ ಇದ್ರು.
ನೌಕರರು ಕೂಡ ದಿನನಿತ್ಯ ಕಚೇರಿಗೆ ಹೋಗಿ ಬರ್ತಾ ಇದ್ರು. ಆಯಾ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಪಾಪ ಬಹಳಷ್ಟು ಇಲಾಖೆಗಳು ಕೆಲಸ ಮಾಡ್ತಾ ಇದ್ರು. ಕೇಂದ್ರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಪಾಪ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಂತವ್ರೆ. ಕೆಲಸ ಮಾಡಿನೂ ಕೂಡ ನಮ್ಮ ವೇತನ ಕಡಿತ ಆಗ್ಬಿಟ್ರೆ ಬಹಳ ಸಮಸ್ಯೆ ಅಂತ ಅವರು ಕೂಡ ಅಂದ್ಕೊಂಡಿದ್ದಿದೆ. ದೊಡ್ಡ ಮಟ್ಟದಲ್ಲಿ ಅದು ಚರ್ಚೆ ಆಗಿದ್ದು ಕೂಡ ಇದೆ. ಕೇಂದ್ರ ಸರ್ಕಾರದ ಸ್ಪಷ್ಟನೆಯನ್ನ ಅವರೆಲ್ಲ ಎದುರು ನೋಡ್ತಾ ಇದ್ರು. ಇನ್ಫ್ಯಾಕ್ಟ್ ರೈಲ್ವೇಸಿಗೆ ಸಂಬಂಧಪಟ್ಟ ಹಾಗೇನೂ ಕೂಡ ಬಹಳಷ್ಟೀಗ ರೈಲು ಓಡಾಟ ಆಗದೆ ಇರುವಂತ ಕಾರಣದಿಂದಾಗಿ ಅವರಿಗೇನು ಸಂಬಳದಲ್ಲಿ ಕೆಲ ಕಡಿತ ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತಾನೂ ಕೂಡ ಚರ್ಚೆ ಆಗಿದ್ದಿದೆ. ಬಟ್ ಆತಂಕ ಬೇಡ. ಬಹುಶಃ ರೈಲ್ವೆ ಇಲಾಖೆಯನ್ನ ಕೂಡ ಸೇರಿಸಿಕೊಂಡ ಹಾಗೇನೆ ಇತರ ಇಲಾಖೆಗೆ ಸಂಬಂಧಪಟ್ಟಂತ ನೌಕರರ ಸಂಬಳ ಕಡಿತ ಆಗಲ್ಲ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ. ಇದನ್ನ ಸ್ವತಃ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ ರೂಪದಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಈಗ ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಕೆಲವರು ತಮ್ಮ ಒಂದಿನದ ವೇತನ ಇದನ್ನೆಲ್ಲ ಈ ಕೋವಿಡ್ ಫಂಡ್ಗೆ ಅಂತೇಳಿ ನಿಭಾಯಿಸುವಂತ ನಿಟ್ಟಿನಲ್ಲಿ ಪ್ರಧಾನಿ ಫಂಡ್ಗೆ ಕೊಟ್ಟಿದ್ದಾರೆ ಅವರೆಲ್ಲ. ಅದನ್ನು ಹೊರತುಪಡಿಸಿ ಉಳಿದಂತ ವೇತನ ಕಡಿತ ಆಗಲ್ಲ. ಇದನ್ನ ಕೇಂದ್ರ ವಿತ್ತ ಸಚಿವೆ ಸ್ವತಃ ನಿರ್ಮಲಾ ಸೀತಾರಾಮನ್ ಅವರು ಈಗ ಸ್ಪಷ್ಟನೆ ರೂಪದಲ್ಲಿ ಕೊಟ್ಟಿದ್ದಾರೆ. ಇನ್ನು ಉಳಿದಂತ ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತ ನೌಕರರಿಗೆ ಸಂಬಂಧಪಟ್ಟಂಗಿನ ನಿರ್ಧಾರ ಆಯಾ ಸರ್ಕಾರಗಳು ತೆಗೆದುಕೊಳ್ಬೇಕಾಗಿರುತ್ತೆ. ಕೆಲವರಿಗೆ ಆಲ್ರೆಡಿ ವೇತನದ 20%, 10%, 30% ತನಕನೂ ಕೂಡ ಕಡಿತ ಮಾಡೋದಕ್ಕೆ ನಿರ್ಧರಿಸಿರುವಂತದನ್ನ, ಅದನ್ನ ಕಂಪ್ಲೀಟ್ ಕಡಿತ ಅಲ್ಲದೆ ಹೋದ್ರೂ ಕೂಡ ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅನ್ನುವಂತ ರೀತಿ ಅಂತ ನಿರ್ಧಾರಕ್ಕೆ ಬಂದಿರುವಂತದನ್ನು ಕೂಡ ನಾವು ಗಮನಿಸಿದೀವಿ. ಬಟ್ ಇದು ಪರ್ಟಿಕ್ಯುಲರ್ ಆಗಿ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ, ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ. ಲಕ್ಷಾಂತರ ಮಂದಿ ನೌಕರರಿದ್ದಾರೆ. ಆಮೇಲೆ ದೊಡ್ಡ ದೊಡ್ಡ ಸಂಬಳ ಪಡೆಯುವಂತವ್ರದ್ದು ಹೇಗೋ ನಡ್ಕೊಂಡು ಹೋಗುತ್ತೆ, ಅವ್ರ ಕಮಿಟ್ಮೆಂಟ್ಸು ಹಾಗೆ ಇರುತ್ತೆ, ಹೌದು. ಬಟ್ ಪಾಪ ಈ ಸಿ ದರ್ಜೆ ನೌಕರರು, ಡಿ ದರ್ಜೆ ನೌಕರರು ಇವರಿಗೆಲ್ಲ ಬರುವಂತ ಸಂಬಳನೇ ತೀರಾ ಕಮ್ಮಿ. ಆಮೇಲೆ ಕೇಂದ್ರ ಸರ್ಕಾರಿ ನೌಕರರು ಅಂತಂದ್ರೆ ಎಲ್ಲರೂ ಕೂಡ ಸಂಬಳಕ್ಕಿಂತ ಗಿಂಬಳ ಜಾಸ್ತಿ ಅಂತೇಳಿ ಯೋಚನೆ ಮಾಡಕ್ ಆಗಲ್ಲ. ಅಲ್ಲಿ ಗಿಂಬಳನೂ ಇಲ್ದಿತಿ, ಸಂಬಳನೂ ಸರಿಯಾಗಿ ಇಲ್ಲದೆ ಇರುವಂತ ನೌಕರರು ಬಹಳಷ್ಟು ಮಂದಿ ಪಾಪ ಅಲ್ಲೂ ಇರ್ತಾರೆ. ಅಂತ ಮಂದಿ ಲಕ್ಷಾಂತರ ಮಂದಿ ಇದ್ದಾರೆ. ಸೊ ಅಂತವರೆಲ್ಲ ಕೇಂದ್ರದ ಕಡೆಗೆ ಈಗ ಮುಖ ಮಾಡ್ತಾ ಇದ್ದಂತ ಸಂದರ್ಭ. ಏನ್ ನಿರ್ಧಾರಕ್ಕೆ ಬಂದ್ಬಿಡ್ತಾರೋ ಏನ್ ಕತೆನೋ ಅಂತ. ಸೊ ನಿರ್ಧಾರಕ್ಕೆ ಬಂದಿದೆ ಕೇಂದ್ರ. ಯಾವುದೇ ತೆರನಾದಂತ ಸಂಬಳವನ್ನ ಕಡಿತ ಮಾಡದೇ ಇರುವಂತ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಸದ್ಯದ ಮಟ್ಟಿಗೆ ಒಂದು ವರ್ಗದ ನೌಕರರಿಗೆ, ಅಂದ್ರೆ ಸರ್ಕಾರಿ ನೌಕರರಿಗೆ ಸ್ವಲ್ಪ ನಿರಾಳತೆ ತಂದಿರುವಂತ, ಕೇಂದ್ರ ಸರ್ಕಾರ ನೌಕರರಿಗೆ ನಿರಾಳತೆ ತಂದಿರುವಂತ ಸುದ್ದಿ. ಯಾವುದೇ ತೆರನಾಗಿಯೂ ಕೂಡ ಸಂಬಳವನ್ನ ಕಡಿತ ಮಾಡುವಂತ ಪ್ರಸ್ತಾವನೆನೇ ನಮ್ಮ ಮುಂದೆ ಇಲ್ಲ ಅನ್ನುವಂಥದ್ದನ್ನ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಬಹುಶಃ ಅಂತ ಏನಾದ್ರು ಸಂಬಳ ಕಡಿತ ಆಗುವಂತ ನಿರ್ಧಾರ ಆದ್ರೆ ಈ ತಿಂಗಳಲ್ಲಿ ಆಗ್ಬಿಡುತ್ತೆ ಅನ್ನುವಂತ ಮಾತು ಕೂಡ ಇತ್ತು. ಯಾಕಂತಂದ್ರೆ ಕಳೆದ ತಿಂಗಳ ಸಂಬಳವನ್ನ ಹೆಂಗೋ ಕೊಟ್ಟರು, ಮಾರ್ಚ್ ತಿಂಗಳ ಸಂಬಳವನ್ನ ಏಪ್ರಿಲ್ನಲ್ಲಿ ಬಹುತೇಕ ಎಲ್ಲಾ ಕಚೇರಿಗಳು ಕೂಡ ಕ್ಲೋಸ್ ಆಗಿದ್ವು. ಕಚೇರಿ ಓಪನ್ ಆದ್ರೂ ಕೂಡ ನಡೀತಾ ಇದ್ದಂತ ವ್ಯವಹಾರಗಳು ತೀರಾ ಕಮ್ಮಿ. ಆಮೇಲೆ ಇತರ ಚಟುವಟಿಕೆಗಳು ನಿಂತಂತ ಕಾರಣದಿಂದಾಗಿ ಏಪ್ರಿಲ್ ತಿಂಗಳ ಸಂಬಳವನ್ನ ಮೇನಲ್ಲಿ ಕೊಡೋದು ಬಹಳ ಕಷ್ಟ ಅನ್ನುವಂತ ಮಾತಿತ್ತು. ಬಟ್ ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಮೇ ತಿಂಗಳ ಸಂಬಳವನ್ನ ಮುಂದಿನ ತಿಂಗಳಲ್ಲಿ ಕೊಡುವಂತ ವಿಚಾರ ಇದೆಯಲ್ಲ, ಇಲ್ಲೇನಾದ್ರು ಸಮಸ್ಯೆ ಆಗ್ಬಿಡುತ್ತಾ ಅನ್ನುವಂತ ಆತಂಕ ಇದೆ ಜೂನ್ನಲ್ಲಿ. ಸೊ ಏನು ಸಮಸ್ಯೆ ಆಗಲ್ಲ ಅಂತ ಕಾಣಿಸುತ್ತೆ. ನೋಡ್ಬೇಕಿದೆ ಆಯಾ ಇಲಾಖೆಗಳು ಅದನ್ನ ಹೇಗೆ ನಿಭಾಯಿಸ್ತಾರೆ ಅಂತ. BSNLಗೆಲ್ಲ ಏನಾಗುತ್ತೋ ಗೊತ್ತಿಲ್ಲ. ಎಲ್ಲ ಸರಿ ಇದ್ದಾಗಲೇ ಅವರಿಗೆ ಒಂದಷ್ಟು ಟೈಮ್ ಸಂಬಳ ಬಂದಿರಲಿಲ್ಲ, ಈಗ ಸಂಬಳ ಆಗಬಹುದು ಅಂತ ಕಾಣಿಸುತ್ತೆ. ಒಕ್ಕೂಟ ವ್ಯವಸ್ಥೆಗೆ ಗೌರವ ನೀಡಿ ಅಂತ ಓಕೆ, ಈಗ ಮಮತಾ ಬ್ಯಾನರ್ಜಿ ಅವರು ತಮ್ಮ ಮಾತನ್ನ ಮುಗಿಸುವಂತಹ ಸಂದರ್ಭದಲ್ಲಿ ಒಕ್ಕೂಟ ವ್ಯವಸ್ಥೆಗೆ ನೀವು ಗೌರವವನ್ನ ಕೊಡಿ. ಇದನ್ನ ಈ ಬಿಜೆಪಿಯೇತರ ಸರ್ಕಾರಗಳು ಬಹಳಷ್ಟು ಸಂದರ್ಭದಲ್ಲಿ ಕೇಂದ್ರದ ವಿರುದ್ಧ ಟೀಕೆ ಮಾಡುವಂತ ಸಂದರ್ಭದಲ್ಲಿ ಬಳಸುವಂತ ಮಾತಿದೆ, ಒಕ್ಕೂಟದ ವ್ಯವಸ್ಥೆ ನೀವು ಗೌರವ ಕೊಡಿ ಅಂತ. ಕೆಲವು ಸಂದರ್ಭದಲ್ಲಿ ಇವರು ನಡ್ಕೊಳ್ಳೋದು ಹಾಗೆ, ಅವ್ರು ಅನುಭವಿಸೋದು ಹಾಗೆ ಅನ್ನುವಂತ ರೀತಿಯಾಗಿಯೂ ಕೂಡ ಇರುತ್ತೆ. ಬಟ್ ಈಗಿದೆಯಲ್ಲ, ಇದು ಬಹಳ ಸೂಕ್ಷ್ಮ ಸಂದರ್ಭ. ಇಡೀ ಭಾರತ ಒಟ್ಟಾಗಿ ಮಮತಾ ಬ್ಯಾನರ್ಜಿ ಅವರು ಹೇಳಿದಂಗೆ ಟೀಮ್ ಇಂಡಿಯಾ ರೀತಿಯಾಗಿ ಕಾರ್ಯನಿರ್ವಹಿಸಬೇಕಾದಂತ ಸಂದರ್ಭ. ಇಂಥ ಟೈಮ್ನಲ್ಲಿ ಆ ರಾಜ್ಯ ಒಂದ್ ರೀತಿ, ಈ ರಾಜ್ಯ ಒಂದ್ ರೀತಿ ಅಂತೇಳಿ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಹೆಂಗಿದ್ರು ಮೊದಲೇ ಗರಂ ಆಗಿ ಸಲಹೆ ರೂಪದಲ್ಲಿ ಕೇಂದ್ರದ ವಿರುದ್ಧವಾಗಿ ಮುಗಿಬಿದ್ದಿದ್ದಂತ ಮಮತಾ ಬ್ಯಾನರ್ಜಿ ಅವರು ಕೊನೆಯದಾಗಿ ತಮ್ಮ ಮಾತನ್ನ ಮುಗಿಸೋಷ್ಟೊತ್ತಿಗೆ ನೀವು ಒಕ್ಕೂಟದ ವ್ಯವಸ್ಥೆಗೆ ಬೆಲೆ ಕೊಡಿ, ಗೌರವ ಕೊಡಿ ಅನ್ನುವಂತ ಮಾತನ್ನ ಹೇಳಿದ್ರಂತೆ. ಹೌದು, ಭಾರತದಂತ ರಾಷ್ಟ್ರ ಒಕ್ಕೂಟ ವ್ಯವಸ್ಥೆ ಮೇಲೆ ಗೌರವ, ಒಕ್ಕೂಟ ವ್ಯವಸ್ಥೆ ಮೇಲೆ ನಂಬಿಕೆ, ಒಕ್ಕೂಟ ವ್ಯವಸ್ಥೆ ಮೇಲೇನೆ ಅವಲಂಬಿತ ಆಗಿರುವಂತಹ ರಾಷ್ಟ್ರ. ಇಲ್ಲಿ ಪ್ರತಿ ರಾಜ್ಯಗಳು ಕೂಡ ಮುಖ್ಯ ಆಗುತ್ತೆ.
ಒಂದು ರಾಜ್ಯದಿಂದ ಬಹಳ ಹೆಚ್ಚಿನ ಟ್ಯಾಕ್ಸ್ ಬರ್ತಾ ಇದೆ, ನಮಗೆ ಹೆಚ್ಚಿನ ತೆರಿಗೆ ಬರ್ತಾ ಇದೆ, ಹೆಚ್ಚಿನ ಆದಾಯ ಇದೆ ಅಂತ ಅವರಿಗೆ ಬಹಳ ಪ್ರಾಶಸ್ತ್ಯವಾದ ಸ್ಥಾನಮಾನ ಕೊಟ್ಟು ಪಾಪ ಏನೋ ದೊಡ್ಡ ಮಟ್ಟದಲ್ಲಿ ತೆರಿಗೆ ಸಂಗ್ರಹ ಆಗದೆ ಇರುವಂತ ಬಡ ರಾಜ್ಯವನ್ನ ಬಹಳ ಕೀಳಾಗಿ ನೋಡೋದಕ್ಕೆ ನಮ್ಮಲ್ಲಿ ಆಗಲ್ಲ. ನಮ್ಮಲ್ಲಿರುವಂತ ವ್ಯವಸ್ಥೆನೇ ಹಾಗೆ, ಒಕ್ಕೂಟ ವ್ಯವಸ್ಥೆ. ಬಹಳ ಉಳ್ಳವರಿಂದ ಇತರರಿಗೂ ಕೂಡ ಹಂಚಿ ಸಮಾನವಾಗಿ ತೆಗೆದುಕೊಂಡು ಹೋಗುವಂತ ಒಂದು ಅದ್ಭುತವಾದಂತ ವ್ಯವಸ್ಥೆ ನಮ್ಮಲ್ಲಿರುವಂತದ್ದು ಒಕ್ಕೂಟ ವ್ಯವಸ್ಥೆ. ಅಂತ ಒಕ್ಕೂಟ ವ್ಯವಸ್ಥೆಗೆ ಗೌರವ ನೀಡಬೇಕು ಅಂತ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ರಂತೆ. ಬಹುಶಃ ಗೊತ್ತಿಲ್ಲ, ಇಂಥ ಮಾತುಗಳನ್ನು ಆಡುವಂತ ಸಂದರ್ಭದಲ್ಲಿ ಅಲ್ಲೇ ಅಮಿತ್ ಶಾ ಅವರು ಕೂಡ ಇದ್ರಲ್ಲ, ಆಮೇಲೆ ಪ್ರಧಾನಿ ಅವರು ಕೂಡ ಇರ್ತಾರೆ, ಅವ್ರ ಮನಸ್ಸಲ್ಲಿ ಯಾವ್ಯಾವ ತೆರಣ ಅಂತ ಭಾವನೆಗಳು ಮೂಡ್ತಾ ಇದ್ವು ಅಂತ. ಯಾಕಂತ ಅಂದ್ರೆ ಈ ಗಲಾಟೆ ಇದೆಯಲ್ಲ, ಇದು ಈ ಕೊರೋನಾ ಸಂದರ್ಭದ ಮಾತ್ರ ಅಲ್ಲ, ಇದಕ್ಕೆ ದೊಡ್ಡ ಇತಿಹಾಸನೇ ಇದೆ. ಯಾವ ಮಟ್ಟಿಗಿನ ಇತಿಹಾಸ ಅಂತಂದ್ರೆ 2014ರಿಂದ ದೊಡ್ಡ ದೊಡ್ಡ ಗಲಾಟೆಗಳೇ ಆಗಿ ಹೋಗಿದೆ. ಅದರಲ್ಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ, ಕೋಲ್ಕತ್ತಾದಲ್ಲೆಲ್ಲ ಎಂತೆಂಥ ದೊಡ್ಡ ಗಲಾಟೆಗಳು ಬಿಜೆಪಿ ಹಾಗೆ ಮಮತಾ ಬ್ಯಾನರ್ಜಿ ಅವರ ನಡುವೆ, ಕಾರ್ಯಕರ್ತರ ನಡುವೆ ಆಗಿದೆ, ಬೆಂಬಲಿಗರ ನಡುವೆ ಆಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಸೊ ಅದರ ಮುಂದುವರೆದ ಭಾಗ ಇವತ್ತು ಕೂಡ ಕಂಡು ಬಂತು. ಈ ವೇದಿಕೆಯನ್ನ ಕೂಡ ಅಥವಾ ಈ ಒಂದು ಸಮಯವನ್ನು ಕೂಡ ತಮಗೆ ಕೇಂದ್ರದ ವಿರುದ್ಧವಾಗಿರುವಂತಹ ಸಿಟ್ಟನ್ನ ವ್ಯಕ್ತಪಡಿಸೋದಕ್ಕೆ ಮಮತಾ ಬ್ಯಾನರ್ಜಿ ಅವರು ಬಳಸ್ಕೊಂಡ್ರು. ಯಾಕಂದ್ರೆ ವಿಚಾರಗಳು ಬಹಳಷ್ಟಿತ್ತು, ದೊಡ್ಡ ಅವಾಂತರ ಈ ಬಾರಿನೂ ಕೂಡ ಆಗೋಗಿದೆ ಇಬ್ಬರ ನಡುವೆ. ಇದರಲ್ಲಿ ಮೂರನೇ ವ್ಯಕ್ತಿಗೆ ಯಾರು ಸರಿ ಯಾರು ತಪ್ಪು ಅನ್ನುವಂಥದಕ್ಕಿಂತ ಅದನ್ನ ನೇರವಾಗಿ ಅನುಭವಿಸಿದವರಿಗೆ ಗೊತ್ತು ಏನೇನಾಗಿದೆ ಎತ್ತ ಅನ್ನುವಂಥದ್ದನ್ನ, ಇದೇನಿದ್ರು ಉಳಿದವ್ರು ಕಂಡಂತೆ ಅಂತ ಆಗೋಗುತ್ತೆ. ಬಟ್ ಇಬ್ಬರ ನಡುವೆ ಬಹಳ ದೊಡ್ಡ ಸಮಸ್ಯೆ ಇರೋದು, ಕಂದಕ ಇರೋದು ಕೇಂದ್ರ ಹಾಗೆ ರಾಜ್ಯ ಸರ್ಕಾರದ ನಡುವೆ ಸ್ಪಷ್ಟ. ಅದು ಈಗಿನ ವಿಚಾರ ಅಲ್ಲ, ಹಿಂದೆ UPA ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅವರು ಆಗಿನ UPA ಇಂದ ಹೊರಬಂದು ಅವರು ಆಗಿನ ಕೇಂದ್ರ ಸರ್ಕಾರದ ವಿರುದ್ಧವಾಗಿ, ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರದ ವಿರುದ್ಧವಾಗಿ ತಮ್ಮ ಸಿಟ್ಟನ್ನ ಬಹಳ ತೀಕ್ಷ್ಣವಾಗಿ ವ್ಯಕ್ತಪಡಿಸಿದಂತವರು ಮಮತಾ ಬ್ಯಾನರ್ಜಿ ಅವರು. ಹೀಗಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಹೊಂದ್ಕೊಂಡು ಹೋಗಬೇಕು ಅಂತ ಅಂದ್ರೆ ಪ್ರತಿ ಸಂದರ್ಭದಲ್ಲೂ ಕೂಡ ಆಯಾ ಕೇಂದ್ರ ಸರ್ಕಾರಗಳಿಗೆ ದೊಡ್ಡ ಸಮಸ್ಯೆ ವಿಚಾರನೆ, ಅದರಲ್ಲೂ ಕೂಡ ನೋ ಡೌಟ್. ಅದಕ್ಕೆ ಹೇಳಿದ್ದು, ಹಿಂದಿನ UPA ಸರ್ಕಾರದ ಸಂದರ್ಭದಲ್ಲೂ ಕೂಡ ಹೌದು, ಈಗಿನ NDA ನೇತೃತ್ವದ ಸರ್ಕಾರದ ಸಂದರ್ಭದಲ್ಲಿ, BJP ನೇತೃತ್ವದ NDA ಸರ್ಕಾರ ಸಂದರ್ಭದಲ್ಲೂ ಕೂಡ ಹೌದು. ಈಗಲೂ ಕೂಡ ಬಹಳ ಗುದ್ದಾಟಗಳು, ತಿಕ್ಕಾಟಗಳು ನಡೀತಾ ಇರುವಂತಹ ಸಂದರ್ಭದಲ್ಲೇ ಈ ವೇದಿಕೆಯನ್ನು ಕೂಡ ಮಮತಾ ಬ್ಯಾನರ್ಜಿ ಅವರು ತಮಗೆ ಕೇಂದ್ರದ ವಿರುದ್ಧವಾಗಿರುವಂತಹ ಸಿಟ್ಟನ್ನ ವ್ಯಕ್ತಪಡಿಸೋದಕ್ಕೆ ಅವರು ಬಳಸ್ಕೊಂಡ್ರು. ನಾನು ಈಗ ತಾನೇ ಸ್ವಲ್ಪ ಹೊತ್ತಿನ ಮುಂಚೆ ಹೇಳಿದಾಗೆ, ಈ ಬಾರಿ ಕೇಂದ್ರದಿಂದ ಈ ಕೊರೋನಾಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ನಡೆಸುವಂತ ನಿಟ್ಟಿನಲ್ಲಿ, ಗ್ರೌಂಡ್ ರಿಪೋರ್ಟ್ ಅನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ಕೇಂದ್ರದ ತಂಡ ಹೋಗಿತ್ತು. ಅದರಂತೆ ಪಶ್ಚಿಮ ಬಂಗಾಳಕ್ಕೂ ಕೂಡ ಒಂದು ತಂಡ ಹೋಗಿತ್ತು. ಆ ಟೈಮ್ನಲ್ಲಿ ಅಲ್ಲೂ ಕೂಡ ಬಹಳ ಗೊಂದಲ ಆಗೋಯ್ತು. ಪಶ್ಚಿಮ ಬಂಗಾಳದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೇಂದ್ರ ತಂಡ ಸರಿಯಾಗಿ ಮಾಹಿತಿ ಕೊಡದೆ, ನಮ್ಮನ್ನ ಸರಿಯಾಗಿ ಸಮನ್ವಯತೆಯನ್ನ ನಮ್ಮ ಜೊತೆಗೆ ಇಟ್ಕೊಳ್ಳದೆ ಅವರು ಅವಮಾನ ಮಾಡಿದ್ದಾರೆ ಅನ್ನುವಂಥ ರೀತಿಯಾಗಿಯೂ ಕೂಡ ಆರೋಪಗಳು ಕೇಳಿಬಂತು. ಆನಂತರ ಅಲ್ಲೂ ಕೂಡ ಬಹಳ ಗೊಂದಲಗಳಾಗಿದ್ದನ್ನ, ಅಧಿಕಾರಿಗಳೇ ಹಾದಿರಂಪ ಬೀದಿರಂಪ ಮಾಡ್ಕೊಂಡಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಸೊ ಈ ತೆರನಾದಂಥ ಒಂದು ಸಮಸ್ಯೆಗೆ, ಈ ತೆರನಾದಂಥ ಒಂದು ಸನ್ನಿವೇಶಕ್ಕೆ ಈ ಬಾರಿಯ ಕೊರೋನಾ ವಿರುದ್ಧದ ಹೋರಾಟದ ಸಮಯ ಕೂಡ ಸಾಕ್ಷಿಯಾಯಿತು. ಹೀಗಾಗಿನೇ ಈ ವಿಚಾರವನ್ನ ಇವತ್ತು ಮಮತಾ ಬ್ಯಾನರ್ಜಿ ಅವರು ಬಹುಶಃ ಪ್ರಸ್ತಾಪ ಮಾಡೋದಕ್ಕೆ ನಿರ್ಧರಿಸಿದ್ರು ಅಂತ ಕಾಣಿಸುತ್ತೆ. ಬಹುಶಃ ಇನ್ನೊಂದು ವಿಚಾರ ಅಂತ ಅಂದ್ರೆ, ಕಳೆದ ಬಾರಿ ಲಾಕ್ಡೌನ್ ಅವಧಿ ವಿಸ್ತರಣೆ ಆಗುವಂತಹ ಸಂದರ್ಭದಲ್ಲಿ ಹೌದು, ಪ್ರಧಾನಿಗಳು ಆ ಸಂದರ್ಭದಲ್ಲಿ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಸಭೆಯನ್ನ ನಡೆಸಿದ್ರು. ಬಟ್ ಕೆಲವೊಂದು ರಾಜ್ಯಗಳ ಜೊತೆಗೆ ಅವರು ಸಭೆಯನ್ನ ನಡೆಸಿರ್ಲಿಲ್ಲ. ಬಹುಶಃ ಪಶ್ಚಿಮ ಬಂಗಾಳನೂ ಕೂಡ ಹೌದು. ಯಾಕಂತ ಅಂದ್ರೆ ಪಶ್ಚಿಮ ಬಂಗಾಳ ಆಗಿರ್ಬೋದು, ಪಶ್ಚಿಮ ಬಂಗಾಳ ಸೇರಿದಂತೆ ಕೆಲವೊಂದಷ್ಟು ರಾಜ್ಯಗಳು ಆಲ್ರೆಡಿ ಒಂದು ಪತ್ರದ ಮುಖೇನವಾಗಿ ಕೇಂದ್ರಕ್ಕೆ ವರದಿಯನ್ನ ಸಲ್ಲಿಸಿದ್ವು. ಆಯಾ ರಾಜ್ಯಗಳಲ್ಲಿ ಲಾಕ್ಡೌನ್ ಅವಧಿ ವಿಸ್ತರಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಹಾರಾಷ್ಟ್ರ ಹೇಗೆ ವರದಿಯನ್ನ ಕಳಿಸ್ಕೊಟ್ಟಿತ್ತು, ಕೇರಳ ಹೇಗೆ ವರದಿಯನ್ನ ಕಳಿಸ್ಕೊಟ್ಟಿತ್ತು, ಪಶ್ಚಿಮ ಬಂಗಾಳನೂ ಕೂಡ ಹಾಗೆ ವರದಿಯನ್ನ ಕಳಿಸ್ಕೊಟ್ಟಿತ್ತು. ಆ ಕಾರಣಕ್ಕಾಗಿನೋ ಏನೋ ಇತರ ರಾಜ್ಯಗಳ ಜೊತೆಗೆ ಮಾತನಾಡಿದಂಥ ಅವಧಿಯನ್ನ ಪಶ್ಚಿಮ ಬಂಗಾಳದ ಜೊತೆಗೆ ಮಾತುಕತೆ ನಡೆಸೋಕೆ ಆಗಿರ್ಲಿಲ್ಲ ಅಂತ ಕಾಣಿಸುತ್ತೆ. ಇಲ್ಲ ಅಂತಂದ್ರೆ ಅವತ್ತೇ ಈ ಗೊಂದಲ, ಈ ಸಿಟ್ಟು ಸ್ಫೋಟ ಆಗ್ತಾ ಇತ್ತೋ ಏನೋ. ಬಟ್ ಇವತ್ತು ಒಳ್ಳೆ ಸಮಯ ಸಿಕ್ಬಿಡ್ತು ಮಮತಾ ಬ್ಯಾನರ್ಜಿ ಅವರಿಗೆ. ಆಮೇಲೆ ಈಗಿನ ಸನ್ನಿವೇಶ ಏನಿದೆ ಅಂತ ಅಂದ್ರೆ, ಅವ್ರು ಏನ್ ಬೈಬೇಕು ಅನ್ನುವಂಥದ್ದು ಅವ್ರು ಮನಸ್ಸಲ್ಲಿ ಇಟ್ಕೊಂಡಿದ್ರು, ಅದೆಲ್ಲ ಬೈಯಕ್ಕೆ ಸಮಯ ಸಿಕ್ಕಂತ ಒಂದು ಒಳ್ಳೆ ಅವಕಾಶ ಆಗ್ಬಿಡ್ತೋ ಏನೋ ಗೊತ್ತಿಲ್ಲ. ಬಹಳ ಗರಂ ಆಗಿನೇ ಸಲಹೆ ರೂಪದಲ್ಲಿ ಒಂದಷ್ಟು ತೀಕ್ಷ್ಣವಾಗಿ ಟೀಕೆ ಮಾಡಿದ್ರು ಕೇಂದ್ರವನ್ನ. ಪಶ್ಚಿಮ ಬಂಗಾಳದ ಜೊತೆಗೆ ವರ್ತಿಸ್ತಾ ಇರುವಂತ ರೀತಿ ಸರಿಯಲ್ಲ ಅನ್ನುವಂಥದ್ದನ್ನ ಆ ಟೈಮ್ನಲ್ಲಿ ಅವರು ಪ್ರಸ್ತಾಪ ಮಾಡಿದ್ರು ಅಂತೇಳಿ ತಿಳಿದು ಬಂದಿದೆ. ಬಟ್ ಅದನ್ನ ಕೇಂದ್ರ ಸರ್ಕಾರ ಹೇಗೆ ಕನ್ಸಿಡರ್ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಿದೆ.
ಅವ್ರೇನಾದ್ರು ಪರ್ಟಿಕ್ಯುಲರ್ ಕೇಸ್ ಸ್ಟಡಿಯ ಜೊತೆಗೇನೆ ಈ ತರದ ಉದಾಹರಣೆ ಸಮೇತವಾಗಿ ಹೇಳಿದ್ರೆ ಹೌದು ನಮ್ಮಿಂದ ತಪ್ಪಾಗಿದೆ ಅನ್ನುವಂಥದ್ದನ್ನ ನಿರ್ಧರಿಸಿ ಮುಂದಿನ ದಿನಗಳಲ್ಲಿ ಕ್ರಮ ತೆಗೆದುಕೊಳ್ಳೋಕೆ ಕೇಂದ್ರಕ್ಕೆ ಒಂದು ಅವಕಾಶ ಇದೆ. ಅದನ್ನು ಹೊರತುಪಡಿಸಿ ಸುಮ್ಮನೆ ಕೆಲವೊಂದಷ್ಟು ವಿಚಾರಗಳನ್ನ ಅವರು ತೇಲಿಸಿ ಮಾತನಾಡಿದ್ರೆ ಬಹುಶಃ ಇದು ಕೇವಲ ರಾಜಕೀಯವಾದಂಥ ಟೀಕೆ, ಇದಕ್ಕೇನು ಬಹಳ ಬೆಲೆ ಕೊಡಬೇಕಾದಂಥ ಅನಿವಾರ್ಯತೆ ಇಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಬಟ್ ನಾನು ಅಗೈನ್ ಹೇಳಿದಾಗೆ, ಮಮತಾ ಬ್ಯಾನರ್ಜಿ ಅವರು ಕೂಡ ಹೇಳಿದಾಗೆ, ಇದು ಒಕ್ಕೂಟ ವ್ಯವಸ್ಥೆ, ಇಂಥವ್ರು ಬಹಳ ನಮ್ಮ ವಿರುದ್ಧವಾಗಿ ನಡೀತಾ ಇದ್ದಾರೆ ಅಂತೇಳಿ ಅವರನ್ನು ಸಪರೇಟಾಗಿ ಕನ್ಸಿಡರ್ ಮಾಡೋದಕ್ಕೋ ಅವ್ರ ವಿರುದ್ಧವಾಗಿ ಹಠ ಸಾಧಿಸೋಕ್ಕೋ ಸಾಧ್ಯ ಆಗದೆ ಇರುವಂಥ ಒಂದು ವ್ಯವಸ್ಥೆ ಇದು. ಎಲ್ಲರನ್ನು ಕೂಡ ಸಮಾನವಾಗಿ ನೋಡ್ಕೊಳ್ಬೇಕಾದಂಥ ವ್ಯವಸ್ಥೆ, ಅದಕ್ಕೆ ಬೆಲೆ ಕೊಡಿ ಅಂತ ಮಮತಾ ಬ್ಯಾನರ್ಜಿ ಅವರು ಕೂಡ ಕೇಳ್ಕೊಂಡ್ರು ಅಂತ ಹೇಳಿ ತಿಳಿದು ಬಂತು. ಬಹಳಷ್ಟು ರಾಜ್ಯಗಳು ಈಗ ಆಲ್ರೆಡಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತಹ ಸಂದರ್ಭ. ಬಟ್ ಇಲ್ಲಿ ಓವರ್ ಆಲ್ ಆಗಿ ಪಶ್ಚಿಮ ಬಂಗಾಳದಿಂದ ಏನ್ ಸಲಹೆ ಹೋಯ್ತು ಅನ್ನುವಂಥದ್ದನ್ನ ನಾವಿನ್ನೂ ತಿಳ್ಕೊಳ್ಬೇಕಿದೆ. ಯಾಕಂತಂದ್ರೆ ಈಗ ನಾವೀಗ ಆಲ್ರೆಡಿ ಗಮನಿಸಿದ ಹಾಗೆ ಕೇರಳದಿಂದ ಅಂತಾರಾಜ್ಯದ ಸಾರಿಗೆ ವ್ಯವಸ್ಥೆಗೆ ಅವಕಾಶ ಕೊಡಿ ಅನ್ನುವಂತಹ ಸಲಹೆ ಹೋಯ್ತು. ಅದೇ ರೀತಿಯಾಗಿ ಆಂಧ್ರ ಪ್ರದೇಶದಿಂದ ಆರ್ಥಿಕ ಚಟುವಟಿಕೆಗೆ ಬಹಳ ಉತ್ತೇಜನವನ್ನು ಕೊಡಬೇಕು, ಲಾಕ್ಡೌನ್ ನಿಯಮಗಳನ್ನು ಸಡಿಲಿಕೆ ಮಾಡಿ ನಮ್ಮಲ್ಲಿ ರಿಕವರಿ ರೇಟ್ ಚೆನ್ನಾಗಿದೆ ಅನ್ನುವಂಥ ಸಲಹೆ ಹೋಯ್ತು. ಹಾಗೆ ಅರುಣಾಚಲ್ ಪ್ರದೇಶದಿಂದ ಈಶಾನ್ಯ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ವೈದ್ಯಕೀಯ ಸವಲತ್ತುಗಳನ್ನು ಇನ್ನೂ ಹೆಚ್ಚಿಗೆ ಕಲ್ಪಿಸುವಂತ ನಿಟ್ಟಿನಲ್ಲಿ ಇದೊಂದು ಸುಸಂದರ್ಭ. ಆಮೇಲೆ ಪ್ರಮುಖವಾಗಿ ಈ ಕೃಷಿ ವಲಯಕ್ಕೆ ಹೆಚ್ಚಿನ ಉತ್ತೇಜನ ಕೊಡಿ ಅನ್ನುವಂಥ ಸಲಹೆ ಹೋಯ್ತು ಅನ್ನುವಂಥದ್ದನ್ನು ಕೂಡ ನಾವು ಕೇಳ್ಪಡ್ತಾ ಇದ್ವಿ. ಯಾಕಂತಾರೆ ಈ ಈಶಾನ್ಯ ರಾಜ್ಯಗಳು ಕೃಷಿ ಮೇಲೆ ಅತಿ ಹೆಚ್ಚು ಅವಲಂಬಿತ ಆಗಿರುವಂಥ ರಾಜ್ಯಗಳು. ಈ ಕಾರಣಕ್ಕಾಗಿ ಹೀಗೆ ಒಂದೊಂದು ರಾಜ್ಯಗಳು ಕೂಡ ಒಂದೊಂದು ತೆರಣ ಅಂತ ಸಲಹೆಗಳನ್ನು ಕೊಡ್ತಾ ಇರುವಂಥ ಸಂದರ್ಭ ಇದು. ಆದರೆ ಪಶ್ಚಿಮ ಬಂಗಾಳದಿಂದ ನೀವು ನಮ್ಮನ್ನು ಸರಿಯಾಗಿ ನಡ್ಸ್ಕೊಂಡಿಲ್ಲ, ನಮ್ಮನ್ನು ಗೌರವಯುತವಾಗಿ ನೋಡ್ಕೊಂಡಿಲ್ಲ, ನಮ್ಮನ್ನ ಬೇರೆ ರಾಜ್ಯದ ಥರ ಕನ್ಸಿಡರ್ ಮಾಡ್ತಾ ಇದ್ದೀರಾ, ಈ ಥರದ್ದೆಲ್ಲ ಟೀಕೆಯ ಜೊತೆಗೆ ಬಹುಶಃ ಒಕ್ಕೂಟ ವ್ಯವಸ್ಥೆಗೆ ಬೆಲೆ ಕೊಡಿ ಅನ್ನುವಂಥದ್ದು ಇದೆಯಲ್ಲ, ಇದನ್ನೇ ಬಹುಶಃ ಸಲಹೆಯಾಗಿ ಕೊಟ್ಟರೋ ಏನೋ ಗೊತ್ತಿಲ್ಲ. ತಮಿಳುನಾಡು ಸರ್ಕಾರದಿಂದ 2,000 ಕೋಟಿ ಪ್ಯಾಕೇಜ್ಗೆ ಮನವಿಯನ್ನ ಮಾಡಲಾಯಿತು ಅಂತೇಳಿ ತಿಳಿದು ಬರ್ತಾ ಇದೆ. ತಮಿಳುನಾಡು ಸರ್ಕಾರ 2,000 ಕೋಟಿ ರೂಪಾಯಿಯ ವಿಶೇಷ ಪ್ಯಾಕೇಜ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಮಿಳುನಾಡು ಕೂಡ ಇನ್ನು ಅಗೈನ್ ನಾವು ಸೌತ್ ಇಂಡಿಯಾದ ಕಡೆಗೆ ಬರೋಣ, ದಕ್ಷಿಣ ಭಾರತದ ಕಡೆಗೆ ಬಂದ್ರೆ ನಾವು ತಮಿಳುನಾಡು ಕೂಡ ಈ ಬಾರಿ ಕೊರೋನಾಗೆ ಬಹಳ ನಲುಗಿರುವಂತ ವಿಚಾರ. ಆಮೇಲೆ ಇನ್ನೊಂದು ಮಾತು ಅಂತ ಅಂದ್ರೆ ಬಾಕಿ ಉಳಿಸ್ಕೊಂಡಿರೋ ಜಿಎಸ್ಟಿ ಹಣ ಕೊಡಿ ಅಂತ ಕೇಳೋರೆ ತಮಿಳುನಾಡವರು. ಕರ್ನಾಟಕನೂ ಕೂಡ ಕೇಳಬೇಕು, ನಮಗೂ ಕೂಡ ಬಾಕಿ ಉಳಿಸ್ಕೊಂಡಿರೋದು ಬಹಳ ಇದೆ. ಜಿಎಸ್ಟಿ ಹಣ ಬಾಕಿ ಉಳಿಸ್ಕೊಂಡಿದ್ದೀರಲ್ಲ ಅದನ್ನು ಕೊಡಿ ಅಂತಾನು ಕೂಡ ತಮಿಳುನಾಡು ಕೇಳಿಯಾರಂತೆ. ಅದರ ಜೊತೆಗೆ 2,000 ಕೋಟಿ ವಿಶೇಷ ಪ್ಯಾಕೇಜ್ ಅನ್ನ ನಮಗೆ ನೀಡಬೇಕು ಅನ್ನುವಂತ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ಬಹುಶಃ ಪಳನಿಸ್ವಾಮಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಅವರ ಅಧಿಕಾರಿ ವರ್ಗದ ಆಮೇಲೆ ಸಿಎಂ ಪರಿಹಾರ ನದಿಗೆ ಸಿಎಸ್ಆರ್ ಫಂಡ್ ಪಡೆಯೋದಕ್ಕೆ ಅವಕಾಶ, ಓಕೆ ಸಿಎಸ್ಆರ್ ಫಂಡ್ ಅನ್ನ ಕೊಡೋದಕ್ಕೆ ನಮಗೆ ಅವಕಾಶ ಕೊಡಿ ಅನ್ನುವಂಥದ್ದನ್ನು ಕೂಡ ಕೇಳಿದಾರಂತೆ. ನಿಮ್ಗೆಲ್ಲ ಗೊತ್ತಿರಬಹುದು, ಆಯಾ ಕಂಪ್ನಿಗಳು ಅಂದ್ರೆ ಈ ಕಾರ್ಪೊರೇಟ್ ಕಂಪ್ನಿಗಳು ಅದರಲ್ಲೂ ಪ್ರಮುಖವಾಗಿ ಸಿಎಸ್ಆರ್ ಫಂಡ್ ಅಂತ ಹೇಳಿ ಇಂತಿಷ್ಟು ಹಣವನ್ನ ಸಮಾಜದಲ್ಲಿ ಏನಾದ್ರು ಸಮಸ್ಯೆಗಳಾದಂತ ಸಂದರ್ಭದಲ್ಲಿ ಕೊಡೋದಕ್ಕೆ ಅವಕಾಶ ಇದೆಯೋ ಏನೋ ಗೊತ್ತಿಲ್ಲ, ಅಂದ್ರೆ ಈ ತರದ ಸಂದರ್ಭದಲ್ಲಿ. ಬಟ್ ಈ ಸೋಷಿಯಲ್ ವರ್ಕ್ ಅನ್ನುವಂತ ಆಮೇಲೆ ತಮಗೆ ಇರುವಂತಹ ಸಾಮಾಜಿಕ ಬದ್ಧತೆಯನ್ನ ತೋರಿಸುವಂತ ನಿಟ್ಟಿನಲ್ಲಿ ಸಾಮಾಜಿಕ ಬದ್ಧತೆಗೆ ಅನುಗುಣವಾಗಿ ಸಿಎಸ್ಆರ್ ಫಂಡ್ ಅನ್ನ ಅವ್ರು ನೀಡ್ತಾರೆ. ಸೊ ಅಂತ ಸಿಎಸ್ಆರ್ ಫಂಡ್ ಅನ್ನ ಈಗ ಮುಖ್ಯಮಂತ್ರಿಗಳ ನಿಧಿಗೆ ಪಡೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಇದು ಬಹಳ ಒಂದು ಅತಿ ಮುಖ್ಯವಾದಂತ ಬೇಡಿಕೆನೆ ಅವ್ರು ಇಟ್ಟಿರೋದು. ಬಹುಶಃ ಈ ತರದ್ದೇನಾದ್ರೂ ಅವಕಾಶವನ್ನ ಕೊಟ್ರೆ ಅವಕಾಶ ಕೊಡೋಕೆ ಸಾಧ್ಯ ಇದೆಯೋ ಏನೋ ಅನ್ನೋದನ್ನ ನೋಡ್ಬೇಕಿದೆ. ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂತ ವಿಚಾರ ಬಂದಂತ ಸಂದರ್ಭದಲ್ಲಿ, ಅಥವಾ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅಂತ ನಾವೇನ್ ಹೇಳ್ತೀವಿ, ತಮಗಿರುವಂತ ಸಾಮಾಜಿಕ ಬದ್ಧತೆ ಆಮೇಲೆ ತಮಗಿರುವಂತ ಸಾಮಾಜಿಕ ಕಾಳಜಿಯನ್ನ, ಸಮಾಜಮುಖಿ ಕಾಳಜಿಯನ್ನ ನಿರ್ವಹಿಸುವಂತ ನಿಟ್ಟಿನಲ್ಲಿ ಇಂತಿಷ್ಟು ಫಂಡ್ ಅಂತ ಅವರ ಪ್ರತಿ ವರ್ಷದ ಆದಾಯದ ಸಂದರ್ಭದಲ್ಲಿ ಅವ್ರು ಎತ್ತಿಡಬೇಕಾಗುತ್ತೆ. ಅದನ್ನ ಅವರು ಯಾವ್ದಾದ್ರು ಸರ್ಕಾರಿ ಸಂಸ್ಥೆಗೋ ಅಥವಾ ಸರ್ಕಾರೇತರವಾದಂತಹ ಸಂಸ್ಥೆಗೋ NGOಗಳಿಗೋ
ಅವುಗಳ ಮುಖೇನವಾಗಿ ಸಮಾಜದಲ್ಲಿ ಸುಧಾರಣೆ ತರೋದಕ್ಕೆ ಅಥವಾ ಇಂಥ ಇಲ್ಲಿ ಆಯಾ ರಾಜ್ಯ ಸರ್ಕಾರಗಳು ಇಡ್ತಾ ಇರುವಂತಹ ಬೇಡಿಕೆ, ಕೊಡ್ತಾ ಇರುವಂತಹ ಸಲಹೆಗಳ ಬಗ್ಗೆ ನಾವು ಗಮನಿಸ್ತಾ ಇದ್ವಿ. ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳದೆ ಹೋದ್ರೆ ದೊಡ್ಡ ದುರಂತ ಎದುರಾಗುತ್ತೆ. ಎಲ್ಲ ಸಿಎಂಗಳಿಗೆ ಎಚ್ಚರಿಕೆಯನ್ನ ಕೊಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಬಹುಶಃ ಈ ಎಚ್ಚರಿಕೆಯನ್ನ ಅವರು ಆರಂಭಿಕ ಭಾಗದಿಂದನೂ ಕೂಡ ನೀಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ನೀವು ನೀಡುವಂತಹ ಸಲಹೆಗಳು ಭವಿಷ್ಯದ ತೀರ್ಮಾನಕ್ಕೆ ಮುಖ್ಯ. ಇದೇ ವಿಚಾರವನ್ನು ನಾವು ಹೇಳ್ತಾ ಇದ್ದಿದ್ದು. ಇವತ್ತು ನಡೀತಾ ಇದೆಯಲ್ಲ ಈ ಸಭೆ, ಇದು ಮುಂಬರುವಂತಹ ದಿನಗಳಲ್ಲಿ ಈ ಲಾಕ್ಡೌನ್ ಏನಾದ್ರೂ 4.0 ಆಗಿ ವಿಸ್ತರಣೆ ಆಗುತ್ತಾ ಅಥವಾ ಕೇವಲ ಕಂಟೈನ್ಮೆಂಟ್ ಝೋನ್ಗಳಿಗೆ ಮಾತ್ರ ಲಾಕ್ಡೌನ್ ಆಗಿ ಉಳಿದಂತ ಭಾಗಕ್ಕೆ ಬಹಳ ರಿಲೀಫ್ ಸಿಗುತ್ತಾ ಅನ್ನುವಂತ ಚರ್ಚೆ ಇದೆಯಲ್ಲ, ಇದನ್ನ ಡಿಸೈಡ್ ಆಗೋದು ಅಂತಂದ್ರೆ ಇವತ್ತಿನ ಸಭೆ ಮುಖ್ಯವಾಗಿನೇ. ಅದನ್ನೇ ಈಗ ಪ್ರಧಾನಿಗಳು ಕೂಡ ಹೇಳಿರೋದು. ನೀವು ಕೊಡುವಂತಹ ಸಲಹೆಗಳು ಮುಂದಿನ ಭವಿಷ್ಯಕ್ಕೆ ಅತಿ ಮುಖ್ಯ ಆಗುತ್ತೆ ಅಂತ. ಸೊ ಅದೇ ತೆರನಾದಂತಹ ಒಂದಷ್ಟು ಸಲಹೆಗಳನ್ನ ಈಗ ಆಯಾ ಸರ್ಕಾರಗಳು ಕೂಡ ಕೊಡ್ತಾ ಇರೋದು. ಬಟ್ ತಮಿಳುನಾಡಿನ ವಿಚಾರವಾಗಿ ನಾವಿಲ್ಲಿ ಗಮನಿಸಬೇಕು. ಬಟ್ ಅವರು ವಿಶೇಷ ಪ್ಯಾಕೇಜ್ ಅಂತ 2,000 ಕೋಟಿಯನ್ನ ಅವರು ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಕೇಳ್ಪಡ್ತಾ ಇದೀವಿ. ಗೊತ್ತಿಲ್ಲ ಅವರ ಲೆಕ್ಕಾಚಾರ ಹೇಗಿರ್ಬೋದು ಅಂತ. ಯಾಕಂತಂದ್ರೆ ಮಹಾರಾಷ್ಟ್ರದಂತಹ ಸರ್ಕಾರ, ಆಮೇಲೆ ಪಂಜಾಬ್, ಜೊತೆಗೆ ಪಶ್ಚಿಮ ಬಂಗಾಳ, ಇವರೆಲ್ಲ 30,000 ಕೋಟಿ, 25,000 ಕೋಟಿ, 40,000 ಕೋಟಿ ಈ ರೀತಿಯಾದಂತಹ ವಿಶೇಷ ಪ್ಯಾಕೇಜ್ ಅನ್ನ ಅವರು ಕೇಳ್ತಾ ಇದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಇನ್ನೂ ಅದ್ರ ಬಗ್ಗೆ ಏನು ಧ್ವನಿ ಎತ್ತಿಲ್ಲ. ಬಟ್ ತಮಿಳುನಾಡು ಸರ್ಕಾರ 2,000 ಕೋಟಿಯ ಪ್ಯಾಕೇಜ್ ಅನ್ನ ಕೇಳಿದಾರಂತೆ. ಬಹುಶಃ ಅವರಿಗೆ ಆಮೇಲೆ ಅದ್ರ ಜೊತೆಗೆ GST ಬಾಕಿಯನ್ನ ಕೊಡಬೇಕು. ಬಹುಶಃ GST ಬಾಕಿ ಬಹಳ ಉಳಿಸ್ಕೊಂಡಿರ್ಬೋದು ಕೇಂದ್ರ, ಅದನ್ನ ಮೊದಲಿಗೆ ಕೊಡ್ಲಿ ಅಂತನೂ ಅವರು ಉದ್ದೇಶ ಇರಬಹುದು. ಬಹಳ ಉಳಿಸ್ಕೊಂಡಿರಬಹುದು ತಮಿಳುನಾಡಿಗೆ ಸಂಬಂಧಪಟ್ಟಂತೆ. ಅಂಕಿಅಂಶ ವಿಚಾರವಾಗಿ ನಮ್ಗೆ ಗಮನ ಹರಿಸ್ತಾ ಗೊತ್ತಾಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ CSR ಫಂಡ್ ಅನ್ನ, ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಸಂಬಂಧಪಟ್ಟಂತ ಫಂಡ್ ಅನ್ನ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಬಳಸ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅನ್ನುವಂಥದ್ದನ್ನು ಕೂಡ ಕೇಳ್ಕೊಂಡಿದ್ದಾರಂತೆ. ಬಟ್ ಅಂತದಕ್ಕೆ ಅವಕಾಶ ಇದೆಯೋ ಏನು ಎತ್ತ ಅದನ್ನ ನಂತರದಂತೇಳಿ ಕೇಂದ್ರ ವಿವೇಚನೆಗೆ ಬಿಟ್ಟಂತ ವಿಚಾರ ಆಗಿರುತ್ತೆ. ಹಾಗೇನಾದ್ರೂ ಅವಕಾಶ ಕೊಟ್ರೆ ಬಹಳ ಅನುಕೂಲ ಆಗ್ಬೋದು. ಯಾಕಂತ ಅಂದ್ರೆ ಹೇಳಿ ಕೇಳಿ ತಮಿಳುನಾಡಿನಲ್ಲಿ ಬಹಳಷ್ಟು ಕೈಗಾರಿಕೋದ್ಯಮಗಳಿರುವಂತದನ್ನ ನಾವು ಗಮನಿಸ್ತಾ ಇರ್ತೀವಿ. ದೊಡ್ಡ ದೊಡ್ಡ ಕೈಗಾರಿಕೆಗಳು ಬಹಳ ತಮಿಳುನಾಡಲ್ಲಿದೆ. ಹೀಗಾಗಿ ಅಂಥ ಕೈಗಾರಿಕೋದ್ಯಮಿಗಳ ಮುಖೇನವಾಗಿ CSR ಫಂಡ್ ಅನ್ನ ಅವರು ಸಂಗ್ರಹಿಸಿ ದೊಡ್ಡ ಮಟ್ಟದಲ್ಲಿ ಒಂದು ಹಣವನ್ನ ಸಂಗ್ರಹ ಮಾಡೋದಕ್ಕೂ ಕೂಡ ಅವರು ನಿರ್ಧರಿಸಿರಬಹುದು. ಆದಾಯ ಸಂಗ್ರಹಕ್ಕೂ ಕೂಡ ಅವರು ನಿರ್ಧರಿಸಿರಬಹುದು. ಅದನ್ನು ಕೂಡ ಅವರು ಇವತ್ತು ಕೇಳಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಬಹಳ ಅತಿ ಮುಖ್ಯವಾದಂತಹ ಸಲಹೆ ಅದು. ಬಹುಶಃ ಏನಾದ್ರೂ ತಮಿಳುನಾಡಿಗೆ ಅಂತದೊಂದು ಅವಕಾಶ ಸಿಕ್ಕಿದ್ರೆ ಉಳಿದಂತ ರಾಜ್ಯಗಳು ಕೂಡ ಅದನ್ನ ಬಳಸ್ಕೊಳ್ಳೋಕೆ ಅವಕಾಶ ಇದೆ. ಬಟ್ ಅದನ್ನು ಅವಕಾಶ ಕೊಟ್ಟರು ಕೂಡ ಒಂದಷ್ಟು ಸಮಸ್ಯೆಗಳಾದ್ರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂತ ಅಂದ್ರೆ ಈ ತರದ CSR ಫಂಡ್ ಇದೆಯಲ್ಲ, ಇದು ಬಹಳ ಒಳ್ಳೆ ಉದ್ದೇಶಕ್ಕೆ ಇದು ಖರ್ಚಾಗಬೇಕಾಗಿರುವಂತದ್ದಾಗಿರುತ್ತೆ. ಅದು ಈ ಬಹಳ ಬಡ ಮಕ್ಕಳ ಎಜುಕೇಶನ್ಗಾಗಿರ್ಬಹುದು, ಅನಾಥಾಶ್ರಮಗಳಿಗೆ ಸಂಬಂಧಪಟ್ಟಂತೆ ಆಗಿರಬಹುದು, ಆಮೇಲೆ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಕಾರ್ಪೊರೇಟ್ ಕಂಪನೀಸ್ಗಳು ಕಾರ್ಯನಿರ್ವಹಿಸುತ್ತವೆ. ಇಂಥದಕ್ಕೆಲ್ಲ ಬಳಕೆ ಆಗಬೇಕು. ಅದು ಬಹಳ NGOಗಳ ಮುಖಾಂತರವಾಗಿ ಅಥವಾ ಇನ್ನಿತರ ಸಂಘ ಸಂಸ್ಥೆಗಳ ಮುಖೇನವಾಗಿ ಬಡಬಗ್ಗರ ಅನುಕೂಲಕ್ಕಾಗಿ ಆ CSR ಫಂಡ್ ಅನ್ನ ಬಳಸ್ಕೊಳ್ಳೋದು ನಾವು ನೋಡ್ತಾ ಇರ್ತೀವಿ. ತಮಿಳುನಾಡು ಸರ್ಕಾರ ಕೇಳ್ದಂಗೆ ಏನಾದ್ರೂ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಅದನ್ನು ಕೊಡೋಕೆ ಅವಕಾಶ ಮಾಡಿಕೊಡಿ ಅಂದ್ರೆ ಇತರ ರಾಜ್ಯಗಳು ಕೇಳ್ತಾರೆ. ಆಮೇಲೆ CSR ಫಂಡ್ ಎಲ್ಲ ಈ ತರದ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ತೆಗೆದುಕೊಂಡ್ಬಿಟ್ರೆ ಉಳಿದಂತ ರೀತಿಯಾಗಿ ಈ ಸಮಾಜ ಪರ ಕೆಲಸ ಮಾಡ್ತಾ ಇದ್ದಂತ ಸಂಘ ಸಂಸ್ಥೆಗಳಿಗೆ ಈ CSR ಫಂಡ್ ಅನ್ನ ಬಳಸ್ಕೊಳ್ಳೋಕೆ ಆಗದೆ ಇರುವಂತ ಸನ್ನಿವೇಶ ಬಂದ್ರೂ ಬರ್ಬೋದು. ಇದರಲ್ಲಿ ಒಳ್ಳೇದೂ ಇದೆ, ಬಹಳ ಕೆಟ್ಟದ್ದೂ ಇದೆ. ಹಿಂಗಾಗಿ ಬಹಳ ಅಳದು ತೂಗಿ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಸರ್ಕಾರಗಳಿಗೆ ಸಹಜವಾಗಿ ಅವ್ರು ಕೊಡುವಂತ ಸವಲತ್ತಿನ ಆಧಾರದ ಮೇಲೆ ಕೇಳೋದಕ್ಕೆ ಸ್ವಲ್ಪ ಹೆಚ್ಚಿಗೆ ಅಧಿಕಾರನೇ ಇರುತ್ತೆ. ಕೊಡ್ರಿ ಒಂದಷ್ಟು ಹಣವನ್ನ ಅನ್ನುವಂತ ರೀತಿಯಾಗಿ. ಆಗ ಇತರ ಸಂಘ ಸಂಸ್ಥೆಗಳಿಗೆ ಕೊಡಬಹುದಾಗಿದ್ದಂತ ಒಂದು CSR ಫಂಡ್ ಅನ್ನ ಸರ್ಕಾರಕ್ಕೆ ಕೊಟ್ಟು ಸಮಸ್ಯೆ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಹೀಗಾಗಿ ಮತ್ತೊಂದ್ ಕಡೆ ವಲಸೆ ಕಾರ್ಮಿಕರನ್ನ ನಮ್ಮದೇ ಹಣದಲ್ಲಿ ನಾವು ವಾಪಸ್ ಕರೆತರ್ತಾ ಇದ್ದೀವಿ. ಪ್ರಧಾನಿ ಜೊತೆಗಿನ ಸಂವಾದದ ಸಂದರ್ಭದಲ್ಲಿ ಛತ್ತೀಸ್ಗಢದ CM ಈ ಹೇಳಿಕೆಯನ್ನ ಕೊಟ್ಟರು ಅಂತೇಳಿ ತಿಳಿದು ಬರ್ತಾ ಇದೆ. ವಲಸಿಗ ಕಾರ್ಮಿಕರನ್ನ ನಮ್ಮದೇ ಹಣದಲ್ಲಿ ನಾವು ವಾಪಸ್ ತರ್ತಾ ಇದ್ದೀವಿ ಅಂತ. ಇದು ಬಹಳ ಗೊಂದಲಕ್ಕೆ ದೂಡಿರುವಂತ ವಿಚಾರ. ಇದು ಈ ವಲಸೆ ಕಾರ್ಮಿಕರನ್ನ ಪಾಪ, ಯಾಕಂತಂದ್ರೆ ಕರ್ನಾಟಕದಂತ ರಾಜ್ಯದಲ್ಲೂ ಕೂಡ ಆರಂಭಿಕ ಹಂತದಲ್ಲಿ ಅವರು 3 ಪಟ್ಟು ಹಣ ಕೊಟ್ಟು ಬಸ್ ಫೇರ್ ಅನ್ನ ಕೊಟ್ಟು ಅವ್ರವ್ರ ಊರಿಗೆ ಹೋಗಿದ್ದಾರೆ.
ಆಯಾ ಸರ್ಕಾರಗಳಿಗೆ ಇದೊಂದು ರೀತಿ ನಾಚಿಕೆ ತರಿಸುವಂತ ವಿಚಾರ. ಇಂಥ ಸಂಕಷ್ಟದ ಸಂದರ್ಭದಲ್ಲೂ ಕೂಡ 500 ರೂಪಾಯಿ ಟಿಕೆಟ್ಗೆ 1500 ರೂಪಾಯಿ ಕಲೆಕ್ಟ್ ಮಾಡಿದಾರಲ್ಲ, ಇದು ಬಹಳ ದುರಾದೃಷ್ಟಕರ ಸಂಗತಿ. ಬಟ್ ಆ ನಂತರದಲ್ಲಿ ಮಾಧ್ಯಮದಲ್ಲೂ ಕೂಡ ಈ ವರದಿ ಬಿತ್ತರ ಆಯ್ತು, ಸರ್ಕಾರನೂ ಕೂಡ ಎಚ್ಚೆತ್ಕೊಂಡು ಅನುಕೂಲ ಮಾಡಿಕೊಟ್ರು. ಬಟ್ ಆ ನಂತರದಲ್ಲೂ ಕೂಡ ಇದ್ರ ಬಗ್ಗೆ ಗೊಂದಲ ಇದ್ದೇ ಇದೆ. ಈಗಲೂ ಕೂಡ ಅದೇ ವಿಚಾರ ಪ್ರಸ್ತಾಪ ಆಯ್ತು. ವಲಸಿಗ ಕಾರ್ಮಿಕರನ್ನ ನಮ್ಮದೇ ಹಣದಲ್ಲಿ ನಾವು ವಾಪಸ್ ತರ್ತಾ ಇದೀವಿ ಅನ್ನುವಂಥದ್ದನ್ನ ಇವತ್ತು ಬಹುಶಃ ಛತ್ತೀಸ್ಗಢಕ್ಕೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳು ಹೇಳಿದ್ರು ಅಂತ ಕಾಣಿಸುತ್ತೆ. ಬಘೇಲ ಅವರು ಬಹುಶಃ ಇದನ್ನ ಸರ್ಕಾರದ ಗಮನ ಸೆಳೆಯುವಂತ ನಿಟ್ಟಿನಲ್ಲಿ ಈ ಮಾತನಾಡಿರಬಹುದು. ಯಾಕಂತ ಅಂದ್ರೆ ಈಗ ಇನ್ನೂ ಆಮೇಲೆ ರೋಗ ಲಕ್ಷಣ ಕಂಡು ಬಂದ್ರೆ ಕ್ವಾರಂಟೈನ್ ಆಗೋದಕ್ಕೆ ಸೂಚಿಸ್ತಾ ಇದೀವಿ ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳ್ತಾರಂತೆ. ಇದೊಂದು ಗೊಂದಲ ಆಗಿದೆ, ನಿಮ್ಗೆಲ್ಲ ಅನುಭವಕ್ಕೆ ಬಂದಿರಬಹುದು. ಕಾಂಗ್ರೆಸ್ ಬಹಳಷ್ಟು ಹೊತ್ತು ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ವಲಸಿಗರನ್ನೆಲ್ಲ ಕಳಿಸ್ಕೊಡೋದಕ್ಕೆ ನಾವೇ ಹಣ ಕೊಡ್ತೀವಿ ಅನ್ನುವಂಥದ್ದು ಹೇಳಿದ್ರು. ಟ್ರೈನ್ ಫೇರ್ ಅನ್ನ ಅಥವಾ ಟ್ರೈನ್ ಟಿಕೆಟ್ ಚಾರ್ಜಸ್ ಅನ್ನ, ಶುಲ್ಕವನ್ನ ಅವರಿಂದ ಖರೀದಿ ಮಾಡಬಾರ್ದು, ಟಿಕೆಟ್ ಶುಲ್ಕವನ್ನ ಅನ್ನುವಂಥ ರೀತಿಯಾಗಿ ಟಿಕೆಟ್ ದರವನ್ನ. ಬಟ್ ಆ ನಂತರದಲ್ಲಿ ರೈಲ್ವೆ ಇಲಾಖೆನೂ ಕೂಡ ಇಲ್ಲ ನಾವು ಕಲೆಕ್ಟ್ ಮಾಡೋಲ್ಲ ಅಂತ ಹೇಳಿದ್ರು. ಬಟ್ ಆ ನಂತರದಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಕೇಳ್ಪಡ್ತಾ ಇದ್ದು. ಬಹಳ ಗೊಂದಲ ಇದೆ ಸರ್ಕಾರದ ಈ ನಿರ್ಧಾರದಲ್ಲಿ. ಇವತ್ತು ಛತ್ತೀಸ್ಗಢದ ಮುಖ್ಯಮಂತ್ರಿಗಳು ಬಘೇಲ ಅವರು ನಾವು ನಮ್ಮದೇ ಹಣದಲ್ಲಿ ವಲಸಿಗ ಕಾರ್ಮಿಕರನ್ನ ಕಳಿಸ್ಕೊಡ್ತಾ ಇದೀವಿ, ರೋಗ ಲಕ್ಷಣ ಕಂಡು ಬಂದ್ರೆ ಅವರನ್ನ ಕ್ವಾರಂಟೈನ್ ಆಗೋದಕ್ಕೆ ಸೂಚನೆ ಕೊಡ್ತಾ ಇದೀವಿ ಅನ್ನುವಂಥ ಮಾತನ್ನ ಹೇಳಿದ್ರು ಅಂತ ತಿಳಿದು ಬಂದಿದೆ. ಇದು ಬಹಳ ಒಳ್ಳೆ ನಿರ್ಧಾರ ಅವ್ರು ತೆಗೆದುಕೊಂಡಿರುವಂಥದ್ದು. ಪಾಪ ಇಂಥ ಟೈಮ್ನಲ್ಲೆಲ್ಲ ಕಾರ್ಮಿಕರ ಬಳಿ ಹಣ ವಸೂಲಿ ಮಾಡೋದು ಇದು ಬಹಳ ದುರ್ದೈವದ ಸಂಗತಿ. ಅವರನ್ನ ಅವರಿರುವಂತಹ ಸ್ಥಳದಲ್ಲೇ ಇರಿಸೋದಕ್ಕಂತೂ ಸಾಧ್ಯ ಆಗ್ಲಿಲ್ಲ ಆಯಾ ಸರ್ಕಾರಗಳಿಗೆ, ಬಹುತೇಕ ಸರ್ಕಾರಗಳಿಗೆ. ಅವರೆಲ್ಲ ಭಯ ಬಿದ್ರು. ಊಟ ವಸತಿ ವ್ಯವಸ್ಥೆ ಎಲ್ಲ ಬಹಳ ಗೊಂದಲ ಆಗೋಯ್ತು. ಅಟ್ಲೀಸ್ಟ್ ಅವ್ರು ತಮ್ಮ ಮನೆಗೆ ಹೋಗ್ತೀವಿ ಅಂತ ಹೊರಟಂತ ಸಂದರ್ಭದಲ್ಲಿ ಅವ್ರನ್ನ ಕಳಿಸ್ಕೊಡೋಕಾದ್ರೂ ಒಂದು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು. ಅದು ಅವರಿಂದ ಹಣ ಕಲೆಕ್ಟ್ ಮಾಡದೆ ಸಾಮಾಜಿಕ ಅಂತರವನ್ನು ಬಹಳ ನೀಟಾಗಿ ಕಾಯ್ದುಕೊಂಡು ಅವ್ರಿಗೆ ಬೇಕಾದಂಥ ಸಾರಿಗೆ ವ್ಯವಸ್ಥೆಯನ್ನೆಲ್ಲ ಕೊಟ್ಟು ಕಲ್ಪಿಸಿ ಕಳಿಸ್ಕೊಡೋಕಾದ್ರೂ ಅಟ್ಲೀಸ್ಟ್ ಒಂದು ಒಳ್ಳೆ ರೀತಿ ವ್ಯವಸ್ಥೆ ಮಾಡಬೇಕು. ಸೊ ಅದನ್ನು ಬಹುಶಃ ನಾವು ಮಾಡಿದೀವಿ ಅಂತ ಛತ್ತೀಸ್ಗಢದಲ್ಲಿ ಹೇಳ್ತಾ ಇದ್ದಾರಂತೆ. ಆಮೇಲೇನೋ ಗುಜರಾತ್ಗೆ ಹೊರಟಿರುವಂತ ಕಾರ್ಮಿಕರನ್ನು ಕೂಡ ಕಳಿಸ್ಕೊಡೋಕೆ ನಿರ್ಧರಿಸಿದೀವಿ ಅನ್ನುವಂಥ ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.